ಮುಂಚಿನ ಜನಗಳಿಗೆ ಅಂದ್ರೆ ನಮ್ಮ ಪೇರೆಂಟ್ಸ್ಗಳಿಗೆ, ನಮ್ಮ ತಾಯಿನೋ ಅತ್ತೆಗೆ ಇವ್ರಿಗೆ ಯಾರಿಗಾದ್ರೂ ಕೇಳಿದ್ರೆ PCOD ಅಂದ್ರೆ ಏನದು ಅಂತ ಕೇಳ್ತಾರೆ. ಏನದ ಹಂಗಂದ್ರೆ ಏನು ಅಂತ ಅವರಿಗೆ ಬಿಡಿಸಿ ಹೇಳ್ಬೇಕು. ಹೀಗೆ ಓವರೀಸ್ ಅಲ್ಲಿ ಸಿಸ್ಟ್ ಆಗುತ್ತೆ, ಓ ಹಂಗೂ ಆಗ್ತೈತೇನೋ ಅಂತ ಕೇಳ್ತಾರೆ. ಹೆಲ್ದಿ ಆಗಿದ್ದೀವಿ ಅಂತ ಅಂದ್ರೆ ನಮ್ಗೆ ನಮ್ಮ ಪ್ಯಾಟರ್ನ್ ಚೇಂಜ್ ಮಾಡೋ ಅವಶ್ಯಕತೆನೇ ಇಲ್ಲ. ಜಸ್ಟ್ ಏನಪ್ಪಾ ಅಂದ್ರೆ ಮನೆ ಊಟಕ್ಕೆ ನಾವು ತಿರುಗಿ ನೋಡ್ಬೇಕಷ್ಟೇ. ನಮ್ಮ ಅಮ್ಮನೆ ಮಾಡಿ ಕಳ್ಸಿದಾಳೆ ಹೋಮ್ ಮೇಡ್ ಪ್ರೋಟೀನ್ ಅಂತ, ಎಲ್ಲಾ ಡ್ರೈ ಫ್ರೂಟ್ಸ್ ನೆಲ್ಲ ಇದನ್ನ ಗ್ರೈಂಡ್ ಮಾಡಿ ಪ್ರೋಟೀನ್ ಅಂತ. ಸೊ ಅದು ಎಷ್ಟರ ಮಟ್ಟಿಗೆ ಪ್ರೋಟೀನು, ಬಟ್ ಇದು ಕಂಪ್ಲೀಟ್ ಪ್ರೊಫೈಲ್ ಇರೋದಿಲ್ಲ. ನಾವು ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಅನ್ನ ಇನ್ಕಂಪ್ಲೀಟ್ ಪ್ರೋಟೀನ್ ಅಂತ ಹೇಳ್ತೀವಿ. ಬಟ್ ನೀವೇನ್ ಮಾಡ್ತೀರಾ, 12ಕ್ಕೆ ಮಲ್ಕೊಳ್ತೀರಾ. 12 ಗಂಟೆಗೆ ಮಲ್ಕೊಂಡ್ರೆ ನಿಮ್ದು ಡೀಪ್ ಸ್ಲೀಪ್ ಟೈಮ್ ಮುಗಿಯೋದು ಅದೇ ಟೈಮ್ಗೆ, ನೀವು ಡೀಪ್ ಸ್ಲೀಪ್ ಅಲ್ಲಿ ಹೋಗೋದು ಅದೇ ಟೈಮ್ಗೆ. ಅಂದ್ರೆ ಗ್ರೋತ್ ಹಾರ್ಮೋನ್ ರಿಲೀಸ್ ಆಗೋ ಟೈಮಲ್ಲಿ ನೀವು ಸ್ಲೀಪ್ ಅವರ್ ಮುಗಿಸಿರ್ತೀರಾ. ಸೊ ಡೀಪ್ ಸ್ಲೀಪ್ ಅಂತ ಬಂದಾಗ ಮಾತ್ರ ನಿಮಗೆ ಗ್ರೋತ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಹಾರ್ಮೋನ್ ಪ್ರೊಡಕ್ಷನ್ ತುಂಬಾ ವೀಕ್ ಇರುತ್ತೆ, ಇಂಬ್ಯಾಲೆನ್ಸ್ ಆಗುತ್ತೆ, ಅಂಡ್ ಬೇರೆ ಆರೋಗ್ಯ ಸಮಸ್ಯೆಗಳನ್ನ ಬೇಗ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಥೈರಾಯ್ಡ್ ಆಗಿರ್ಬೋದು, ಡಯಾಬಿಟಿಕ್ ಆಗಿರ್ಬೋದು, PCOD ಈ ಥರ ಎಲ್ಲ ಅವ್ರದ್ದು ಬಾಡಿ ಬೇಗ ಹಚ್ಕೊಂಡ್ಬಿಡುತ್ತೆ. ನಮ್ಮ ಟಾರ್ಗೆಟ್ ಏನು ಅನ್ನೋದು ತಿಳ್ಕೊಂಡಿರೋದು ತುಂಬಾ ಇಂಪಾರ್ಟೆಂಟ್. ತಮ್ಮ ಬಗ್ಗೆನೇ ತಮಗೆ ಗೊತ್ತಿಲ್ಲದೆ ರ್ಯಾಂಡಮ್ ಆಗಿ ಏನೇನೋ ಫಾಲೋ ಮಾಡಕ್ ಹೋದ್ರೆ ಆರೋಗ್ಯ ಮಾತ್ರ ಖಂಡಿತ ಹಾಳಾಗುತ್ತೆ. ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು VSS. ಸೊ ಇವತ್ತಿನ ಎಪಿಸೋಡು ಪಾರ್ಟ್ 2 ಎಪಿಸೋಡ್ ಆಗಿರುತ್ತೆ ನಮ್ಮ ಪೂಜಾ ಗಣೇಶ್ ಅವರಿಂದ. ಸೊ ಈ ಒಂದು ಎಪಿಸೋಡಲ್ಲಿ ಅವರು PCOD ಬಗ್ಗೆ, ಥೈರಾಯ್ಡ್ ಬಗ್ಗೆ ಆ್ಯಂಡ್ ಡಯಾಬಿಟೀಸ್, ಮೇನ್ಲಿ ಡಯಾಬಿಟೀಸ್, ಅದನ್ನು ರಿವರ್ಸ್ ಮಾಡ್ಕೊಳ್ಳೋದು ಹೆಂಗೆ, ಯಾಕೆ ಅದನ್ನು ರಿವರ್ಸ್ ಮಾಡ್ಕೊಳ್ಳೋದ್ರಲ್ಲಿ ಫೇಲ್ ಆಗ್ತಾರೆ, ಇದ್ರ ಬಗ್ಗೆ ಎಲ್ಲ ಅಚ್ಚುಕಟ್ಟಾಗಿ ಎಲ್ಲರಿಗೂ ತಿಳಿಯೋಂಗೆ ಡೀಟೇಲಾಗಿ ಹೇಳಿದ್ದಾರೆ. ಇದನ್ನು ನೀವೆಲ್ಲರೂ ನೋಡಿ, ಕೇಳಿ, ಎಂಜಾಯ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಂಜಾಯ್ ದ ಶೋ. ಸ್ಟೀವಿಯಾ ಇಂದ ಕ್ಯಾನ್ಸರ್ ಆಗುತ್ತೆ ಅಂತ ಹೇಳ್ತಾರೆ, ಹೌದಾ? ಇಲ್ಲ ಇಲ್ಲ, ಸ್ಟೀವಿಯಾ ನೋಡಿ, ಇದು ನಾನು ಆಗ್ಲೇ ಹೇಳಿದಾಗೆ ಸ್ಟೀವಿಯಾ ಇಟ್ ಈಸ್ ಎ ಪ್ಲಾಂಟ್ ಡಿರೈವ್ಡ್ ಒಂದು ಸ್ವೀಟ್ನರ್ ಆಗಿದೆ, ನ್ಯಾಚುರಲ್ ಸ್ವೀಟ್ನರ್. ಅದರಲ್ಲಿ ಯಾವುದೇ ರೀತಿ ಕಾರ್ಸಿನೋಜೆನಿಕ್ ಇರುವಂತ ಕಾಂಪೌಂಡ್ ಅನ್ನ ಸಿಕ್ಕೇ ಇಲ್ಲ ಇಲ್ಲಿವರೆಗೂ. ಸೈಂಟಿಫಿಕಲಿ ಇಟ್ ಈಸ್ ನಾಟ್ ಪ್ರೂವನ್. ಸಪೋಸ್ ಏನಾದ್ರೂ ಯಾರಾದ್ರೂ ಒಬ್ರು ಡೆತ್ ಆಯ್ತು, ಅನ್ಫಾರ್ಚುನೇಟ್ಲಿ ಡೆತ್ ಆಯ್ತು ಅಂದ್ರೆ ಅವರ ಮೆಡಿಕಲ್ ಹಿಸ್ಟ್ರಿ, ಫುಡ್ ಹಿಸ್ಟ್ರಿನ ತೆಗಿತಾರೆ. ಅದ್ರಲ್ಲಿ ಏನಾದ್ರೂ ಅವ್ರ ರುಟೀನಲ್ಲಿ ಸ್ಟೀವಿಯಾ ಇತ್ತು ಅಂತಂದ್ರೆ ಅದನ್ನೇ ಒಂದು ದೊಡ್ಡ ನ್ಯೂಸ್ ಆಗಿ ತೋರಿಸ್ತಾರೆ, ಇವರು ಸ್ಟೀವಿಯಾ ತಗೋತು. ಬಟ್ ಅವರು ಫುಲ್ ಡೇನಲ್ಲಿ ಅವ್ರ ಆಕ್ಟಿವಿಟೀಸ್ ಏನಿತ್ತು, ಯಾಕೆ ಅವ್ರಿಗೆ ಕ್ಯಾನ್ಸರ್ ಬಂತು ಅನ್ನೋದನ್ನ ಯಾರು ನೋಡೋದಿಲ್ಲ. ಸೊ ಇದು ಕಾರ್ಸಿನೋಜೆನಿಕ್ ಕಾಂಪೌಂಡ್ ಸ್ಟೀವಿಯಾದಲ್ಲಿ ಇಲ್ವೇ ಇಲ್ಲ. ಒಂದೇ ಏನಪ್ಪಾ ಅಂದ್ರೆ ಲಾಂಗ್ ರನ್ ಅಲ್ಲಿ ಇದನ್ನ ತುಂಬಾ ದಿನ ತಗೊಳಕ್ ಹೋಗ್ಬೇಡಿ. ಲಾಂಗ್ ರನ್ ಅಂದ್ರೆ ಹೇಗೆ, 1 ವರ್ಷ 2 ವರ್ಷ, ನಿಮ್ದು ಈಗ ಒಂದು ವೇಟ್ ಲಾಸ್ ಗೋಲ್ ಇದೆ ಅಥವಾ ಡಯಾಬಿಟಿಕ್ ರಿವರ್ಸಲ್ ಪ್ರೋಗ್ರಾಮ್ ಅಲ್ಲಿ ಇದ್ದೀರಾ ಅಂದ್ರೆ ಫಾರ್ ಸರ್ಟನ್ ಮಂತ್ಸ್ ನೀವು ತಗೋಬಹುದು, 3 to 4 months ಆರ್ 6 months ಅಪ್ ಟು. ಆಮೇಲೆ ನಾರ್ಮಲ್ ಶುಗರ್ಗೆ ಶಿಫ್ಟ್ ಆಗಿ, ಬಿಕಾಸ್ ನೆಸೆಸಿಟಿ ಇಲ್ವಲ್ಲ ಈಗ ಅದರದ್ದು. ಸೊ ಅವಾಯ್ಡ್ ಮಾಡೋದು ಒಳ್ಳೇದು, ಬಟ್ ಅದರಿಂದ ಹೀಗಾಗುತ್ತೆ ಅನ್ನೋದು ತುಂಬಾ ತಪ್ಪು. ಇಟ್ ಈಸ್ ಹೆಲ್ದಿ ಅಂಡ್ ಇನ್ ಫಾರ್ಮ್ ಆಫ್ ವೆಯ್ಟ್ ಲಾಸ್ ಅಲ್ಲಿ ನಾವು ತಗೊಳ್ಳೋದಕ್ಕೆ, ಡಯಾಬಿಟಿಕ್ ಅಲ್ಲಿ ಬಿಕಾಸ್ ಲೋ ಇನ್ ಕ್ಯಾಲರೀಸ್. ಸೊ ನಾವು 1 ರಿಂದ 2 ಟ್ಯಾಬ್ಲೆಟ್ ಅಂದ್ರೆ ಅದೇನು ಗುಳಿಗೆ ಇರುತ್ತೆ ಚಿಕ್ಕದು, ಅದನ್ನ ತಗೋಬಹುದು ಟೀ ಆರ್ ಕಾಫಿಯಲ್ಲಿ, ಅಥವಾ ನಮ್ಗೆ ಏನಾದ್ರು ಸ್ವೀಟ್ ಇಷ್ಟ ಅದ್ರಲ್ಲಿ ಆಡ್ ಆನ್ ಮಾಡ್ಕೊಂಡು ತಗೋಬಹುದು. ಬಟ್ ಅಗೇನ್ ಶುಗರ್ ಆಗ್ಲಿ, ಸ್ಟೀವಿ ಆಗ್ಲಿ, ಜಾಗರಿ ಆಗ್ಲಿ, ಯಾವುದೇ ತಗೊಂಡ್ರು ಕೂಡ ಮಾಡರೇಷನ್ ಅಲ್ಲಿ ತಗೋಬೇಕು. ವೇಟ್ ಲಾಸ್ ಅಂತ ಬಂದಾಗ ಕಾರ್ಡಿಯೋ ಮಾಡಿದ್ರೆ ಒಳ್ಳೇದಾ ಅಥವಾ ವೇಟ್ ಟ್ರೈನಿಂಗ್ ಮಾಡಿದ್ರೆ ಒಳ್ಳೇದಾ? ನನ್ನ ಪ್ರಕಾರ ನೋಡೋದಾದ್ರೆ ಎರಡೂ ಮಾಡಬೇಕು. ಬರೀ ಕಾರ್ಡಿಯೋ ಮಾಡಿದಾಗ ಏನಾಗುತ್ತೆ ಅನ್ನೋದು ಗೊತ್ತಿರಬೇಕು, ಬರೀ ವೇಟ್ ಟ್ರೈನಿಂಗ್ ಮಾಡಿದಾಗ ಏನಾಗುತ್ತೆ ಅನ್ನೋದು ಗೊತ್ತಿರಬೇಕು. ಜೊತೆಗೇನೆ ನಮ್ದು ಹೆಲ್ತ್ ಗೋಲ್ ಏನಿದೆ ಇದು ಗೊತ್ತಿರಬೇಕು. ಸಪೋಸ್ ಈಗ ನನಗೆ ವೇಟ್ ಲಾಸ್ ಮಾಡ್ಕೊಳ್ಳೋದಿದೆ, ವೇಟ್ ಲಾಸ್ಗೆ ನಮಗೆ ಏನ್ ಬೇಕು, ಕ್ಯಾಲರಿ ಬರ್ನಿಂಗ್ ಬೇಕು. ಕ್ಯಾಲರಿ ಬರ್ನಿಂಗ್ಗೆ ಅಂತ ಬಂದ್ರೆ ನಾವು ಡಯಟ್ ಮಾಡ್ತೀವಿ, ಜೊತೆಗೆ ಕಾರ್ಡಿಯೋನ ಇನ್ಕ್ಲೂಡ್ ಮಾಡ್ಕೊಳ್ತೀವಿ. ಇವೆರಡೂ ಪ್ರೊಸೆಸ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಮಸಲ್ ಲಾಸ್ ಆಗ್ತಾ ಇರುತ್ತೆ. ಸೊ ವೇಟ್ ಟ್ರೈನಿಂಗ್ ಮಾಡಿದಾಗ ಮಸಲ್ ಲಿಫ್ಟ್ ಆಗುತ್ತೆ, ಮಸಲ್ ರೀಬಿಲ್ಟ್ ಆಗುತ್ತೆ. ಸೊ ಕಾಂಬಿನೇಷನ್ ಅಲ್ಲಿ ಮಾಡೋದು ತುಂಬಾ ಇಂಪಾರ್ಟೆಂಟ್. ಬರೀ ವೇಟ್ ಟ್ರೈನಿಂಗ್ ಮಾಡೋದ್ರಿಂದ ಮೇ ಬಿ ಹೆಲ್ದಿ ಆಗ್ತೀರಾ, ಬಟ್ ವೇಟ್ ಲಾಸ್ ಆಗಲ್ಲ, ಬಿಕಾಸ್ ಮಸಲ್ ಬಿಲ್ಟ್ ಆಗುತ್ತೆ, ಮತ್ತೆ ನಿಮ್ದು ವೇಟ್ ನಂಬರ್ ಜಾಸ್ತಿ ತೋರಿಸುತ್ತೆ, ನೀವು ಪ್ಯಾನಿಕ್ ಆಗ್ತೀರಾ. ಸೊ ಇಫ್ ಯು ವಾಂಟ್ ಟು ಗೆಟ್ ಹೆಲ್ದಿ ವೇಟ್ ಲಾಸ್, ದೆನ್ ನೀವು ಕಂಬೈನ್ ಆಗಿ ಮಾಡಬೇಕು. ಒಂದು 70% ಡಯಟ್, 15% ಕಾರ್ಡಿಯೋ, 15% ವೇಟ್ ಟ್ರೈನಿಂಗ್, ಹೀಗೆ ನೀವು ಕಾಂಬಿನೇಷನ್ ಅಲ್ಲಿ ಮಾಡಿದ್ರೆ ಒಳ್ಳೇದು. ಸಪೋಸ್ ನಿಮ್ಗೆ ಈಗ ವೇಟ್ ಲಾಸ್ ಮಾಡ್ಕೊಳ್ಳೋದಿಲ್ಲ, ಅವಾಗ್ಲೂ ಕೂಡ ಕಾರ್ಡಿಯೋ ಬೇಕೇ ಬೇಕು. ಈಗ ವೇಟ್ ಲಾಸ್ ಮಾಡ್ಕೊಳ್ಳೋದಿಲ್ಲ ಅಂದ್ರೆ ಬರೀ ವೇಟ್ ಟ್ರೈನಿಂಗ್ ಮಾಡಿದ್ರೆ ಒಳ್ಳೇದ. ಕಾರ್ಡಿಯೋದ ಬೆನಿಫಿಟ್ಸ್ ಕೂಡ ಇದೆ, ಬರೀ ವೇಟ್ ಲಾಸ್ ಅಂತ ಅಲ್ಲ, ಇಟ್ ವಿಲ್ ಕೀಪ್ ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸ್ ಇಂದ ಸ್ವಲ್ಪ ದೂರ ಇಡುತ್ತೆ. ರಿಗ್ರೆಸ್ ಆಗಿ ನಾವು ಬರೀ ಕಾರ್ಡಿಯೋ ಮಾಡೋದು ಒಳ್ಳೇದಲ್ಲ, ಹಾಗೇನೆ ರಿಗ್ರೆಸ್ ಆಗಿ ಬರೀ ವೇಟ್ ಟ್ರೈನಿಂಗ್ ಮಾಡೋದು ಒಳ್ಳೇದಲ್ಲ. ಕಾಂಬಿನೇಷನ್ ಅಲ್ಲಿ ನಿಮ್ ಬಾಡಿ ನೀಡು
ಬಾಡಿ ನಿಮ್ದು ಎಷ್ಟು ಸ್ಟೇಬಲ್ ಇದೆ ಇದ್ರ ಮೇಲೆ ಫಿಸಿಕಲ್ ಆಕ್ಟಿವಿಟಿ ಮಾಡೋದು ಒಳ್ಳೆಯದು. ಇಫ್ ಯು ಆರ್ ಫಾಲೋಯಿಂಗ್ ಹೆಲ್ದಿ ಡಯಟ್, ಪ್ರೋಟೀನ್ ರಿಚ್ ಡಯಟ್ ಮಾಡ್ತಾ ಇದ್ದೀರಾ, ಇಂಟೇಕ್ ಚೆನ್ನಾಗಿದೆ ಅಂದರೆ ಗೋ ವಿತ್ ಕಾರ್ಡಿಯೋ ಪ್ಲಸ್ ವೇಟ್ ಟ್ರೈನಿಂಗ್. ಆ್ಯಂಡ್ ಆಲ್ಸೋ ಯು ಕ್ಯಾನ್ ಕಂಬೈನ್ ಇಟ್ ವಿತ್ ಯೋಗ ಕಾಂಬಿನೇಷನಲ್ಲಿ. ಲೈಕ್ ನೀವು ವಾರದಲ್ಲಿ 6 ದಿನ ಇದ್ರೆ 2 ಡೇಸ್ ಯೋಗ ಮಾಡಿ, 2 ಡೇಸ್ ಕಾರ್ಡಿಯೋ ಮಾಡಿ, 2 ಡೇಸ್ ವೇಟ್ ಟ್ರೈನಿಂಗ್ ಮಾಡಿ. ಬಿಕಾಸ್ ನಾವು ನೋಡೋ ಹಾಗೆ ಯಾರು ಬರೀ ಯೋಗ ಮಾಡ್ತಾರೆ ಅವ್ರದಲ್ಲಿ ವೇಟ್ ಟ್ರೈನಿಂಗ್ ಅಂತ ಜಾಸ್ತಿ ಇರೋದಿಲ್ಲ. ಅಂಡ್ ಇವಾಗ ಜಿಮ್ಗೆ ಹೋಗೋರೆಲ್ಲ ಪ್ರೋಟೀನ್ ಪೌಡರ್ ಮಸ್ಟ್ ಅಂಡ್ ಶುಡ್ ತಗೋತಾ ಇರ್ತಾರೆ. ಬಿಕಾಸ್ ಒಬ್ಬೊಬ್ಬರಿಗೆ ವೆಯ್ಟ್ ಗೇನ್ ಮಾಡೋದಿರುತ್ತೆ, ಪ್ರೋಟೀನ್ ತಗೋತಾ ಇರ್ತಾರೆ. ಹೌ ಮಚ್ ಪ್ರೋಟೀನ್ ಇಸ್ ಗುಡ್? ಈ ವೇ ಪ್ರೋಟೀನ್ ಅಂತ ಏನ್ ಬರುತ್ತಲ್ಲ ಅದು ಒಳ್ಳೇದಾ? ಸೊ ಇಲ್ಲಿ ಪ್ರೋಟೀನ್ ಇಂಟೇಕ್ ಅಂತ ಬಂದ್ರೆ ಆಕ್ಟಿವಿಟಿ, ಪರ್ಸನ್ ಆಕ್ಟಿವಿಟಿ ಲೈಫ್ ಸ್ಟೈಲ್ ಮೇಲೆ ನಾವು ನೋಡ್ಬೇಕಾಗತ್ತೆ. ಸಪೋಸ್ ಒಬ್ಬ ಪರ್ಸನ್ದು ವೇಟ್ ಲಾಸ್ ವೇಟ್ ಗೇನ್ ಏನೂ ಇಲ್ಲ, ಒಂದು ಸೆಡೆಂಟರಿ ಲೈಫ್ ಸ್ಟೈಲ್, ಯಾವಾಗಲೂ ಕೂತ್ಕೊಂಡೇ ಇರ್ತಾರೆ, ಅವರಿಗೆ ಪ್ರೋಟೀನ್ ರಿಕ್ವೈರ್ಮೆಂಟ್ ತುಂಬಾ ಕಡಿಮೆ ಇರುತ್ತೆ. ಸೊ ಆ ಮನುಷ್ಯ ಏನಾದರೂ ತುಂಬಾ ಹೈ ಪ್ರೋಟೀನ್ ಡಯಟ್ ಅನ್ನ ಫಾಲೋ ಮಾಡಿದಾಗ ಕಿಡ್ನಿ ಮೇಲೆ ಸ್ವಲ್ಪ ಪ್ರೆಷರ್ ಬಿಡುವಂತ ಸಾಧ್ಯತೆ ಇರುತ್ತೆ. ಸಪೋಸ್ ಅ ಪರ್ಸನ್ ಇಸ್ ಡೂಯಿಂಗ್ ಹೆಲ್ದಿ ವರ್ಕೌಟ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಫುಲ್ ಡೇ ಆಕ್ಟಿವ್ ಆಗಿರ್ತಾರೆ ಅಂದ್ರೆ ಅವರಿಗೆ ಪ್ರೋಟೀನ್ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ. ಅಗೇನ್ ಇಲ್ಲಿ ಪ್ರೋಟೀನ್ ಅಲ್ಲಿ ನಾವು 3 ಟೈಪ್ ಅಲ್ಲಿ ಡಿವೈಡ್ ಮಾಡ್ತೀವಿ. ಒಂದು ಆನಿಮಲ್ ಪ್ರೋಟೀನ್, ಇನ್ನೊಂದು ಪ್ಲಾಂಟ್ ಬೇಸ್ಡ್ ಪ್ರೋಟೀನ್, ಇನ್ನೊಂದು ಕಾಂಪ್ಲಿಮೆಂಟರಿ ಪ್ರೋಟೀನ್. ವಿಚ್ ಇಸ್ ಬೆಸ್ಟ್? ಯಾವ್ದು ಬೆಸ್ಟ್? 3 ಆಫ್ ಬೆಸ್ಟ್. ಮೂರು ಬೆಸ್ಟ್. ಬಟ್ ಅದ್ರ ಡಿಫ್ರೆನ್ಸ್ ನಮಗೆ ಗೊತ್ತಿರಬೇಕು. ಸಪೋಸ್ ಈಗ ನಾನು ಒಂದು ಬಿಸಿ ಸ್ಕೆಡ್ಯೂಲ್ ಅಲ್ಲಿ ಇದ್ದೀನಿ, ನನಗೆ ನನ್ನ ಪ್ರೋಟೀನ್ ರಿಕ್ವೈರ್ಮೆಂಟ್ ಅನ್ನ ಊಟದಿಂದ ಫುಲ್ಫಿಲ್ ಮಾಡಕ್ ಆಗ್ತಾ ಇಲ್ಲ. ನಂಗೆ ಗೊತ್ತು ನಾರ್ಮಲ್ ಅಡಿಗೆಯಲ್ಲಿ ಏನೇನು ಪ್ರೋಟೀನ್ ತಗೋಬೇಕು ಅನ್ನೋದು ನಂಗೆ ಗೊತ್ತು, ಬಟ್ ನನಗೆ ಫುಲ್ಫಿಲ್ ಮಾಡಕ್ ಆಗ್ತಾ ಇಲ್ಲ ಬಿಕಾಸ್ ಆಫ್ ಬಿಸಿ ಸ್ಕೆಡ್ಯೂಲ್. ದೆನ್ ಐ ಕ್ಯಾನ್ ಆಪ್ಟ್ ಫಾರ್ ವೇ ಪ್ರೋಟೀನ್. ನಾನು ಒಂದು ಸ್ಕೂಪ್ ವೇ ಪ್ರೋಟೀನ್ ತಗೊಳ್ತೀನಿ, ಮಿಕ್ಸ್ ಮಾಡ್ಕೊಳ್ತೀನಿ, ಕುಡಿದ್ಬಿಟ್ಟು ಹೋಗ್ತೀನಿ, ವಿಚ್ ಇಸ್ ಈಸಿ ಫಾರ್ ಮೀ. ಇನ್ಸ್ಟೆಡ್ ಆಫ್ ತಗೊಳ್ದೇ ಇರೋದಕ್ಕಿಂತ ಯಾವುದಾದ್ರೂ ಒಂದು ತಗೊಳ್ಳೋದು. ಆ್ಯಂಡ್ ಅಗೇನ್ ಇಲ್ಲಿ 3 ಟೈಪ್ಸ್ ಇರುತ್ತೆ. ಒಂದು ನಾನು ಆಗಲೇ ಹೇಳಿದಾಗೆ ಆನಿಮಲ್ ಬೇಸ್ಡ್ ಪ್ರೋಟೀನ್ ಅಂತ ಬಂದರೆ ನಿಮ್ಗೆ ಅದರಲ್ಲಿ ಏನು ಬರುತ್ತೆ, ಮೀಟ್, ಫಿಶ್, ಎಗ್, ಚಿಕನ್ ಆ್ಯಂಡ್ ಮಿಲ್ಕ್ ಬೇಸ್ಡ್ ಪ್ರಾಡಕ್ಟ್ಸ್ ಲೈಕ್ ಹಾಲು, ಮೊಸರು, ತುಪ್ಪ, ಆಮೇಲೆ ನಮ್ಮದು ಪನೀರ್ ಬರೋದು, ಇದೆಲ್ಲ ಮಿಲ್ಕ್ ಬೇಸ್ಡ್ ಬರುತ್ತೆ ಆ್ಯಂಡ್ ಆನಿಮಲ್ ಬೇಸ್ಡ್ ಬರುತ್ತೆ. ಪ್ಲಾಂಟ್ ಪ್ರೋಟೀನ್ ಅಂತ ಬಂದರೆ ಪೀಸ್ ಪ್ರೋಟೀನ್, ಪೀನಟ್ ಪ್ರೋಟೀನ್, ಕಾಳು ಬೇಳೆಗಳಿಂದ ಬರುವಂಥದ್ದು. ಸೊ ಇದು ಡಿಫ್ರೆನ್ಸ್ ಏನಿದೆ ಅಂದರೆ ಆನಿಮಲ್ ಬೇಸ್ಡ್ ಪ್ರೋಟೀನ್ ಅಲ್ಲಿ ಕಂಪ್ಲೀಟ್ ಪ್ರೋಟೀನ್ ಪ್ರೊಫೈಲ್ ಚೆನ್ನಾಗಿರುತ್ತೆ. ಅಂದರೆ ನಮ್ಮದು 9 ಅಮೈನೋ ಆಸಿಡ್ಸ್ ಏನಿರುತ್ತೆ ಅದು ಎಲ್ಲ ಇರುತ್ತೆ. ಇದು ಮೊದಲೇದು. ಎರಡನೇದು ಬಯೋ ಅವೈಲಬಿಲಿಟಿ ತುಂಬ ಚೆನ್ನಾಗಿರುತ್ತೆ. ಈಗ ತುಂಬ ಜನ ಒಂದು ವೆಜಿಟೇರಿಯನ್ಸ್ಗಳಿಗೆ ಪ್ರೋಟೀನ್ ಸೋರ್ಸ್ ಕೊಡಿ ಅಂದರೆ ಸೋಯಾ ಚಂಕ್ಸು ತಗೊಳ್ಳಿ ಅಂತ ಹೇಳ್ತಾರೆ. ಪನೀರ್ಗಿಂತ ಸೋಯಾ ಚಂಕ್ಸ್ ಅಲ್ಲಿ ಜಾಸ್ತಿ ನಿಮಗೆ ಪ್ರೋಟೀನ್ ಸಿಗುತ್ತೆ ಅಂತಾನೆ ಹೇಳ್ತಾರೆ. ಬಟ್ ಅವರಿಗೆ ಅದು ಡಿಫ್ರೆನ್ಸ್ ಗೊತ್ತಿಲ್ಲ, ಅದ್ರ ಬಯೋ ಅವೈಲಬಿಲಿಟಿ ಎಷ್ಟಿದೆ. ವಿ ಕುಡ್ ಸೇ 50% ಅಷ್ಟೇ ಇರೋದು. ಫಾರ್ ಎಕ್ಸಾಂಪಲ್, ಈಗ ನೀವು ಪನೀರ್ ತಗೊಂಡಿದ್ದೀರಾ, ಅದರಲ್ಲಿ ನಿಮಗೆ 20 ಗ್ರಾಮ್ ಸಿಗ್ತಾ ಇದೆ. 20 ಗ್ರಾಮ್ ಪನೀರಲ್ಲಿ ಒಂದು 20 ಗ್ರಾಮ್ವರೆಗೂ ಪ್ರೋಟೀನ್ ಸಿಗ್ತಾ ಇದೆ, ರಫ್ಲಿ ಆಮ್ ಟೆಲಿಂಗ್. ಈಗ ಸೋಯಾ ಚಂಕ್ಸ್ದು ನಿಮಗೆ ಪ್ರೋಟೀನ್ ಕ್ಯಾಲ್ಕುಲೇಷನ್ ಬಂದಿದ್ದು 30 ಗ್ರಾಮ್. ಸೊ ನಿಮಗೇನು ಅನ್ಸುತ್ತೆ, ಪನೀರ್ಗಿಂತ ಜಾಸ್ತಿ ಸೋಯಾ ಚಂಕ್ಸ್ ಅಲ್ಲೇ ಪ್ರೋಟೀನ್ ಜಾಸ್ತಿ ಸಿಗ್ತಾ ಇದೆ ಅಂಡ್ ಕಾಸ್ಟ್ ಎಫೆಕ್ಟಿವ್ ಆಗಿದೆ ಅಂತ. ಬಟ್ ಅದು ದೇಹಕ್ಕೆ ಎಷ್ಟು ಅಬ್ಸಾರ್ಬ್ ಆಗುತ್ತೆ ಅನ್ನೋದು ಮ್ಯಾಟರ್. ಸೊ ನಮ್ಮ ದೇಹಕ್ಕೆ ಸೋಯಾ ಚಂಕ್ಸ್ ಇಂದ ಬರೀ 50% ಮಾತ್ರ ಅಬ್ಸರ್ವ್ ಮಾಡ್ಕೊಳುತ್ತೆ. ಅಂದ್ರೆ ನಿಮ್ಗೆ 50ದಲ್ಲಿ 25 ಗ್ರಾಮ್ ಮಾತ್ರ ಸಿಗುತ್ತೆ. ಸೊ ಬಯೋ ಅವೈಲಬಿಲಿಟಿ ತುಂಬಾ ಚೆನ್ನಾಗಿರುತ್ತೆ ಅನಿಮಲ್ ಬೇಸ್ಡ್ ಪ್ರಾಡಕ್ಟ್ ಅಲ್ಲಿ. ಸೊ ಅನಿಮಲ್ ಬೇಸ್ಡ್ ಅಂತ ಬಂದ್ರೆ ಈಗ ನಮ್ಮ ಡೇ ಟು ಡೇ ರುಟೀನಲ್ಲಿ ನಾವು ಎಗ್, ಚಿಕನ್, ಆಮೇಲೆ ಫಿಶು, ಮೊಟ್ಟೆ ನೀವು ಬೇಯಿಸಿ ತಗೊಳ್ಳಿ, ಆಮ್ಲೆಟ್ ಮಾಡಿ ತಗೊಳ್ತು, ದಟ್ ಡಸಂಟ್ ಮ್ಯಾಟರ್. ಹಾಗೇನೆ ಪನೀರ್, ಮೊಸರು, ಇದನ್ನೆಲ್ಲ ನಾವು ಪ್ರೋಟೀನ್ ಸೋರ್ಸ್ಗೆ ಆ್ಯಡ್ ಆನ್ ಮಾಡ್ಕೋಬಹುದು. ಬಟ್ ಪ್ರತಿಯೊಂದ್ರದ್ದು ಅಡ್ವಾಂಟೇಜು ಇರುತ್ತೆ, ಡಿಸ್ಅಡ್ವಾಂಟೇಜು ಇರುತ್ತೆ. ಈಗ ಅಡ್ವಾಂಟೇಜ್ ಅಂತ ಬಂದ್ರೆ ಕಂಪ್ಲೀಟ್ ಪ್ರೊಫೈಲ್ ಸಿಗುತ್ತೆ ಪ್ರೋಟೀನ್ದು, ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ, ಯುಟಿಲೈಸ್ ಕೂಡ ಚೆನ್ನಾಗಾಗುತ್ತೆ. ಬಟ್ ಇದನ್ನ ಅತಿಯಾಗಿ ತಗೊಂಡಾಗ ಇದು ಸ್ಯಾಚುರೇಟೆಡ್ ಫ್ಯಾಟ್ ಜಾಸ್ತಿ ಇರುತ್ತೆ. ಸೊ ಇದು ನಮಗೆ ಕೊಲೆಸ್ಟ್ರಾಲ್ ಹೈ ಮಾಡೋದಕ್ಕೆ, ಫ್ಯಾಟಿ ಲಿವರ್ ಹೈ ಆಗುತ್ತೆ. ಇನ್ ಕೇಸ್ ಇಫ್ ಯು ಆರ್ ಸಫರಿಂಗ್ ಥ್ರೂ ದೋಸ್ ಡಿಸೀಸ್ ಅಂತ ಬಂದ್ರೆ ಅದು ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ವೆನ್ ಇಟ್ ಕಮ್ಸ್ ಟು ಪ್ಲಾಂಟ್ ಬೇಸ್ಡ್ ಪ್ರೋಟೀನ್, ಇದ್ರದ್ದು ತುಂಬಾ ಚೆನ್ನಾಗಿ ಅಬ್ಸರ್ವೇಷನ್ ಇರುತ್ತೆ, ಯಾಕಂದ್ರೆ ಇದು ಪ್ಲಾಂಟ್ ಬೇಸ್ಡ್ ಇರುತ್ತೆ. ಬಟ್ ಇದು ಕಂಪ್ಲೀಟ್ ಪ್ರೊಫೈಲ್ ಇರೋದಿಲ್ಲ. ನಾವು ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಅನ್ನ ಇನ್ಕಂಪ್ಲೀಟ್ ಪ್ರೋಟೀನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ನಾನು ಆಗಲೇ ರೈಸದ್ ಹೇಳಿದೆ, ರೈಸಲ್ಲಿ ಲೈಸಿನ್ ಇರೋದಿಲ್ಲ, ಅಮಿನೋ ಆಸಿಡ್. ಹಾಗೇನೆ ಪ್ರತಿಯೊಂದು ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಅಲ್ಲಿ 1 ಇಲ್ಲ 2 ಅಮೈನೋ ಆಸಿಡ್ ಮಿಸ್ಸಿಂಗ್ ಇರುತ್ತೆ. ಬಟ್ ಇದನ್ನ ನಾವು ಆಸ್ ಎ ಡಯಟಿಷಿಯನ್ ನಮ್ದು ಕರ್ತವ್ಯ ಏನಂದ್ರೆ ಕಾಂಬಿನೇಷನ್ ಅಲ್ಲಿ ಕೊಡೋದು. ಫಾರ್ ಎಕ್ಸಾಂಪಲ್, ಈಗ ಬ್ರೆಡ್ ತಗೊಳ್ತೀರಾ, ಬ್ರೆಡ್ ಮೇಲೆ ಪೀನಟ್ ಬಟರ್ ಅನ್ನ ಹಚ್ಚಿದಾಗ ಇಟ್ ವಿಲ್ ಬಿಕಮ್ ಕಂಪ್ಲೀಟ್ ಪ್ರೋಟೀನ್.
ಇಫ್ ಯು ಆರ್ ಟೇಕಿಂಗ್ ರೈಸ್ ವಿತ್ ರಾಜ್ಮಾ ಆರ್ ತೂರ್ ದಾಲ್ ಇಟ್ ವಿಲ್ ಬಿಕಮ್ ಕಂಪ್ಲೀಟ್ ಪ್ರೋಟೀನ್. ಸೊ ಇದು ಗೊತ್ತಿರಬೇಕು. ಇದ್ರದ್ದು ಅವೈಲಬಿಲಿಟಿ ಅಷ್ಟು ಚೆನ್ನಾಗಿರೋದಿಲ್ಲ, ಬಟ್ ಈಗ ವೆಜಿಟೇರಿಯನ್ ಇರೋರಿಗೆ ಇದೇ ಆಪ್ಷನ್ ಇರುತ್ತೆ. ಬಟ್ ಯಾವಾಗ ನಮಗೆ ಆನಿಮಲ್ ಬೇಸ್ ಆಗಿರ್ಬೋದು, ಪ್ಲಾಂಟ್ ಬೇಸ್ಡ್ ಆಗಿರ್ಬೋದು, ಎರಡನ್ನೂ ಮಾಡ್ಕೊಳ್ಳೋಷ್ಟು ಟೈಮ್ ಇಲ್ಲ, ಬಟ್ ನಮಗೆ ಪ್ರೋಟೀನ್ ರಿಕ್ವೈರ್ಮೆಂಟ್ ಇದೆ, ತಗೊಳ್ದೇ ಇರೋ ಬದಲು ಸಪ್ಲಿಮೆಂಟ್ರಿಗೆ ಹೋದ್ರೆ ಒಳ್ಳೇದು. ಲೈಕ್ ವೇ ಪ್ರೋಟೀನ್, ಐಸೋಲೇಟ್, ಕಾನ್ಸಂಟ್ರೇಟ್. ಅದರಲ್ಲಿ ವೆಜಿಟೇರಿಯನ್ ಸೋರ್ಸ್ ಇದೆ, ಲೈಕ್ ಪೀ ಪ್ರೋಟೀನ್, ಸೋಯಾ ಪ್ರೋಟೀನ್, ಕ್ಯಾಸೇನ್ ಪ್ರೋಟೀನ್, ಈ ಥರ ಎಲ್ಲ ಇರುತ್ತೆ. ಒಂದೇನಪ್ಪ ಅಂದರೆ ಪ್ರೋಟೀನ್ ಅಂತ ಬಂದಾಗ ಯಾವ ಬ್ರ್ಯಾಂಡನ್ನು ಚೂಸ್ ಮಾಡ್ತಾ ಇದ್ದೀರಾ, ಒಳ್ಳೆ ಕ್ವಾಲಿಟಿ ಇದೆಯಾ ಇಲ್ವಾ ಅಂತ ನೋಡೋದು ತುಂಬ ಇಂಪಾರ್ಟೆಂಟ್. ತುಂಬ ಚೆನ್ನಾಗಿರುವಂಥ ಕ್ವಾಲಿಟಿ ಕಾಸ್ಟ್ ಜಾಸ್ತಿ ಇರುತ್ತೆ. ಲೋಕಲ್ ಆಗಿ ನಿಮಗೆ ಯಾರೊಬ್ರು ಪ್ರೋಟೀನ್ ಪೌಡರ್ ಅಂತ ಸೇಲ್ ಮಾಡ್ತಾ ಇದ್ದಾರೆ, ಮನೇಲಿರೋ ಕಾಳು ಬೇಳೆಗಳನ್ನೆಲ್ಲ ಅವರು ಇನ್ಕಂಪ್ಲೀಟ್ ಪ್ರೋಟೀನ್ ಅನ್ನ ಮಿಕ್ಸ್ ಮಾಡಿಬಿಟ್ಟು ನಿಮಗೆ ಕೊಡ್ತಾ ಇದ್ದಾರೆ. ಸೊ ಅಲ್ಲಿ ನಿಮಗೆ ಅದನ್ನ ವೇ ಪ್ರೋಟೀನ್ ಜೊತೆಗೆ ಕಂಪ್ಯಾರಿಸನ್ ಮಾಡ್ಕೊಳಕ್ ಆಗಲ್ಲ. ವೇ ಪ್ರೋಟೀನ್ ಇಸ್ ಕನ್ಫರ್ಮ್ ಪ್ರೋಟೀನ್ ಅಂತ ಹೇಳ್ಬೋದು, ಇಟ್ ಈಸ್ ಬೆಸ್ಟ್ ಅಂತ ಹೇಳ್ಬೋದು. ಬಟ್ ಇದು ಯಾರಿಗೆ ಬೇಕು ಅಂತಂದ್ರೆ, ಯಾರಿಗೆ ತಮ್ಮ ಡಯಟ್ ಇಂದ ಫುಲ್ಫಿಲ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಅನ್ನೋರು ಮಾತ್ರ ಸಪ್ಲಿಮೆಂಟ್. ಇಟ್ ಈಸ್ ಅ ಕಾಂಪ್ಲಿಮೆಂಟರಿ ಪ್ರೋಟೀನ್ ಅಂತ ಹೇಳಿದೆ. ಸೊ ಇಲ್ಲಿ ಒಳ್ಳೇದು ಕೆಟ್ಟದು ಅನ್ನೋದಕ್ಕಿಂತ ನೀಡ್ ಮೇಲೆ ಹೋಗೋದು ಒಳ್ಳೇದು. ನಾವು ಅಂಡ್ ಇವಾಗ ಹೋಮ್ ಮೇಡ್ ಪ್ರೋಟೀನ್ ಅಂತ ಮಾಡ್ತಾರೆ. ಇವಾಗ ನಮ್ಮ ಅಮ್ಮನೆ ಮಾಡಿ ಕಳ್ಸಿದಾಳೆ ಹೋಮ್ ಮೇಡ್ ಪ್ರೋಟೀನ್ ಅಂತ, ಎಲ್ಲಾ ಡ್ರೈ ಫ್ರೂಟ್ಸ್ ನೆಲ್ಲ ಇದನ್ನ ಗ್ರೈಂಡ್ ಮಾಡಿ ಪ್ರೋಟೀನ್ ಅಂತ. ಸೊ ಅದು ಎಷ್ಟರ ಮಟ್ಟಿಗೆ ಪ್ರೋಟೀನು? ನಾನು ಅದಕ್ಕೆ ಪ್ರೋಟೀನ್ ಪೌಡರ್ ಅಂತ ಅನ್ನಲ್ಲ, ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಅಥವಾ ಫ್ಯಾಟ್ ಪ್ರೋಟೀನ್ ಅಂತ ಹೇಳ್ತೀನಿ. ಕರೆಕ್ಟ್. ಇದನ್ನ ಹೇಳಿದ್ರೆ ಇಲ್ಲ ಇದ್ರಲ್ಲಿ ಎಲ್ಲಾ ಪ್ರೋಟೀನ್ ಇರುತ್ತೆ ತಗೋ ಅಂತ ಕೊಡ್ತಾರೆ. ಆದ್ರೆ ಅದು ಅನ್ಹೆಲ್ದಿ ಅಂತ ನಾನು ಹೇಳ್ತಾ ಇಲ್ಲ. ಇಟ್ಸ್ ಹೆಲ್ದಿ, ಬಟ್ ಇಟ್ ಈಸ್ ಅ ಹೆಲ್ದಿ ಕಾರ್ಬೋಹೈಡ್ರೇಟ್, ಕಾರ್ಬ್ಸ್ ಅಂತ ಹೇಳ್ಬೋದು. ಇದನ್ನ ನಾವು ಅದು ಪ್ರೋಟೀನ್ ಪೌಡರ್ ಅಂತ ನಾವು ಮಾಡೋ ಅಡಿಗೆಲೆಲ್ಲ ಬೆರೆಸ್ಕೊಂಡು ತಿನ್ನಕ್ ಸ್ಟಾರ್ಟ್ ಮಾಡ್ಬಿಟ್ರೆ ಕಾರ್ಬೋಹೈಡ್ರೇಟ್ ಜೊತೆ ನಾವು ಮತ್ತೆ ಕಾರ್ಬ್ಸ್ ಅನ್ನೇ ಮತ್ತೆ ಮಿಕ್ಸ್ ಮಾಡ್ತಾ ಇದ್ವಿ. ಸೊ ವಿ ಆರ್ ಇನ್ಕ್ರೀಸಿಂಗ್ ಅವರ್ ಕ್ಯಾಲರಿ ಇಂಟೇಕ್. ಎಂಡ್ ಆಫ್ ದ ಟೈಮ್ ನಿಮಗೆ ವೇಟ್ ಲಾಸು ಆಗಲ್ಲ, ಯಾವುದು ಕೂಡ ರಿಸಲ್ಟ್ ಪ್ರೊಡ್ಯೂಸ್ ಆಗಲ್ಲ. ಬಟ್ ಈ ಸಿರಿಧಾನ್ಯದ ಮಿಕ್ಸ್ ಆಗಿರ್ಬೋದು, ಕಾಳುಗಳ ಮಿಕ್ಸ್ ಆಗಿರ್ಬೋದು, ನಟ್ಸ್ಗಳ ಮಿಕ್ಸು ಹೆಲ್ದಿಯಾಗಿ ನಾವು ಹೇಗೆ ಕನ್ಸ್ಯೂಮ್ ಮಾಡ್ಬೇಕಂದ್ರೆ ಅದನ್ನ ನಾವು ಕಾರ್ಬ್ಸ್ ಆಗಿ ನೋಡ್ಬೇಕು. ಸೊ ಈಗ ಸಿರಿಧಾನ್ಯದ ಅಂಬ್ಲಿ ತಗೊಳ್ತಿರುವಾಗ ಅದು ಕಾರ್ಬ್ಸ್ ಇದೆ, ಅದು ಪ್ರೋಟೀನ್ ಅಲ್ಲ. ಸೊ ಅದು ಹೆಲ್ದಿ ಇದೆ, ಬಟ್ ಅದ್ರ ಜೊತೆ ನಾವು ಕಂಬೈನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ನಮ್ಮ ಪ್ಲೇಟಲ್ಲಿ ಏನೇನು ಇರಬೇಕು, ಒಂದು ಕಾರ್ಬ್ಸ್ ಇರಬೇಕು, ಒಂದು ಪ್ರೋಟೀನ್ ಸೋರ್ಸ್ ಇರಬೇಕು, ಒಂದು ಫೈಬರ್ ಸೋರ್ಸ್ ಇರಬೇಕು, ಒಂದು ಫ್ಯಾಟ್ ಸೋರ್ಸ್ ಇರಬೇಕು. ಈಗ ಈ ಸಿರಿಧಾನ್ಯದ ಮಿಕ್ಸ್ ಅಲ್ಲಿ ಫ್ಯಾಟು ಇದೆ, ಕಾರ್ಬ್ಸು ಇದೆ. ಸೊ ನಾವು ಪ್ರೋಟೀನ್ ಮತ್ತೆ ಫೈಬರ್ ಅನ್ನ ಅಡಿಷನಲಿ ತಗೋಬೇಕು, ದೆನ್ ಇಟ್ ಈಸ್ ಹೆಲ್ದಿ ಫಾರ್ ಯು. ನೀವು ಅದನ್ನ ಪ್ರೋಟೀನ್ ಪೌಡರ್ ಅಂತ ತಪ್ಪು ತಿಳ್ಕೊಂಡು ಪ್ರೋಟೀನ್ ಜಾಗಕ್ಕೆ ಈ ಒಂದು ಪ್ರೋಟೀನ್ ತಗೊಳಕ್ ಹೋದ್ರೆ ಅದ್ರ ಬಯೋ ಅವೈಲಬಿಲಿಟಿನೂ ಚೆನ್ನಾಗಿರಲ್ಲ, ಅಂಡ್ ಅದು ವರ್ಕು ಕೂಡ ಆಗಲ್ಲ. ಅದು ನಿಮ್ಗೆ ಫ್ಯಾಟ್ ಅನ್ನೇ ಸ್ಟೋರ್ ಮಾಡೋದು. ನನಗೆ ನನ್ನ ಕ್ಲೈಂಟ್ಸ್ ಹೇಳ್ತಾರೆ, ಮೇಡಮ್ ನಮ್ಮ ಮನೇಲಿ ಎಲ್ಲ ಸಿರಿಧಾನ್ಯ ಮಿಕ್ಸ್ ಮಾಡ್ಕೊಂಡು ನಾವು ಅಂಬ್ಲಿ ಮಾಡ್ಕೊಂಡು ಕುಡಿಬೋದಾ? ಕುಡೀರಿ, ಯಾರು ಬೇಡ ಅಂದ್ರು, ಬಟ್ ಪ್ರೋಟೀನ್ ಸೋರ್ಸ್ನು ತಗೊಳ್ಳಿ. ಮೇಡಮ್ ಅದು ಪ್ರೋಟೀನೇ ಪೌಡರ್ ಅಲ್ವಾ ಅಂತ ಹೇಳ್ತಾರೆ. ಸತ್ತು ಅಂತ ನೀವು ಕೇಳ್ಬೋದು. ಸತ್ತು ಪೌಡರ್, ಸತ್ತು ಪೌಡರ್ ಇಸ್ ಹೆಲ್ದಿ ಪೌಡರ್. ಇಟ್ ಈಸ್, ವಿ ಕ್ಯಾನ್ ಯೂಸ್ ಇಟ್ ಆಸ್ ಹೆಲ್ದಿ ಡ್ರಿಂಕ್, ಬಟ್ ಅದು ಪ್ರೋಟೀನ್ ಅಲ್ಲ. ಪ್ರೋಟೀನ್ ಅಲ್ಲ. ಸಿ ಅದು ಇನ್ಕಂಪ್ಲೀಟ್ ಪ್ರೋಟೀನ್. ಅದನ್ನ ವೇ ಪ್ರೋಟೀನ್ಗೆ, ಅನಿಮಲ್ ಪ್ರೋಟೀನ್ಗೆ ಕಂಪ್ಯಾರಿಸನ್ ಮಾಡಕ್ ಬರಲ್ಲ. ವೇ ಪ್ರೋಟೀನ್ ಅಲ್ಲಿ ನಮ್ಗೆ ಒಂದ್ ಸ್ಕೂಪ್ ಅಲ್ಲಿ 22 to 24 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ಕಾರ್ಬೋಹೈಡ್ರೇಟ್ ಕಡಿಮೆ ಇರುತ್ತೆ, ಫ್ಯಾಟ್ ಪರ್ಸೆಂಟೇಜ್ ಕಡಿಮೆ ಇರುತ್ತೆ. ಬಟ್ ಈ ಒಂದು ಮನೇಲಿ ಮಾಡಿದಂತಹ ಪ್ರೋಟೀನ್ಸ್ ಗಳಲ್ಲಿ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತೆ, ಫ್ಯಾಟ್ ಜಾಸ್ತಿ ಇರುತ್ತೆ, ಪ್ರೋಟೀನ್ ಮಾಡರೇಷನ್ ಅಲ್ಲಿ ಇರುತ್ತೆ. ಸೊ ನಾವು ಯಾವಾಗ್ಲೂ ಒಂದು ಆಹಾರ ಪದಾರ್ಥದಲ್ಲಿ ಯಾವ್ದು ಪರ್ಸೆಂಟ್ ಜಾಸ್ತಿ ಇರುತ್ತೋ ಅದನ್ನ ಐಡೆಂಟಿಫೈ ಮಾಡ್ತೀವಿ. ಈಗ ನಾವು ಪನ್ನೀರನ್ನ ಬರೀ ಪ್ರೋಟೀನ್ ಅಂತ ನೋಡ್ತೀವಿ, ಯಾಕಂದ್ರೆ ಅದ್ರಲ್ಲಿ ಪ್ರೋಟೀನ್ ಕಾಂಪೌಂಡ್ ಜಾಸ್ತಿ ಇದೆ, ಬಟ್ ಅದ್ರ ಜೊತೆ ಕಾರ್ಬೋಹೈಡ್ರೇಟ್ ಇದೆ, ಇದನ್ನ ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕು. ಬಟ್ ಜನಗಳಿಗೆ ಅದನ್ನೆಲ್ಲ ಹೇಳಕ್ ಹೋದ್ರೆ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೆ ಪ್ರೋಟೀನ್ ಅಂತ ಬಂದ್ರೆ ನೀವು ಪನ್ನೀರ್ ತಗೊಳ್ಳಿ, ಮೊಸರು ತಗೊಳ್ಳಿ, ಮಜ್ಜಿಗೆ ತಗೊಳ್ಳಿ, ಸೋಯಾ ತಗೊಳ್ಳಿ ಅಂತ ಹೇಳ್ತೀವಿ. ಇಷ್ಟ ಏನಪ್ಪಾ ಅಂದ್ರೆ ನೀವು ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್, ನಿಮ್ಗೆ ನಿಮ್ಮ ಡಯಟ್ ಅಲ್ಲಿ ಇದೆಲ್ಲ ಕವರ್ ಮಾಡ್ಕೊಳಕ್ ಆಗ್ತಾ ಇಲ್ವಾ, ಟೇಕ್ ಅ ಡಯಟಿಷಿಯನ್ ಸಪೋರ್ಟ್. ಅದು ನಿಮ್ಗೆ ಪ್ರಿಪೇರ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ, ಬಿಕಾಸ್ ಆಫ್ ಲೈಫ್ ಸ್ಟೈಲ್ ಬಿಸಿ ಸ್ಕೆಡ್ಯೂಲ್ ಇಂದ ಪ್ರಿಪೇರ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ ಗೋ ಫಾರ್ ಕಾಂಪ್ಲಿಮೆಂಟರಿ ಸಪ್ಲಿಮೆಂಟ್ಸ್ ಲೈಕ್ ವೇ ಪ್ರೋಟೀನ್, ಕಾನ್ಸಂಟ್ರೇಟ್. ಅಗೇನ್ ಅದು ಬ್ರ್ಯಾಂಡ್ ಯಾವ್ದು ಚೂಸ್ ಮಾಡ್ತಾರೆ. ಇದು ಈಗ ಸ್ಕ್ಯಾಮ್ ನಡೀತಾ ಇದೆ, ಯು ನೋ ದ್ಯಾಟ್ ಪ್ರೋಟೀನ್ ಪೌಡರ್ಗಳ ಸ್ಕ್ಯಾಮ್ ನಡೆಯುತ್ತೆ. ಯು ಶುಡ್ ನೋ ದ್ಯಾಟ್ ಹೆಲ್ದಿ ಪ್ರೋಟೀನ್ ಅದರಲ್ಲಿ ಇಂಗ್ರೀಡಿಯೆಂಟ್ ಅನ್ನ ನೀವು ನೋಡೋದನ್ನ ಕಲಿಬೇಕು. ಇಂಗ್ರೀಡಿಯೆಂಟ್ ಅಲ್ಲಿ ಬರೀ ವೇ ಮಿಲ್ಕ್ ಅಷ್ಟೇ ಆಡ್ ಮಾಡಿದಾರಾ, ಅಡಿಷನಲ್ ಏನಾದ್ರೂ ಮತ್ತೆ ಕಂಬೈನ್ ಮಾಡ್ತಾ ಇದ್ದಾರಾ ಅನ್ನೋದನ್ನ ನೋಡೋದನ್ನ ನೀವು ಕಲಿಬೇಕು. ಸೊ ಇಟ್ ಈಸ್ ಹೆಲ್ದಿ, ಬಟ್ ಅದೇ ನಿಮ್ಮ ಟಾರ್ಗೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ಜಿಮ್ಮಿಗೆ ಹೋಗೋರೆಲ್ಲ ಪ್ರೋಟೀನೇ ತಗೋಬೇಕು ಅಂತ ಏನಿಲ್ಲ, ಯಾಕಂದ್ರೆ ಜಿಮ್ಮಿಗೆ ಹೋಗೋರ್ದೆಲ್ಲ ಒಂದೇ ಟಾರ್ಗೆಟ್ ಇರಲ್ಲ.
ಕೆಲವೊಬ್ರು ವೇಟ್ ಲಾಸ್ಗೆ ಹೋಗ್ತಾರೆ ಜಿಮ್ಗೆ, ಕೆಲವರು ವೇಟ್ ಗೇನ್ಗೆ ಹೋಗ್ತಾರೆ, ಕೆಲವೊಬ್ರು ಬರೀ ಹೆಲ್ದಿ ಆಗಿರ್ಬೇಕು ಅಂತ ಹೋಗ್ತಾರೆ. ಸೊ ನಾವು ಅಥ್ಲೀಟ್ ಫೀಲಿಂಗ್ ಇಟ್ಕೊಂಡು ಎಲ್ಲವನ್ನ ಮಾಡ್ತಾ ಇದೀವಿ ಅಂದ್ರೆ ಆ ಲೆವೆಲ್ಗೆ ಡಯಟ್ ಅನ್ನು ಕೂಡ ಫಾಲೋ ಮಾಡೋದು ತುಂಬಾ ಇಂಪಾರ್ಟೆಂಟ್. ರಿಗ್ರೆಸ್ ಆಗಿ 2 to 3 hours ನೀವು ವರ್ಕೌಟ್ ಮಾಡ್ತಾ ಇದ್ರ, ಪ್ರೋಟೀನ್ ಶೇಕ್ ತಗೊಳ್ತಾ ಇದ್ರ, ಬಟ್ ಬೇರೆ ನ್ಯೂಟ್ರಿಯನ್ಸ್ ನೀವು ಊಟದಿಂದ ಕವರ್ ಮಾಡ್ತಾ ಇಲ್ಲ ಅಂದ್ರೆ ನೀವು ವೀಕ್ ಆಗ್ತೀರಾ. ವೇಟ್ ಲಾಸ್ ಏನೋ ಆಗುತ್ತೆ, ವೇಟ್ ಲಾಸ್ ಅಲ್ಲಿ ಫ್ಯಾಟ್ ಲಾಸ್ ಅಂತಾನು ಇದೆ, ವೇಟ್ ಲಾಸ್ ಅಂತಾನು ಇದೆ. ಸೊ ದೆರ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಬೋತ್ ಆಫ್ ದೆಮ್. ವೇಟ್ ಲಾಸ್ ಅಲ್ಲಿ ನೀವು ವೇಟ್ ಮಸಲ್ ಲಾಸ್ ಆಗುತ್ತೆ, ಫ್ಯಾಟ್ ಲಾಸ್ ಎರಡೂ ಕೂಡ ಆಗುತ್ತೆ. ಫ್ಯಾಟ್ ಲಾಸ್ ಅಲ್ಲಿ ಬರೀ ಫ್ಯಾಟ್ ಲಾಸ್ ಆಗುತ್ತೆ. ಸೊ ಪ್ರಾಪರ್ ನ್ಯೂಟ್ರಿಷನ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಊಟ ಮಾಡೋದು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಮಿತ್ ಅಂಡ್ ಫ್ಯಾಕ್ಟ್ ಇದರಲ್ಲಿ, ಪ್ರೋಟೀನ್ ಇಂದ ಕಿಡ್ನಿ ಸ್ಟೋನ್ ಆಗುತ್ತೆ. ಅತಿಯಾಗಿ ಸೇವಿಸಿದ್ರೆ, ಅತಿಯಾಗಿ ಅಂದ್ರೆ ಈಗ ಅವರಿಗೆ ಗೊತ್ತೇ ಇರೋದಿಲ್ಲ ಅವ್ರಿಗೆ ಪ್ರೋಟೀನ್ ಇಂಟೇಕ್ ಎಷ್ಟು ಬೇಕು ಅಂತ. ಈಗ ನಾನು ಆಗ್ಲೇ ಏನ್ ಹೇಳಿದೆ, ನನಗೆ ಫುಡ್ ಇಂದ ಫುಲ್ಫಿಲ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ ಆ ಟೈಮ್ ಒಂದು ಪ್ರೋಟೀನ್ ಫುಲ್ಫಿಲ್ ಮಾಡ್ಕೊಳಕ್ಕೆ ನಾನು ವೇ ಪ್ರೋಟೀನ್ ತಗೊಳ್ತೀನಿ ಅಂತ ಹೇಳಿದೆ. ಫಾರ್ ಎಕ್ಸಾಂಪಲ್, ಬ್ರೇಕ್ಫಾಸ್ಟಿಗೆ ನನಗೆ ಪ್ರೋಟೀನ್ ರಿಚ್ ಡಯಟ್ ಮಾಡ್ಕೊಳಕ್ ಆಗ್ಲಿಲ್ಲ, ಸೊ ನಾನು ವೇ ಪ್ರೋಟೀನ್ ತಗೊಳ್ತಾ ಇದ್ದೀನಿ. ಆದ್ರೆ ನಾನು ಏನ್ ಮಿಸ್ಟೇಕ್ ಮಾಡ್ತಾ ಇದ್ದೀನಿ ಅಂದ್ರೆ, ಈಗ 3 ಊಟದಲ್ಲೂ ಪ್ರೋಟೀನ್ ರಿಚ್ ಊಟ ಮಾಡ್ತಾ ಇದ್ದೀನಿ, ಜೊತೆಗೆ ಇನ್ ಬಿಟ್ವೀನ್ ಸ್ನಾಕ್ಸ್ ಅಲ್ಲೂ ಕೂಡ ಪ್ರೋಟೀನ್ ಶೇಕ್ ತಗೊಳ್ತಾ ಇದ್ದೀನಿ. ಸೊ ಡೈಲಿ ರಿಕ್ವೈರ್ಮೆಂಟ್ಗಿಂತ ಯಾವಾಗ ಅತಿಯಾಗಿ ತಗೊಳ್ತೀವೋ ನಾವು, ಅವಾಗ ಅದು ಕಿಡ್ನಿ ಮೇಲೆ ಸ್ವಲ್ಪ ಪ್ರೆಷರ್ ಬೀಳುತ್ತೆ. ಬಿಕಾಸ್ ಡೈಜೆಷನ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಕಿಡ್ನಿಗೆ. ಸೊ ಈಗ ನನ್ನ ಹೈಟ್ ವೇಟ್ ಪ್ರಕಾರ ನನಗೆ ಒಂದು 45 ಗ್ರಾಮ್ ಇಸ್ ಇನಫ್ ಪ್ರೋಟೀನ್. 45 ಗ್ರಾಮ್ ನಾನು ನಾರ್ಮಲಿ ಫುಡ್ ಇಂದ ಕವರ್ ಮಾಡ್ಕೋಬಹುದು. ಬ್ರೇಕ್ಫಾಸ್ಟ್ ಅಲ್ಲಿ ಒಂದು 20 ಗ್ರಾಮ್, ಮಧ್ಯಾಹ್ನ ಒಂದು 15 ಗ್ರಾಮ್, ಡಿನ್ನರ್ಗೆ ಒಂದು 15 ಗ್ರಾಮ್. 15 ಗ್ರಾಮ್ಗೆ ನಾನು ಒಂದೆರಡು ಎಗ್ಗು, ಒಂದ್ ಸ್ವಲ್ಪ ಪನೀರು, ಛೋಲೆ ಸಬ್ಜಿನೋ ಅಂದ್ರೆ ಕಡಲೆಕಾಳು ಪಲ್ಯನೋ, ಹೀಗೆ ನಾನು ಡಿವೈಡ್ ಮಾಡ್ಕೊಳ್ತೀನಿ. ಅಂಡ್ ಕಾರ್ಬೋಹೈಡ್ರೇಟ್ ಅಲ್ಲಿ ಪ್ರೋಟೀನ್ ಇರಲ್ಲ ಅಂತ ಹೇಳಕ್ ಬರಲ್ಲ. ಈಗ ಓಟ್ಸ್ ಇಸ್ ಅ ಕಾರ್ಬೋಹೈಡ್ರೇಟ್, ಆಲ್ಸೋ ಇಟ್ ಇಸ್ ಅ ಪ್ರೋಟೀನ್ ರಿಚ್. ಸೊ ಹೀಗೆ ಡಿವೈಡ್ ಮಾಡ್ಕೊಂಡು ನಾನು ತಿಂದಾಗ ನನಗೆ ಕಿಡ್ನಿ ಸ್ಟೋನ್ ಆಗಲ್ಲ. ಬಟ್ ನಾನೇನ್ ಮಾಡ್ತಾ ಇದ್ದೀನಿ, ನನಗೆ ಬೇಕಾಗಿದ್ದು 40 ಗ್ರಾಮು, ನಾನ್ ತಗೊಳ್ತಾ ಇದ್ದೀನಿ 80 ಗ್ರಾಮ್. ಯಾಕಂದ್ರೆ ಒಂದ್ ಸ್ಕೂಪ್ ಅಲ್ಲಿ ನನಗೆ ಎಷ್ಟು ಸಿಗ್ತಾ ಇದೆ, 22 ಗ್ರಾಮ್, 22 to 25 ಗ್ರಾಮ್ ಸಿಗ್ತಾ ಇದೆ. ಡಯಟ್ ಇಂದ ನಾನು 40 ಗ್ರಾಮ್ ತಗೋತಾ ಇದ್ದೀನಿ, ಪ್ರೋಟೀನ್ ಪೌಡರ್ ಇಂದ ಮತ್ತೆ 40 ಗ್ರಾಮ್ ತಗೋತಾ ಇದ್ದೀನಿ. ಸೊ ಬಾಡಿ ರಿಕ್ವೈರ್ಮೆಂಟ್ ಗಿಂತ ನೀವು ಯಾವಾಗ ಜಾಸ್ತಿ ಮಾಡ್ತಿರೋ, ಯಾವುದೇ ಒಂದು ಪ್ರೋಟೀನ್ ಅಂತ ಅಷ್ಟೇ ಅಲ್ಲ, ಯಾವುದೇ ಒಂದು ಆಹಾರ ಪದಾರ್ಥ ಅದು ಎಫೆಕ್ಟ್ ಕೊಡುತ್ತೆ. ಓಕೆ, ಬಟ್ ಇವಾಗ ಮಸಿಲ್ ಬಿಲ್ಡ್ ಮಾಡ್ತಿರೋರು ಜಾಸ್ತಿ ತಗೋಬೇಕು ಅಂತ ಹೇಳ್ತಾರೆ, ಅದು ಓಕೆ. ಅವ್ರದ್ದು ಆಕ್ಟಿವಿಟಿ ಲೆವೆಲ್. ಈಗ ನಾನು 40 ಗ್ರಾಮ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೊಂಡೆ ಅಂದ್ರೆ, ನಂದು ಸೆಡೆಂಟರಿ ಲೈಫ್ ಸ್ಟೈಲ್, ನನಗೆ ಜಿಮ್ಮಿಗೆ ಹೋಗಕ್ ಆಗಲ್ಲ. ಸೊ ಮನೇಲಿ ನಾನು ಏನ್ ಮಾಡ್ತೀನಿ, ಸ್ವಲ್ಪ ಯೋಗಾನೋ, ಸ್ವಲ್ಪ ಸ್ಟ್ರೆಚಿಂಗು, ವರ್ಕೌಟ್ ಮಾಡ್ತೀನಿ. ಫಿಸಿಕಲ್ ಆಕ್ಟಿವಿಟಿ ನಾನು ತುಂಬಾ ಕಡಿಮೆ ಇದೆ. ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಇದೆ, ಕೆಲಸ ನಂದು ಜಾಸ್ತಿ ಇಲ್ಲ ದೇಹಕ್ಕೆ ಅಂದಾಗ ಪ್ರೋಟೀನ್ ರಿಕ್ವೈರ್ಮೆಂಟ್ ಕಡಿಮೆ ಆಗುತ್ತೆ. ಸೊ ನೀವು ಜಿಮ್ಮಿಗೆ ಹೋಗಿ 2 hours ಸಿಕ್ಕಾಪಟ್ಟೆ ವರ್ಕೌಟ್ ಮಾಡ್ತಾ ಇದ್ದೀರಾ ಅಂದ್ರೆ ಅಲ್ಲಿ ನಿಮ್ ರಿಕ್ವೈರ್ಮೆಂಟ್ ಜಾಸ್ತಿ ಆಗುತ್ತೆ. ಸೊ ಯು ಶುಡ್ ನೋ ವಾಟ್ ಈಸ್ ಯುವರ್ ರಿಕ್ವೈರ್ಮೆಂಟ್, ವಾಟ್ ಈಸ್ ಯುವರ್ ಗೋಲ್. ಈಗ ಅಥ್ಲೀಟ್ ಅಂತ ಬಂದ್ರೆ ಅವ್ರಿಗೆ ಪರ್ ಡೇ ಮೋರ್ ದನ್ 200 ಗ್ರಾಮ್ ಒಬ್ಬೊಬ್ರಿಗೆ ಬೇಕಾಗುತ್ತೆ. ಸೊ ಹೌ ದೇ ವಿಲ್ ಕಂಪೀಟ್ ಇಟ್? ಫುಡ್ ಇಂದ ಅಂತೂ ಸಾಧ್ಯ ಇಲ್ಲ. ಬಿಕಾಸ್ ಅತಿಯಾಗಿ ಪ್ರೋಟೀನ್ ರಿಚ್ ಫುಡ್ ತಿನ್ನೋ ಸ್ಟಾರ್ಟ್ ಮಾಡ್ಬಿಟ್ರೆ ಅದು ಫ್ಯಾಟೇ ಆಗುತ್ತೆ. ಅಗೇನ್ ಆಗಲ್ಲ. ಎಷ್ಟು 3 ಊಟದಲ್ಲಿ ಹಬ್ಬಬ್ಬ ಅಂದ್ರೆ ನಾವು 4 ರಿಂದ 5 ಊಟ ಮಾಡ್ಬೋದು, ದಿನವಿಡೀ ಊಟ ಮಾಡ್ತಾ ಕೂತ್ಕೊಳಕ್ ಆಗಲ್ಲ. ಸೊ ಅವಾಗ ಅವ್ರು ವೇ ಪ್ರೋಟೀನ್ ಹೋಗ್ತಾರೆ. ಬಟ್ ಅವ್ರದ್ದು ಕ್ಯಾಲರಿ ಬರ್ನಿಂಗ್ ಚೆನ್ನಾಗಿರುತ್ತೆ, ಫಿಸಿಕಲ್ ಆಕ್ಟಿವಿಟಿ ಚೆನ್ನಾಗಿರುತ್ತೆ. ಅವರು ಬ್ರೇಕ್ಫಾಸ್ಟ್ ಅಲ್ಲಿ ತಿಂದಿದ್ದು ಹಾಫ್ ಆನ್ ಅವರ್ ಅಲ್ಲೇ ಡೈಜೆಸ್ಟ್ ಆಗುತ್ತೆ. ನಾವು ತಿಂದಿದ್ದು ಮಧ್ಯಾಹ್ನ ಊಟದ ಟೈಮ್ ವರೆಗೂ ಜಗ್ತಾ ಇರುತ್ತೆ. ಮೆಟಬಾಲಿಕ್ ರೇಟ್ ತುಂಬಾ ಡೌನ್ ಇರುತ್ತೆ, ಅವ್ರದ್ದು ಹೈ ಇರುತ್ತೆ. ಅವ್ರ ಫಿಸಿಕಲ್ ಆಕ್ಟಿವಿಟಿ ಜಾಸ್ತಿ ಇರುತ್ತೆ, ನಮ್ದು ಕಡಿಮೆ ಇರುತ್ತೆ. ಸೊ ವಿ ಕೆನ್ ನಾಟ್ ಕಂಪೇರ್ ಈಚ್ ಅದರ್. ನಿಮ್ ಲೈಫ್ ಸ್ಟೈಲ್ ಬೇರೆ, ನನ್ನ ಲೈಫ್ ಸ್ಟೈಲ್ ಬೇರೆ, ನಿಮ್ ರಿಕ್ವೈರ್ಮೆಂಟ್ ಬೇರೆ, ನನ್ನ ರಿಕ್ವೈರ್ಮೆಂಟ್ ಬೇರೆ. ಈಗ ನಾರ್ಮಲ್, ಈಗ ಗಂಡ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ, ಅವ್ರದ್ದು ಒಂದು ಬಿಸಿ ಸ್ಕೆಡ್ಯೂಲ್ ಇದೆ, ವರ್ಕಿಂಗ್ ಪೀಪಲ್ ಇದ್ದಾರೆ, ಹೆಲ್ದಿ ಆಗಿರ್ಬೇಕು ಅನ್ನೋದವ್ರ ಗೋಲ್ ಇದೆ ಅಂದ್ರೆ ಮನೆ ಊಟದಿಂದಾನೇ ಅವ್ರು ಕವರ್ ಮಾಡ್ಕೋಬಹುದು. ಬಟ್ ಆಗ್ತಾ ಇಲ್ಲ ಅಂದಾಗ ಯಾವ ಊಟದಲ್ಲಿ ಆಗೋದಿಲ್ವೋ ಅವಾಗ ಮಾತ್ರ ಅವ್ರು ಪ್ರೋಟೀನ್ ಪೌಡರ್ ತಗೊಳ್ಳಿ. ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಮ್ಯಾನೇಜ್ ಇಟ್. ನೀವು ತಗೊಳ್ತಾ ಇದೀರ ಅಂತ ಸುಮ್ನೆ ನಾನು ತಗೊಳಕ್ ಸ್ಟಾರ್ಟ್ ಮಾಡಿದ್ರೆ ಅಫ್ಕೋರ್ಸ್ ಕಿಡ್ನಿ ಡಯಾಲಿಸಿಸ್ ಆಗುತ್ತೆ. ಮತ್ತೆ ನಿದ್ದೆ ಯಾವ ತರ ನ್ಯೂಟ್ರಿಷನ್ಗೆ ಎಫೆಕ್ಟ್ ಆಗುತ್ತೆ? ಬಿಕಾಸ್ ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿದ್ದು, ನನ್ಗೆ ಯಾವಾಗ ಸ್ವಲ್ಪ ನಿದ್ದೆ ಚೆನ್ನಾಗಿ ಆಗಿರಲ್ವೋ ಅವಾಗ ನಂಗೆ ಶುಗರ್ಸ್ ಕ್ರೇವಿಂಗ್ ಆಗುತ್ತೆ. ಅದು ಕರೆಕ್ಟಾ? ಅದು ಆಗುತ್ತಾ ಹಂಗೆ? ನಿದ್ದೆಗೆ ಇದಕ್ಕೆ ನ್ಯೂಟ್ರಿಷನ್ಗೆ ಎಫೆಕ್ಟ್ ಇದೆಯಾ? ಖಂಡಿತ ಇದೆ. ನಾಟ್ ಓನ್ಲಿ ನ್ಯೂಟ್ರಿಷನ್, ಓವರ್ ಆಲ್ ಹೆಲ್ತ್ಗೆ ಅದು ಎಫೆಕ್ಟ್ ಆಗುತ್ತೆ. ಈಗ ನನ್ನ ಹತ್ರ ಬರೋ ಕ್ಲೈಂಟ್ಸ್ಗಳು PCOD ತುಂಬಾ, ಈಗ ಲಾಸ್ಟ್ ಒಂದು ವರ್ಷದಲ್ಲಿ ನಾವು ಒಂದು ಸರ್ವೆ ಮಾಡಿದಾಗ ನಮಗೆ ಗೊತ್ತಾಯ್ತು, ಹೆಣ್ಮಕ್ಳಿಗೆ ಈಗ PCOD ಪ್ರಾಬ್ಲಮ್. ಮುಂಚಿನ ಜನಗಳಿಗೆ ಅಂದ್ರೆ ನಮ್ಮ ಪೇರೆಂಟ್ಸ್ ಗಳಿಗೆ, ನಮ್ಮ ತಾಯಿನೋ ಅತ್ತೆಗೆ ಇವ್ರಿಗೆ ಯಾರಿಗಾದ್ರೂ ಕೇಳಿದ್ರೆ PCOD ಅಂದ್ರೆ ಏನದು ಅಂತ ಕೇಳ್ತಾರೆ. ಏನದ ಹಂಗಂದ್ರೆ ಏನು ಅಂತ ಅವ್ರಿಗೆ ಬಿಡಿಸಿ ಹೇಳ್ಬೇಕು. ಹೀಗೆ ಓವರೀಸ್ ಅಲ್ಲಿ ಸಿಸ್ಟ್ ಆಗುತ್ತೆ, ಓ ಹಂಗೂ ಆಗ್ತೈತೇನೋ ಅಂತ ಕೇಳ್ತಾರೆ. ಸೊ ವೈ ಇಟ್ ಈಸ್ ಹ್ಯಾಪ್ನಿಂಗ್? ಬಿಕಾಸ್ ಅವ್ರದ್ದು ಲೈಫ್ ಸ್ಟೈಲ್. ಈಗ ಸ್ಲೀಪ್,
ಎಲ್ಲರೂ ಏನ್ ಅನ್ಕೊಳ್ತಾರೆ, ಮಧ್ಯಾಹ್ನ ನಾನು ಒಂದ್ 2 ಗಂಟೆ ಮಲ್ಕೊಳ್ತೀನಿ, ರಾತ್ರಿ ಒಂದ್ 6 ಗಂಟೆ ಮಲ್ಕೊಳ್ತೀನಿ. ದೇ ಟ್ರೈ ಟು ಕವರ್ 8 ಅವರ್ಸ್ ಆಫ್ ಸ್ಲೀಪ್. ಬಟ್ ನಮ್ ಸರ್ಕಾಡಿಯಂ ರಿದಮ್ ಇದೆ ಅನ್ನೋದನ್ನ ಯಾರು ನೆನಪಲ್ಲಿ ಇಟ್ಕೊಳ್ಳೋದೇ ಇಲ್ಲ. ರಾತ್ರಿ ನಿದ್ದೆ 8 ಗಂಟೆ ನಿದ್ದೆ, ಮಿನಿಮಮ್ 7 ಅವರ್ಸ್ ಇಸ್ ಇಂಪಾರ್ಟೆಂಟ್. ಯಾಕಂದ್ರೆ ರಾತ್ರಿನೇ ನಮ್ದು ಗ್ರೋತ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಈಗ ನೀವು ರಾತ್ರಿ ಅಂತ ಅಂದ್ರೆ 12 ಗಂಟೆಗೆ ಮಲ್ಕೊಂಡು ಬೆಳಿಗ್ಗೆ 7 ಗಂಟೆಗೆ ಎದ್ರೆ ಅದಾಗಲ್ಲ. ಮಲಗೋ ಸಮಯ ಏನು? 10 ರಿಂದ 11. ಮಲ್ಕೊಂಡು 2 ಗಂಟೆ ಆದ್ಮೇಲೆ ನಾವು ಡೀಪ್ ಸ್ಲೀಪ್ಗೆ ಹೋಗ್ತೀವಿ. ಅಂಡ್ ನಾರ್ಮಲಿ ಸರ್ಕಾಡಿಯಂ ರಿದಮ್ ಪ್ರಕಾರ ಡೀಪ್ ಸ್ಲೀಪ್ ಟೈಮ್ ಬಂದ್ಬಿಟ್ಟು 12 ರಿಂದ 2. ಬಟ್ ನಾವು ಡೀಪ್ ಸ್ಲೀಪಿಗೆ ಹೋಗೋದು ಯಾವಾಗ? ಮಲಗಿ 2 ಗಂಟೆ ಮೇಲೆ. ಸಪೋಸ್ ನೀವು 10 ಗಂಟೆ 11 ಗಂಟೆ ಮಲಗ್ತಾ ಇದ್ದೀರಾ ಅಂದ್ರೆ 1 ಗಂಟೆವರೆಗೂ ನೀವು ಡೀಪ್ ಸ್ಲೀಪ್ಗೆ ಹೋಗ್ತೀರಾ. ಇನ್ನು ಅವಾಗ ಹಾರ್ಮೋನ್ ಪ್ರೊಡಕ್ಷನ್ ಚೆನ್ನಾಗಿರುತ್ತೆ. 1 ರಿಂದ 2 ಗಂಟೆ ಟೈಮ್ ಇರುತ್ತೆ, ಅಲ್ಲಿ ನಿಮ್ದು ಗ್ರೋತ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಬಟ್ ನೀವೇನ್ ಮಾಡ್ತೀರಾ? 12ಕ್ಕೆ ಮಲ್ಕೊಳ್ತೀರಾ. 12 ಗಂಟೆಗೆ ಮಲ್ಕೊಂಡ್ರೆ ನಿಮ್ದು ಡೀಪ್ ಸ್ಲೀಪ್ ಟೈಮ್ ಮುಗಿಯೋದು ಅದೇ ಟೈಮ್ಗೆ, ನೀವು ಡೀಪ್ ಸ್ಲೀಪ್ ಅಲ್ಲಿ ಹೋಗೋದು ಅದೇ ಟೈಮ್ಗೆ. ಅಂದ್ರೆ ಗ್ರೋತ್ ಹಾರ್ಮೋನ್ ರಿಲೀಸ್ ಆಗೋ ಟೈಮಲ್ಲಿ ನೀವು ಸ್ಲೀಪ್ ಅವರ್ ಮುಗಿಸಿರ್ತೀರಾ. ಸೊ ಡೀಪ್ ಸ್ಲೀಪ್ ಅಂತ ಬಂದಾಗ ಮಾತ್ರ ನಿಮಗೆ ಗ್ರೋತ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಗ್ರೋತ್ ಹಾರ್ಮೋನ್ ನಿಮ್ಗೆ ಏನೇನ್ ಮಾಡುತ್ತೆ? ಹೀಲಿಂಗ್ ಮಾಡುತ್ತೆ, ಬಾಡಿನ ಹೀಲ್ ಮಾಡುತ್ತೆ. ನಿಮ್ ಬೆಳಗ್ಗೆಯಿಂದ ನೀವೇನ್ ಟಯರ್ಡ್ ಆಗಿರ್ತೀರಾ, ಏನು ನಿಮ್ದು ಬಾಡಿ ಟಯರ್ಡ್ ಇರುತ್ತೆ, ಅದಕ್ಕೆ ಹೋಗುತ್ತೆ. ಅಂಡ್ ಜೊತೆಗೇನೆ ನಾಳೆಗೆ ನಿಮ್ ಬಾಡಿ ಪ್ರಿಪೇರ್ ಆಗುತ್ತೆ, ಎನರ್ಜೆಟಿಕ್ ಆಗಿ ಎದ್ದೇಳ್ಬೇಕೋ ಬೇಡವೋ. ಅಂಡ್ ನಮ್ದು ಮೆಮೊರಿ ಅದು ಸಪೋರ್ಟ್ ಮಾಡುತ್ತೆ ಮೆಮೊರಿಗೆ. ಜೊತೆಗೆ ಬಾಡಿ ಹೀಲಿಂಗ್ ಪ್ರೊಸೆಸ್ ಅಲ್ಲಿ ಹೋಗುತ್ತೆ. ಬೆಳಿಗ್ಗೆ ಒಂದು ಕಟ್ ಆಗಿರುತ್ತೆ, ಅದು ಹೀಲ್ ಯಾವಾಗ ಆಗುತ್ತೆ? ನಿಮ್ಗೆ ಗೊತ್ತಾಗುತ್ತಾ ಹೀಲ್ ಆಗಿದ್ದು? ಇಲ್ಲ, ಗೊತ್ತಾ? ಈಗ ಮಕ್ಕಳು ಬೆಳವಣಿಗೆ ಹೊಂತಾರೆ, ಅವ್ರು ಯಾವಾಗ ಉದ್ದ ಆಗ್ತಾರೆ, ಯಾವಾಗ ನಾವು ದಪ್ಪ ಆಗ್ತೀವಿ, ಯಾವಾಗ ಆಗುತ್ತೆ ಇದೆಲ್ಲ? ನೈಟ್ ಸ್ಲೀಪ್ ಟೈಮ್ ಅಲ್ಲೇ. ಸೊ ನೈಟ್ ಸ್ಲೀಪ್ ಈಸ್ ವೆರಿ ಇಂಪಾರ್ಟೆಂಟ್. ಅದರಲ್ಲೂ ಡೀಪ್ ಸ್ಲೀಪ್ ಟೈಮಿಂಗ್ ನಮಗೆ ಗೊತ್ತಿರಬೇಕು. 12 ಗಂಟೆಯಿಂದ 2 ಗಂಟೆ ಈ ಟೈಮಲ್ಲಿ ಗ್ರೋತ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಆ ಟೈಮ್ಕಿನ ಮುಂಚೆ 2 ಗಂಟೆನ ಮಲ್ಕೋಬೇಕು. ಇದು ತುಂಬಾ ಇಂಪಾರ್ಟೆಂಟ್. ಯಾರು ಇದನ್ನ ಮಾಡೋದಿಲ್ವೋ ಅವರ ಬಾಡಿ ಜೆನೆಟಿಕಲಿ ಯಾವ್ಯಾವ ಡಿಸಾರ್ಡರ್ಗೆ ಒಳಗಾಗಿದೆ ನೋಡಿ ಮುಂಚೆ ಅವ್ರ ಪೇರೆಂಟ್ಸ್ ಅದು ಎದ್ದೇಳುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾನ್ ನಿದ್ದೆ ಮಾಡದೇ ಇರೋದ್ರಿಂದ ನನಗೆ ಡಯಾಬಿಟಿಕ್ ಬರ್ಬೋದು. ನಾಟ್ ನೆಸೆಸರಿ ನಿಮ್ಗೆ ಡಯಾಬಿಟಿಕ್ ಬರಬೇಕು ಅಂತ. ನಿಮ್ ಜೆನೆಟಿಕಲ್ ಹಿಸ್ಟ್ರಿಯಲ್ಲಿ BP ಇದೆ ಅಂತ ಅನ್ಕೊಳ್ಳಿ, ನಿಮ್ಗೆ BP ಟ್ರಿಗರ್ ಆಗ್ಬೋದು. ಮತ್ತೊಬ್ಬರಿಗೆ ಡಾರ್ಕ್ ಸರ್ಕಲ್ಸ್ ಆಗ್ಬೋದು, ಮತ್ತೊಬ್ಬರಿಗೆ PCOD ಪ್ರಾಬ್ಲಮ್ ಆಗ್ಬೋದು. ಈಗ ನೀವು ಎಷ್ಟೇ ಒಳ್ಳೆ ಆಹಾರ ತಗೊಳ್ಳಿ, ಎಷ್ಟೇ ಚೆನ್ನಾಗಿರೋ ಎಕ್ಸಸೈಸ್ ಮಾಡಿ, ಎಷ್ಟೇ ಖುಷಿಯಾಗಿರಿ, ರಾತ್ರಿ ನಿದ್ದೆ ನೀವು ಮಾಡ್ತಾ ಇಲ್ಲ, ನೈಟ್ ಶಿಫ್ಟ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಹೋಗಿ ನೀವು ಯಾವಾಗ್ಲೂ ಕೇಳಿ, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರುತ್ತೆ, ಚಿಡಿ ಚಿಡಿ ಆಗುತ್ತೆ, ಫುಡ್ ಡೈಜೆಷನ್ ಆಗೋದಿಲ್ಲ, ಮೂಡ್ ಸ್ವಿಂಗ್ಸ್ ಆಗ್ತಾ ಇರತ್ತೆ, ಯಾವ್ದು ಮುಂದೆ ಆಹಾರ ಇರುತ್ತೋ ಅದು ಬಿಟ್ಟು ಬೇರೆದನ್ನ ಮನಸ್ಸು ಕೇಳುತ್ತೆ, ಸಮಾಧಾನಕ್ಕೆ ಒಳಗಾಗಲ್ಲ. ಸೊ ದ್ಯಾಟ್ಸ್ ವೈ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ನಾವು ಹೊಲಿಸ್ಟಿಕ್ ಅಪ್ರೋಚ್ ಅಲ್ಲಿ ಇರೋದು. ಹೊಲಿಸ್ಟಿಕ್ ಅಪ್ರೋಚ್ ಅಂದ್ರೆ 3 ಕರೆಕ್ಟ್ ಆಗಿ ಊಟ ಇರಬೇಕು, ಒಂದು ಅರ್ಧ ಗಂಟೆನಾದ್ರೂ ವ್ಯಾಯಾಮ ಇರಬೇಕು. ಓವರ್ ಆಲ್ ಆಗಿ ನಮ್ಮ ಬಾಡಿ ಏನ್ ಹೇಳಕ್ ಟ್ರೈ ಮಾಡ್ತಾ ಇದೆ ಅದನ್ನ ಗಮನ ಹರಿಸ್ಬೇಕು. ನಿದ್ದೆ ಕೇಳ್ತಾ ಇದೆ ಅಂದ್ರೆ ಮಲಗಬೇಕು. ಹಾಗಂತ ಮಧ್ಯಾಹ್ನದ ಹೊತ್ತು 2-3 ಗಂಟೆ ಮಲಗೋದಲ್ಲ. ಮಧ್ಯಾಹ್ನದ ಹೊತ್ತು ನೀವು ರೆಸ್ಟಿಂಗ್ ಫೇಸ್ ಅಂತ ಅನ್ಕೊಳ್ಬಹುದು. ನಿಮ್ ಟಯರ್ಡ್ ಆಗಿದ್ದೀರಾ, ಯು ಕ್ಯಾನ್ ಟೇಕ್ ನ್ಯಾಪ್. ಬಟ್ ನಿದ್ದೆ ಅಂತ ಬಂದ್ರೆ ರಾತ್ರಿ ನಿದ್ದೆ ಯಾರು ಮಾಡ್ತಾರೋ ಅವ್ರಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಲ್ಲ. ಈಗ ನೀವು ಹೇಳಿದ್ರಿ ನಿಮಗೆ ಶುಗರ್ ಕ್ರೇವಿಂಗ್ ಆಗುತ್ತೆ. ಸೊ ನ್ಯೂಟ್ರಿಷನ್ ಹಿಂಡರ್ ಆಗಲ್ಲ, ಅಲ್ಲಿ ನಿಮಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ ಬಿಕಾಸ್ ಆಫ್ ಲೇಟ್ ನೈಟ್ ಸ್ಲೀಪ್ ಇಂದ. ಸೊ ಹಾರ್ಮೋನ್ ಯಾವಾಗ ಇಂಬ್ಯಾಲೆನ್ಸ್ ಆಗುತ್ತೋ ನಮ್ಮ ಗ್ಲ್ಯಾಂಡ್ಸ್ ಗಳ ವರ್ಕ್ ಚೆನ್ನಾಗ್ ಆಗಲ್ಲ. ಸೊ ಅವಾಗ ನಿಮ್ಗೆ ಏನ್ ದೇಹಕ್ಕೆ ಬೇಕು ಅದ್ರ ಅಪೋಸಿಟ್ ಕೇಳಕ್ ಸ್ಟಾರ್ಟ್ ಮಾಡುತ್ತೆ. ಸೊ ದಟ್ಸ್ ವೈ ಯು ಕ್ರೇವ್ ಫಾರ್ ಸ್ವೀಟ್. ಕೆಲವೊಬ್ರು ಖಾರ ಇದ್ ಮಾಡ್ತಾರೆ. ಸೊ PCODನೂ ಅದಕ್ಕೆ ಕೋರಿಲೇಟ್ ಆಗಿರೋದು. PCOD ಅಂತ ಬಂದ್ರೆ ನನ್ನ ಕ್ಲೈಂಟ್ಸ್ ಗಳಲ್ಲಿ ನೈಟ್ ಶಿಫ್ಟ್ ಅಲ್ಲಿ ಯಾರು ವರ್ಕ್ ಮಾಡ್ತಾ ಇದಾರಲ್ಲ ಅವ್ರಿಗೆಲ್ಲರಿಗೂ PCOD ಇದೆ. ಅದರಿಂದ ಹೊರಗೆ ಬರ್ಬೇಕಂದ್ರೆ ಏನೋ ರಾಕೆಟ್ ಸೈನ್ಸ್ ಮಾಡ್ಬೇಕು ಅಂತ ಏನಿಲ್ಲ. ಇದೇ 5 ವಿಷಯಗಳನ್ನ ಅವ್ರು ಗಮನ ಹರಿಸ್ಬೇಕು. ಈಗ ನಿಮ್ದು ಕ್ರೇವಿಂಗ್ ಕಂಟ್ರೋಲ್ ಆಗ್ಬೇಕು ಅಂದ್ರೆ ನೀವು ಕೂಡ ಇದೇ 5 ವಿಷಯಗಳ ಮೇಲೆ ಗಮನ ಹರಿಸ್ಬೇಕು. ಪ್ರಾಪರ್ ನ್ಯೂಟ್ರಿಷನ್, ಎಕ್ಸಸೈಸ್, ಪ್ರಾಪರ್ ಸ್ಲೀಪ್. ಈಗ ನೀವು ರಾತ್ರಿ ಮಲಗ್ಲಿಲ್ಲ, ಹಗಲೊತ್ತು ಮಲಗ್ತಾ ಇದ್ದೀರಂದ್ರೆ ಹಗಲೊತ್ತು ಗ್ರೋತ್ ಹಾರ್ಮೋನ್ ರಿಲೀಸ್ ಆಗಲ್ಲ. ಈಗ ಗ್ರೋತ್ ಹಾರ್ಮೋನ್ ರಿಲೀಸ್ ಆಗ್ಲಿಲ್ಲ ಅಂದ್ರೆ ಅದ್ರ ಬೆನಿಫಿಟ್ಸ್ ನಿಮಗೆ ಸಿಗಲ್ಲ. ಸೊ ಯು ಫೀಲ್ ಟಯರ್ಡ್. ನಿಮ್ಗೆ ಅದು ಹೀಲಿಂಗ್ ಪ್ರೊಸೆಸ್ ಕಡಿಮೆ ಆಗ್ಬಿಡುತ್ತೆ. ದೇಹದಲ್ಲಿ ಏನಾದ್ರೂ ಇನ್ಫ್ಲಮೇಷನ್ ಆಯ್ತು, ಏನಾದ್ರೂ ಕಟ್ಸ್ ಆಯ್ತು ಅಂದ್ರೆ ಬೇಗ ರಿಕವರಿನೇ ಆಗಲ್ಲ ಅದು. ಸೊ ದಿಸ್ ಇಸ್ ಹೌ ನಿಮ್ ಬಾಡಿಗೆ ಇದು ಸಪೋರ್ಟಿವ್ ಆಗಿ ಹೆಲ್ಪ್ ಮಾಡುತ್ತೆ ಒಂದು ಸ್ಲೀಪ್ ಅನ್ನೋದು. ಓಕೆ, ಇವಾಗ ನೈಟ್ ಶಿಫ್ಟ್ ಮಾಡೋರ್ಗೆ ಇಸ್ ದೇರ್ ಎನಿ ಲೈಕ್ ಈ ಫುಡ್ ತಗೊಳ್ಳೋದ್ರಿಂದ ಅವ್ರಿಗೆ ಇದು ಬ್ಯಾಲೆನ್ಸ್ ಮಾಡಬಹುದು? ಇಲ್ಲ, ನೀವು ಸ್ಲೀಪ್ ಅನ್ನ ಯಾವುದೇ ಆಹಾರ ಜೊತೆ ಕಾಂಪೀಟ್ ಮಾಡಕ್ಕಾಗಲ್ಲ. ಸ್ಲೀಪ್ ಟೈಮ್ ಅಲ್ಲಿ ಹಾರ್ಮೋನ್ ರಿಲೀಸ್ ಆಗುತ್ತೆ, ಇದು ಯಾವ ಆಹಾರದಿಂದನೂ ರಿಲೀಸ್ ಆಗಲ್ಲ. ಸೊ ವಿ ಕೆನ್ ನಾಟ್ ಸೇ ದಮ್ ಲೈಕ್. ಆದ್ರೆ ಏನ್ ಮಾಡಬಹುದು ಅಂದ್ರೆ ಒಂದು ಹೆಲ್ದಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡೋದ್ರ ಮೂಲಕ ನಿದ್ದೆ ಮಾಡದೇ ಇರೋದ್ರಿಂದ ಏನು ಸೈಡ್ ಎಫೆಕ್ಟ್ ಆಗ್ತಾ ಇದೆ ನೋಡಿ, ಅದನ್ನ ಬ್ಯಾಲೆನ್ಸ್ ಮಾಡ್ಬೋದು. ಅಂದ್ರೆ ಅತಿಯಾಗಿ ಅವ್ರದ್ದು ಬಾಡಿ ಡ್ಯಾಮೇಜ್ ಆಗ್ತಾ ಇದೆ ನಿದ್ದೆ ಇಲ್ಲದೆ ಇರೋದ್ರಿಂದ ಅಂದ್ರೆ ಹೆಲ್ದಿ ಲೈಫ್ ಸ್ಟೈಲು, ಪ್ರಾಪರ್ ನ್ಯೂಟ್ರಿಷನ್, ಎಕ್ಸಸೈಸ್ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡ್ಬೋದು.
ಬಟ್ ಆಹಾರದಿಂದ ನಿದ್ದೆಗೆ ನಾವು ಕಂಪ್ಯಾರಿಸನ್ ಮಾಡಕ್ಕೆ ಬರಲ್ಲ. ನಿದ್ದೆ ಹಾರ್ಮೋನ್ ರಿಲೀಸ್ ಮಾಡುತ್ತೆ, ಆಹಾರ ನ್ಯೂಟ್ರಿಷನ್ ಅನ್ನ ರಿಲೀಸ್ ಮಾಡುತ್ತೆ. ಸೊ ಈಗ ನೈಟ್ ಶಿಫ್ಟ್ ಅಲ್ಲಿ ಇರೋರಿಗೆ ನನಗೆ PCOD ರಿವರ್ಸ್ ಮಾಡಿ ಅಂತ ಹೇಳಿದ್ರೆ ನಾನು ನಿದ್ದೆ ಮಾಡಿ ಅಂತ ಹೇಳ್ತೀನಿ. ಅವ್ರ ಇಲ್ಲ ಜಾಬ್ ಹೋಗುತ್ತೆ ಅಂದ್ರೆ ಸರಿ ನಿಮ್ಮ ಆರೋಗ್ಯ ಹೋಗುತ್ತೆ ಅಂತ ನಾನು ಹೇಳ್ತೀನಿ. ಕಾಂಪ್ರಮೈಸ್ ಮಾಡಕ್ಕೆ ಬರಲ್ಲ ನಿದ್ದೆ ಒಂದು ವಿಷಯದಲ್ಲಿ. ಸ್ಲೀಪ್ ಈಸ್ ಇಂಪಾರ್ಟೆಂಟ್ ಫಾರ್ ಎವ್ರಿ ಒನ್, ಫಾರ್ ಎವ್ರಿ ಏಜ್ ಅಡಲ್ಟ್ಸ್, ಎಲ್ಲರಿಗೂ ಬೇಕೇ ಬೇಕು. ಬಿಕಾಸ್ ರೆಸ್ಟ್ಲೆಸ್ ಫೀಲ್ ಆಗಬಾರ್ದು, ನಾಳೆ ದಿನ ನಾವು ಪ್ರೊಡಕ್ಟಿವ್ ಆಗಿರ್ಬೇಕು, ನಮ್ಮ ಯೋಚನೆಗಳು, ನಮ್ಮ ಟೇಸ್ಟ್ ಬೈಟ್ಸು ಕಂಟ್ರೋಲ್ ಅಲ್ಲಿ ಇರಬೇಕು ಅಂದ್ರೆ ಸ್ಲೀಪ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ನಮ್ಮ ಸೌತ್ ಇಂಡಿಯನ್ ಥಾಲಿ ಅದು ಆಲ್ಮೋಸ್ಟ್ ಲೈಕ್ ಬೆಸ್ಟ್ ಬ್ಯಾಲೆನ್ಸ್ಡ್ ಡೈಟ್ ಫುಡ್ ಅಂತ ಹೇಳ್ತಾರೆ. ಹೇಗ್ ಪ್ರಿಪೇರ್ ಮಾಡ್ತೀರಾ ಅದ್ರ ಮೇಲೆ. ಹೊರಗಡೆ ಥಾಲಿ ಮಾಡ್ಕೊಳ್ತಾ ಇದ್ದೀರಾ ಅಂದ್ರೆ ಇಟ್ ಈಸ್ ಹೈ ಇನ್ ಕ್ಯಾಲರಿ. ಮನೇಲಿ ಥಾಲಿ ಮಾಡ್ಕೊಳ್ತಾ ಇದ್ದೀರಾ ಅಂದ್ರೆ ಇಟ್ ಈಸ್ ಕ್ಯಾಲರಿ ಹೈ ಇದ್ರೂ ಕೂಡ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಸಪೋಸ್ ಈಗ ಹೊರಗಡೆ ಥಾಲಿ ಅಂತ ಬಂದಾಗ ನಮ್ಗೆ ನಾವು ತರಕಾರಿ ಪಲ್ಯಗಳನ್ನ ರೆಡಿ ಮಾಡ್ತೀವಿ, ಅಲ್ಲಿ ಸ್ವಲ್ಪ ಆಯಿಲ್ ಪ್ರೊಡಕ್ಷನ್ ಅಂದ್ರೆ ಯೂಸಸ್ ಜಾಸ್ತಿ ಇರುತ್ತೆ ಜಸ್ಟ್ ಟು ಗೆಟ್ ಟೇಸ್ಟ್. ಬಟ್ ಸೌತ್ ಇಂಡಿಯನ್ ಫುಡ್ ಮೀಲ್ ಪ್ಯಾಟರ್ನ್ ಏನಿದೆಯಲ್ಲ ಇದು ತುಂಬಾ ಚೆನ್ನಾಗಿರೋದು. ಈಗ ಇವನ್ ನಾರ್ತ್ ಸೈಡ್ ಅಲ್ಲಿ ಇರೋರು ಕೂಡ ಬ್ರೇಕ್ಫಾಸ್ಟ್ ಅಂತ ಬಂದ್ರೆ ಸೌತ್ ಝೋನ್ ಅವ್ರದೇ ಬ್ರೇಕ್ಫಾಸ್ಟ್ ಆಪ್ಟ್ ಮಾಡ್ತಾ ಇದ್ದಾರೆ. ನನ್ನ ಕ್ಲೈಂಟ್ಸ್ ಏನಿದ್ದಾರೆ ದೇ ವಾಂಟ್ ಇಡ್ಲಿ ದೋಸಾ ಇನ್ ದರ್ ಡಯಟ್. ಅಂಡ್ ನಮ್ ಜನ ಏನ್ ಮಾಡ್ತಾ ಇದ್ದಾರೆ ಅದನ್ನ ಉಲ್ಟಾ ಮಾಡ್ತಾ ಇದ್ದಾರೆ. ದೇ ಥಿಂಕ್ ದಟ್ ಇಡ್ಲಿ ದೋಸೆ ತಿನ್ನೋದ್ರಿಂದ ನಾವು ಅನ್ಹೆಲ್ದಿ ಆಗ್ಬಿಡ್ತೀವಿ ಅಥವಾ ವೇಟ್ ಲಾಸ್ ಆಗಲ್ಲ ಅಂತ. ಸೌತ್ ಝೋನ್ ಫುಡ್ ಪ್ಯಾಟರ್ನ್ ತುಂಬಾ ಚೆನ್ನಾಗಿದೆ. ಕ್ಲೈಮೇಟಿಗೆ ಅನುಸರಣೆ ಆಗಿ ಚೇಂಜ್ ಆಗುತ್ತೆ. ಎರಡನೇದು ನ್ಯೂಟ್ರಿಷನ್ ಬ್ಯಾಲೆನ್ಸ್ ಇರುತ್ತೆ. ಮೂರನೇದು ನಮಗೆ ಡೈಜೆಷನ್ಗೂ ಇಂಪ್ರೂವ್ ಆಗುತ್ತೆ. ನಾಲ್ಕನೇದು ಕಾಸ್ಟ್ ಎಫೆಕ್ಟಿವ್. ಅಂಡ್ ಐದನೇದು ಏನಂದ್ರೆ ವೆರೈಟೀಸ್ ಆಫ್ ಫುಡ್. ಈಗ ನಾವು ಬರೀ ಒಂದೇ ತರ ಫುಡ್, ಬರೀ ಪರಾಠ ಅಷ್ಟೇ ತಿನ್ನಲ್ಲ ನಾವು. ಪರಾಠ ಅಂದ್ರೆ ನಮ್ ಕಡೆ ಜನಕ್ಕೆ ಗೊತ್ತಾಗಲ್ಲ, ಏನದು ಅಂತ. ಥಾಲಿಪೀಠ ಅಂದ್ರೆ ಗೊತ್ತಾಗುತ್ತೆ, ಪರಾಠ ಅಂದ್ರೆ ಗೊತ್ತಾಗಲ್ಲ. ನಾವೀಗ ಥಾಲಿಪೀಠ ಅಂತ ಮಾಡಿದ್ರು ಕೂಡ ಇಟ್ಸ್ ಸೋ ನ್ಯೂಟ್ರಿಷಿಯಸ್. ಕಡಲೆ ಹಿಟ್ಟು ಆ್ಯಡ್ ಮಾಡ್ತಾರೆ, ಜೋಳದ ಹಿಟ್ಟು ಆ್ಯಡ್ ಮಾಡ್ತಾರೆ, ರಾಗಿ ಹಿಟ್ಟು ಆ್ಯಡ್ ಮಾಡ್ತಾರೆ, ಜೊತೆಗೆ ಸೌತೆಕಾಯಿ ತುರಿದು ಹಾಕ್ತಾರೆ. ಅದು ಹಿಟ್ಟುಗಳ ಬದಲಾವಣೆಯಿಂದ ಗ್ಯಾಸ್ಟ್ರಿಕ್ ಆಗಬಾರ್ದು ಅಂತ ಅಜ್ವೈನನ್ನ ಸ್ವಲ್ಪ ಹಿಂಗೆ ತಿಕ್ಬಿಟ್ಟು ಹಾಕ್ತಾರೆ. ಅದ್ರ ಜೊತೆ ಕಾಂಬಿನೇಷನ್ ಅಲ್ಲಿ ಇದು ತೆಂಗಿನಕಾಯಿ ಚಟ್ನಿ ಹಾಕ್ತಾರೆ. ಸೊ ಇಟ್ಸ್ ಸೋ ನ್ಯೂಟ್ರಿಷಿಯಸ್. ಇನ್ನು ಇಡ್ಲಿ ದೋಸೆ ಅಂತ ಬಂದ್ರು ಕೂಡ ಇಡ್ಲಿ ಫರ್ಮೆಂಟೇ ಆಗಿರುತ್ತೆ, ದೋಸೆ ಫರ್ಮೆಂಟೇಶನ್ ಆಗಿರುತ್ತೆ. ಕಾಂಬಿನೇಷನ್ ಅಲ್ಲಿ ಚಟ್ನಿ ತಗೊಳ್ತೀವಿ ನಾವು ಹೆಲ್ದಿ ಫ್ಯಾಟ್ ಅಂಡ್ ಪ್ರೋಟೀನ್ಗೋಸ್ಕರ. ಸಾಂಬಾರ್ ಅಂತ ಬಂದ್ರೆ ಬರೀ ತಿಳಿ ಸಾಂಬಾರ್ ಮಾಡಲ್ಲ, ತರಕಾರಿ ಸಾಂಬಾರ್ ಮಾಡ್ತೀವಿ. ಸೊ ನ್ಯೂಟ್ರಿಷನ್ ವೈಸ್ ಆಗಿರ್ಬೋದು, ಹೆಲ್ತ್ ವೈಸ್ ಆಗಿರ್ಬೋದು, ಕಾಂಬಿನೇಷನ್ ಏನಿದೆಯಲ್ಲ ಅದು ಸಖತ್ತಾಗಿದೆ. ಇನ್ನು ಮುದ್ದೆ ಬಸ್ಸಾರು ಅಂತ ಬಂದ್ರೆ ನೋಡಿ, ಹುರುಳಿ ಕಾಳು ಅಥವಾ ಹೆಸರು ಕಾಳಿನ ಬಸ್ಸಾರು ಮಾಡ್ತೀವಿ ನಾವು ಅಲ್ವಾ. ಸೊ ಮುದ್ದೆ ನಮ್ಗೆ ಕಾರ್ಬೋಹೈಡ್ರೇಟ್ ಕೊಡುತ್ತೆ, ಫ್ಯಾಟ್ಗೋಸ್ಕರ ಸಾಂಬಾರ್ ಇರುತ್ತೆ. ಬಟ್ ಅದು ಬೇಯಿಸಿದಂತ ಹುರುಳಿ ಕಾಳು ಮತ್ತೆ ಹೆಸರು ಕಾಳನ್ನ ಸಪ್ರೇಟ್ ಆಗಿ ಒಂದು ಪಲ್ಯ ತರ ಮಾಡ್ತಾರೆ, ಕೊಬ್ಬರಿ ಎಲ್ಲ ಹಾಕ್ಬಿಟ್ಟು. ಸಚ್ ಅ ನ್ಯೂಟ್ರಿಷಿಯಸ್ ಫುಡ್ ಅಂದ್ರೆ ಅದು ಡೈಜೆಷನ್ ಚೆನ್ನಾಗಾಗುತ್ತೆ, ಫಿಲ್ಲಿಂಗ್ ಆಗಿರುತ್ತೆ, ನ್ಯೂಟ್ರಿಷನ್ ಕ್ಯಾಲ್ಕುಲೇಷನ್ ಕೂಡ ಫುಲ್ಫಿಲ್ ಆಗುತ್ತೆ. ಹೆಲ್ದಿ ಆಗಿದ್ದೀವಿ ಅಂತ ಅಂದ್ರೆ ನಮ್ಗೆ ನಮ್ ಪ್ಯಾಟರ್ನ್ ಚೇಂಜ್ ಮಾಡೋ ಅವಶ್ಯಕತೆನೇ ಇಲ್ಲ. ಜಸ್ಟ್ ಏನಪ್ಪಾ ಅಂದ್ರೆ ಮನೆ ಊಟಕ್ಕೆ ನಾವು ತಿರುಗಿ ನೋಡ್ಬೇಕಷ್ಟೇ. ನಾವೇನಾದ್ರೂ ಹೆಲ್ದಿ ಆಗಿರೋದಕ್ಕೆ ಏನಾದ್ರೂ ಮಾಡ್ಬೇಕು ಅಂತ ಬಂದ್ರೆ ಹೊರಗಡೆ ಆಹಾರನ ಕಟ್ ಡೌನ್ ಮಾಡಿದ್ರೆ ಸಾಕು. ಇನ್ನು ನಾವೇನು ಸ್ನಾಕ್ ಬೈಟ್ಸ್ ಅನ್ನ ತಗೊಳ್ತೀವಿ, ಬಿಸ್ಕಿಟು, ಬ್ರೆಡ್ ಅಂಡ್ ಅನ್ನೆಸೆಸರಿ ಫುಡ್, ಅದನ್ನ ಕಟ್ ಡೌನ್ ಮಾಡಿದ್ರು ಎಷ್ಟೋ ಜನರದ್ದು ಹೆಲ್ತ್ ರಿವರ್ಸ್ ಆಗಿರೋದನ್ನ ನಾನು ನೋಡಿದ್ದೀನಿ. ಸೊ ಸೌತ್ ಇಂಡಿಯನ್ ಫುಡ್ ಐ ಲಿಟ್ರಲಿ ಲವ್. ಅಂಡ್ ಇದು ಬರೀ ನಮ್ ಕರ್ನಾಟಕದಂತ ಅಷ್ಟೇ ಅಲ್ಲ, ಈಗ ನಾವು ಕೇರಳ ಸೈಡ್, ಆಂಧ್ರ ಸೈಡ್ ಹೋದ್ರು ಕೂಡ ಅಲ್ಲಿ ಫುಡ್ ಇರ್ಬೋದು, ಅಥವಾ ಅಲ್ಲಿ ವಾತಾವರಣಕ್ಕೆ ಅಲ್ಲಿ ತೆಂಗಿನಕಾಯಿ ಜಾಸ್ತಿ ಬೆಳೆಸ್ತಾರೆ, ಕೇರಳ ಕಡೆ ಬೆಳೆಸ್ತಾರೆ, ತಮಿಳ್ ಸೈಡ್ ಒಂದ್ ಅಂದ್ರೆ ಅಲ್ಲಿ ಏರಿಯಾ ಏನೇನ್ ಇರುತ್ತೋ ಅಲ್ಲಿ ಫುಡ್ ಕೂಡ ಹಾಗೆ ಚೇಂಜ್ ಇದೆ. ಸೊ ಸೌತ್ ಅಂತ ಬಂದ್ರು ಸೌತ್ ಅಲ್ಲೂ 4-5 ಪ್ಯಾಟರ್ನ್ ನಿಮಗೆ ಸಿಗುತ್ತೆ. ಬಟ್ ಈಗ ನಾವು ಕರ್ನಾಟಕದಲ್ಲಿ ಇರೋದ್ರಿಂದ ಕರ್ನಾಟಕ ಫುಡ್ ನಮಗೆ ಬೆಸ್ಟ್. ಬೆಸ್ಟ್ ಅಂದ್ರೆ ಬೆಸ್ಟ್. ಯು ವಿಲ್ ಗೆಟ್ ಆಲ್ ದ ನ್ಯೂಟ್ರಿಷನ್ ಆಲ್ಸೋ ಅಂಡ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಅದರಲ್ಲಿ ಒಂದು ರಿಪ್ಲೇಸ್ ಅಥವಾ ತೆಗೆಯೋದು ಅಂದ್ರೆ ಯಾವುದು? ಸ್ವೀಟ್ ಅನ್ನ ನೀವು ಲಿಮಿಟ್ ಮಾಡ್ಬೋದು. ನಿಮ್ ಟಾರ್ಗೆಟ್ ಈಗ ಹೆಲ್ದಿ ಇಂಡಿವಿಜುವಲ್ ಸ್ವೀಟ್ ಆರಾಮಾಗಿ ತಿನ್ಬೋದು, ಏನು ತೊಂದರೆ ಆಗಲ್ಲ. ವೇಟ್ ಲಾಸ್ ಅಲ್ಲಿ ಕ್ಯಾಲರಿ ಕೌಂಟ್ ಮಾಡ್ಬೇಕಾಗುತ್ತೆ ನಾವು. ಕ್ಯಾಲರೀಸ್ ಅಂತ ಬಂದಾಗ ಸ್ವೀಟ್, ಈಗ ಒಂದು ಕಪ್ಪು ಸ್ವೀಟ್ ಅಲ್ಲಿ ನಿಮಗೆ 250 ಕ್ಯಾಲರೀಸ್ ಸಿಗುತ್ತೆ. 2 ರೊಟ್ಟಿ ತಿನ್ಬೋದು. ಈಗ ಪ್ರೆಸೆಂಟ್ ನನ್ನ ರಿಕ್ವೈರ್ಮೆಂಟ್ಗೆ ಹೊಟ್ಟೆ ತುಂಬೋದಿದೆ ಪ್ರೆಸೆಂಟ್ಲಿ, ಸೊ ಐ ಕ್ಯಾನ್ ಗೋ ಫಾರ್ 1 ರೋಟಿ ಹಾಫ್ ಪಾಯಸ. ಹೀಗೆ ನಾನು ಮ್ಯಾನೇಜ್ ಮಾಡಬೇಕು. 2 ರೊಟ್ಟಿ ಪಾಯಸ ತಗೊಂಡ್ರೆ ಓವರ್ ಡೋಸ್ ಆಗುತ್ತೆ. ಸೊ 1 ರೊಟ್ಟಿ ತಗೊಂಡು ಅರ್ಧ ಕಪ್ ಪಾಯಸ ತಗೊಂಡ್ರೆ ಪಾಯಸ ತಿಂದಂಗೂ ಆಗುತ್ತೆ, ಡಯಟ್ ಕೂಡ ಹಾಳಾಗಲ್ಲ. ಹೀಗೆ ಕಾಂಬಿನೇಷನ್ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿ ರಿಸಲ್ಟ್ ಕೂಡ ಬರುತ್ತೆ, ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಈ ತರ ಅಂಡ್ ತೆಗಿಯೋ ಅವಶ್ಯಕತೆ ಏನಿಲ್ಲ, ಆಡ್ ಆನ್ ಮಾಡ್ಕೋಬೇಕಷ್ಟೇ ನಾವು. ಕಾಂಬಿನೇಷನ್ ರಿಕ್ವೈರ್ಮೆಂಟ್ ಏನಿದೆ, ಈಗ ಡಯಾಬಿಟಿಕ್ ಇದ್ದಾರೆ ಅಂದ್ರೆ ಅವ್ರಿಗೆ ಸ್ವಲ್ಪ ಫೈಬರ್ ಇಂಟೇಕ್ ಜಾಸ್ತಿ ಮಾಡಬೇಕು. ಸೊ ಅವರಿಗೆ ನಾವು ಬರೀ ಚಪಾತಿ ಹಾಕೋ ಬದಲು ಮೆಂತ್ಯ ಚಪಾತಿ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಮೆಂತ್ಯ ಪಲ್ಯ ಏನಿರುತ್ತೆ ಸೊಪ್ಪು, ಅದನ್ನ ಕಟ್ ಮಾಡ್ಕೊಂಡ್ಬಿಟ್ಟು
ಹಿಟ್ಟು ನಾವೇನು ನೀಡ್ ಮಾಡ್ತೀವಿ ಅದರಲ್ಲೇ ಆ್ಯಡ್ ಆನ್ ಮಾಡ್ಕೊಂಡು ತಗೊಳ್ಳಿ ಹೀಗೆ. ಆ್ಯಂಡ್ ವೆಯ್ಟ್ ಲಾಸ್ ಅಂತ ಬಂದರೆ ಅವ್ರಿಗೆ ಪನ್ನೀರ್ ತಿನ್ನೋಕೆ ಇಷ್ಟ ಆಗಲ್ಲ ನಮ್ಮ ಈ ಕಡೆ ಜನಗಳಿಗೆ. ಸೊ ನಾವು ಪನ್ನೀರನ್ನ ಸ್ಟಫಿಂಗ್ ಆಲೂ ಪರಾಟ ಮಾಡ್ಕೊಳ್ತೀವಲ್ಲ ಅದ್ರ ಬದಲು ಪನ್ನೀರ್ ಪರಾಟ ಮಾಡ್ಕೊಂಡ್ಬಿಡೋದು. ಸೊ ದಿಸ್ ಈಸ್ ಅವರ್ ಪ್ರೋಟೀನ್ ರಿಕ್ವೈರ್ಮೆಂಟು ಅಥವಾ ನಮಗೆ ಟಾರ್ಗೆಟೆಡ್ ನ್ಯೂಟ್ರಿಷನ್ ರಿಕ್ವೈರ್ಮೆಂಟನ್ನು ಫುಲ್ಫಿಲ್ ಮಾಡ್ಕೋಬೇಕಂದ್ರೆ ಡೈಟಿಷಿಯನ್ ಹತ್ರ ಹೋಗಿ ಕಾಂಬಿನೇಷನ್ಸ್ಗಳನ್ನ ಚೇಂಜ್ ಮಾಡ್ಕೋಬೇಕೆ ಹೊರತು ನಮ್ಮ ಊಟನ ಬಿಡೋ ಅವಶ್ಯಕತೆ ಇಲ್ಲ ಆ್ಯಂಡ್ ಚೇಂಜ್ ಮಾಡೋ ಅವಶ್ಯಕತೆನೂ ಇಲ್ಲ. ಜಸ್ಟ್ ನಾನು ಆಗ್ಲೇ ಹೇಳಿದಾಗೆ 25% ಎಡಿಟ್ ಮಾಡ್ಕೋಬೇಕು. ಕರೆಕ್ಟ್. ಇಷ್ಟೇ ನಮ್ ಇಷ್ಟೇ ಡಯಟ್ ಇರೋದು. ನಾವು ಎಡಿಟ್ ಮಾಡ್ಕೋಬೇಕು. ಆ್ಯಂಡ್ ಒನ್ಸ್ ಯು ರೀಚ್ ಯುವರ್ ಹೆಲ್ತ್ ಟಾರ್ಗೆಟ್ ದೆನ್ ನಾರ್ಮಲ್ ಯು ಕ್ಯಾನ್ ಆಪ್ಟ್ ಫಾರ್ ಯುವರ್ ರೆಗ್ಯುಲರ್ ಫುಡ್. ಆ್ಯಂಡ್ ಈ ಥರ ಡಯಟ್ ಮಾಡಿದಾಗ ವೆಯ್ಟ್ ಗೇನ್ ಆಗಲ್ಲ ಗೊತ್ತಾ ನಿಮಗೆ. ನಾರ್ಮಲ್ ಮನೆ ಊಟ ಮಾಡ್ಕೊಂಡು ವೆಯ್ಟ್ ಲಾಸ್ ಮಾಡ್ಕೊಂಡ್ರೆ ಸಪೋಸ್ ಈಗ ನೀವು 10 kg ಕಡಿಮೆ ಮಾಡ್ಕೊಂಡಿದ್ರೆ ನಿಮಗೆ ಭಯಾನೇ ಬೇಡ ಮತ್ತೆ ಅದು ರೀಗೇನ್ ಆಗುತ್ತೆ ಅಂತ, ಯಾಕಂದ್ರೆ ನೀವು ಈ ಊಟನ ಬಿಡೋದಿಲ್ಲ. ಸೊ ರೀಗೇನ್ ಆಗಲ್ಲ. ವೆನ್ ಯು ಗೋ ಫಾರ್ ಸಪ್ಲಿಮೆಂಟ್ಸ್ ಆರ್ ಶೇಕ್ಸ್ ನೀವು ನಾರ್ಮಲ್ ಊಟಕ್ಕೆ ಬರಬೇಕು. ನೀವು ಯಾವಾಗ ನಾರ್ಮಲ್ ಊಟಕ್ಕೆ ಬರ್ತೀರೋ ವೆಯ್ಟ್ ಪುಟ್ ಆನ್ ಆಗುತ್ತೆ. ಬಟ್ ಟ್ರೆಡಿಷನಲ್ ಫುಡ್ ಮೆಥಡನ್ನ ಫಾಲೋ ಮಾಡ್ಕೊಂಡು ವೆಯ್ಟ್ ಲಾಸ್ ಮಾಡ್ಕೊಳ್ತಾ ಇದ್ದೀರಾ ಅಂದರೆ ಬಿಡೋ ಅವಶ್ಯಕತೆ ಬರೋದಿಲ್ಲ. ನಿಮಗೆ ಯಾವಾಗ ಬಿಡೋ ಅವಶ್ಯಕತೆ ಬರೋದಿಲ್ವೋ ಅವಾಗ ವೆಯ್ಟ್ ಪುಟ್ ಆನ್ ಕೂಡ ಆಗಲ್ಲ. ಇಟ್ ಈಸ್ ದ ಹೈಯೆಸ್ಟ್ ಕ್ವಶನ್ ನನಗೆ ಬರೋ ಅಂಥದ್ದು. ನಿಮ್ ಡಯಟ್ ತಗೊಂಡ್ರೆ ವೆಯ್ಟ್ ಪುಟ್ ಆನ್ ಆಗಲ್ವಾ ಮತ್ತೆ ಬಿಟ್ಟ ಮೇಲೆ ಅಂತ. ಅವಾಗ ನನ್ನ ಪ್ರಶ್ನೆ ಏನಂದ್ರೆ ನೀವು ಬಿಕಾಸ್ ಜಾಸ್ತಿ ಚೇಂಜ್ ಮಾಡಕ್ ಹೇಳಿರಲ್ಲ ಅಂತ. ಹೌದು ಅದೇ ನಾರ್ಮಲ್ ಫುಡ್ ಇರುತ್ತಲ್ವಾ. ಸೊ ಮ್ಯಾನೇಜ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಈಗ ನನ್ನ ಕ್ಲೈಂಟ್ ಅಂತ ಬಂದ್ರೆ 27-30 kg ವರೆಗೂ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ ಜಸ್ಟ್ ಈ ಸಿಂಪಲ್ ಟ್ರಿಕ್ಸ್ ಅನ್ನ ಫಾಲೋ ಮಾಡ್ಕೊಂಡು. ಅವ್ರು ಯಾವುದೇ ರೀತಿ ಶೇಕ್ಸು ಸ್ಮೂತೀಸ್ ಅಂಡ್ ಈಗ ಹ್ಯಾಪಿಲಿ ಅವರು ವೆಯ್ಟ್ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಂದ್ರೆ ಅವ್ರ ಡಯಟ್ ಅಲ್ಲಿ ಅದೇ ಇತ್ತು, ಮುಂಚೆ ಏನಿತ್ತು ಅದೇ ಇತ್ತು. 25% ಅಂದ್ರೆ ಆ್ಯಡು ಸಬ್ಸ್ಟ್ರಾಕ್ಟ್ ಏನಿದೆಯಲ್ಲ ಅಷ್ಟೇ ನಾನು ಮಾಡಿಸಿದ್ದು. ಅವ್ರು ಊಟನ ಬಿಡಕ್ ಹೇಳಿಲ್ಲ, ಉಪವಾಸ ಮಾಡಕ್ ಹೇಳಿಲ್ಲ. ಉಪವಾಸ ಇದ್ದು ಊಟ ಮಾಡಕ್ ಹೋದ್ರೆ ವೆಯ್ಟ್ ಪುಟ್ ಅದೇ ಈಗ ನಮ್ ಕಡೆ ಹೇಳ್ತಾರೆ, ಮೇಡಮ್ ರೀ ನನ್ನ ತಂಗಿ ಅದಾಳ್ರಿ ಆಕಿ 2 ಚಪಾತಿ ರೊಟ್ಟಿ ತಿಂತಾಳ್ರಿ ದಪ್ಪ ಆಗಂಗಿಲ್ಲ, ನಾ ಗಾಳಿ ಕುಡಿದ್ರು ದಪ್ಪ ಆಗ್ತೀನಲ್ರಿ ಅಂತ. ಬಿಕಾಸ್ ದೇ ಆರ್ ನಾಟ್ ಲುಕಿಂಗ್ ಎಟ್ ಹರ್ ಆಕ್ಟಿವಿಟಿ ಲೆವೆಲ್ ಅಂಡ್ ಅವ್ರ ಮೆಟಾಬಲಿಸಮ್ ನ ಚೆಕ್ ಮಾಡ್ತಾ ಇಲ್ಲ. ಯಾರು ತಿನ್ನಿರ್ತಾರೋ ತುಂಬಾ ಆಕ್ಟಿವ್ ಆಗಿರ್ತಾರೆ, ಪಟ ಮಾತಾಡ್ತಾರೆ, ಪಟ ಓಡಾಡ್ತಾರೆ, ಎನರ್ಜಿ ಇಲ್ಲೂ ಕೂಡ ಯುಟಿಲೈಸ್ ಆಗುತ್ತೆ. ರೈಟ್. ಈಗ ಇಷ್ಟೊತ್ತು ಮಾತಾಡ್ತಾ ಇದೀವಿ ಅಂದ್ರೆ ನಮ್ದು ಕ್ಯಾಲರಿ ಬರ್ನಿಂಗ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಇಟ್ ಮ್ಯಾಟರ್ಸ್ ಅಲಾಟ್. ಲೈಫ್ ಸ್ಟೈಲ್ ಏನಿದೆ ಅನ್ನೋದು ತುಂಬಾ ಮ್ಯಾಟರ್ ಆಗುವಂಥದ್ದು. ಸೊ ನಾವೇನಾದ್ರೂ ಸ್ಟೆಪ್ ತಗೊಳ್ತಾ ಇದೀವಿ ಅಂದ್ರೆ ನಾವು ಪ್ರೆಸೆಂಟ್ಲಿ ಯಾವ ಒಂದು ಸ್ಟೇಜ್ ಅಲ್ಲಿ ಇದೀವಿ, ನಮ್ ಟಾರ್ಗೆಟ್ ಏನು ಅನ್ನೋದು ತಿಳ್ಕೊಂಡಿರೋದು ತುಂಬಾ ಇಂಪಾರ್ಟೆಂಟ್. ತಮ್ಮ ಬಗ್ಗೆನೇ ತಮಗ್ ಗೊತ್ತಿಲ್ಲದೆ ರ್ಯಾಂಡಮ್ ಆಗಿ ಏನೇನೋ ಫಾಲೋ ಮಾಡಕ್ ಹೋದ್ರೆ ಆರೋಗ್ಯ ಮಾತ್ರ ಖಂಡಿತ ಹಾಳಾಗುತ್ತೆ. ಸೊ ಆಲ್ಕೋಹಾಲ್ ಅಂತ ಬಂದಾಗ ಸೋ ಕಾಲ್ಡ್ ನಾವು ವೀಕೆಂಡ್ಸ್ ಪಾರ್ಟೀಸ್ ಆಲ್ಕೋಹಾಲ್ ಇಸ್ ಆಲ್ಮೋಸ್ಟ್ ಈಗ ಕಾಮನ್ ತರ ಆಗೋಗಿದೆ. ಸೊ ಯಾವ ಆಲ್ಕೋಹಾಲ್, ಎಲ್ಲ ಆಲ್ಕೋಹಾಲ್ ಬ್ಯಾಡ್, ಬಟ್ ಯಾವ್ದು ಮಿನಿಮಮ್ ಆಗಿ ಹಾರ್ಮ್ ಮಾಡುತ್ತೆ, ಯಾವ್ದು ತುಂಬಾ ಜಾಸ್ತಿ ಹಾರ್ಮ್ ಮಾಡುತ್ತೆ? ಆಸ್ ಅ ನ್ಯೂಟ್ರಿಷನಿಸ್ಟ್ ಆಗಿ, ಆಸ್ ಅ ಮದರ್, ವೈಫ್, ಸಿಸ್ಟರ್ ಆಗಿ ನಾನು ಹೇಳೋದಂದ್ರೆ ಆಲ್ಕೋಹಾಲ್ ಈಸ್ ನಾಟ್ ಸೇಫ್ ಅಟ್ ಆಲ್. ಓಕೆ, ಅದು ಯಾವುದೇ ತಗೊಳ್ಳಿ, ನೀವು ಯಾವುದೇ ಬ್ರ್ಯಾಂಡ್ ತಗೊಳ್ಳಿ ಅಥವಾ ಯಾವುದೇ ಒಂದು ಬಿಯರ್ ಆಗಿರ್ಬೋದು, ದೆರ್ ಆರ್ ಮಲ್ಟಿಪಲ್ ಇದು ಬ್ರ್ಯಾಂಡ್ಸ್ ಇದೆ. ಸೊ ಪರ್ಸ್ನಲಿ ನಾನು ರೆಕಮೆಂಡ್ ಮಾಡೋದೇ ಇಲ್ಲ. ಬಿಕಾಸ್ ನೀವು ಸ್ವಲ್ಪ ತಗೊಳ್ಳಿ, ಜಾಸ್ತಿ ತಗೊಳ್ಳಿ, ಆ ಮೊಮೆಂಟಲ್ಲಿ ನಿಮ್ಮ ಲಿವರ್ ಡ್ಯಾಮೇಜ್ ಆಗೋದು ಖಚಿತ. ಆದರೆ ತುಂಬ ಜನಗಳಿಗೆ ಅದೇ ವೀಕೆಂಡ್ ಪಾರ್ಟಿ ಇರುತ್ತೆ ಆ್ಯಂಡ್ ಒನ್ಸ್ ಇನ್ ಅ ವೈಲ್ ನಾನು ಕನ್ಸ್ಯೂಮ್ ಮಾಡಬೇಕು ಅಂತ ಬಂದಾಗ ಮೇಕ್ ಶೋರ್ ನೀವು ಬರೀ ಆಲ್ಕೋಹಾಲ್ ಅಷ್ಟೇ ತಗೊಳ್ಳಿ. ಇಫ್ ಯು ವಾಂಟ್ ಟು ಗೆಟ್ ಮಿನಿಮಲ್ ಡ್ಯಾಮೇಜ್, ಅಂದರೆ ನಿಮಗೆ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ, ನೀವು ಯಾವುದೇ ಬ್ರ್ಯಾಂಡ್ ತಗೊಳ್ಳಿ, ಯಾವುದೇ ಫಾರ್ಮಲ್ಲಿ ತಗೊಳ್ಳಿ, ಡ್ಯಾಮೇಜ್ ಅಂತೂ ಆಗುತ್ತೆ ಲಿವರ್ಗೆ. ಬಟ್ ಕಡಿಮೆ ಪ್ರಮಾಣದಲ್ಲಿ ಆಗಬೇಕಂದ್ರೆ ನೀವು ಕೇವಲ ಆಲ್ಕೋಹಾಲ್ ಮಾತ್ರ ತಗೊಳ್ಳಿ. ಅದ್ರ ಜೊತೆ ನೀವು ಸ್ನ್ಯಾಕ್ಸ್ ತಗೊಳ್ತೀರಾ. ಈಗ ನಮ್ಮ ಕಡೆ ಎಲ್ಲ ಬಂದರೆ ಉಪ್ಪಿನಕಾಯಿ ತಗೊಳ್ತಾರೆ, ಶೇಂಗಾ ತಗೊಳ್ತಾರೆ. ಆ್ಯಂಡ್ ಹೊರಗಡೆ ಈ ಯಂಗ್ಸ್ಟರ್ಸ್ ಅಂತ ಬಂದರೆ ದಿ ಗೋ ಫಾರ್ ಸಮ್ ನಾನ್ ವೆಜ್ ಐಟಮ್ಸ್. ನಾನ್ ವೆಜ್ ಹೊರಗಡೆ ಸಿಗುವಂಥದ್ದು, ಸ್ಪೆಷಲಿ ಈ ಪಾರ್ಟೀಸಲ್ಲಿ ಸಿಗುವಂಥದ್ದು ಹೈ ಇನ್ ಫ್ಲೇವರ್ಸ್, ಹೈ ಇನ್ ಅಡಿಕ್ಟಿವ್ಸ್, ಪ್ರಿಸರ್ವೇಟಿವ್ಸ್ ಆ್ಯಂಡ್ ಆಯಿಲ್. ಸೊ ಕಂಪ್ಲೀಟ್ ಆಗಿ ಆಲ್ರೆಡಿ ನಿಮಗೆ ಆಲ್ಕೋಹಾಲ್ ಡ್ಯಾಮೇಜ್ ಮಾಡ್ತಾ ಇದೆ. ಈ ಥರದ ಆಹಾರಗಳನ್ನ ಕಂಬೈನ್ ಮಾಡ್ಕೊಳ್ಳೋದ್ರಿಂದ ಇನ್ನೂ ಜಾಸ್ತಿ ಡ್ಯಾಮೇಜ್ ಮಾಡ್ಕೋತೀರ. ಅಂದರೆ ಕೇವಲ ಆಲ್ಕೋಹಾಲ್ ಡ್ಯಾಮೇಜ್ ಮಾಡೋದಕ್ಕೂ ಅದ್ರ ಜೊತೆ ಈ ಥರ ಪದಾರ್ಥಗಳನ್ನ ತಗೊಂಡಾಗ ಇನ್ನೂ ಎಕ್ಸ್ಟ್ರಾ ಡ್ಯಾಮೇಜ್ ಆಗುತ್ತೆ. ಸೊ ನಿಮಗೆ ಆಲ್ಕೋಹಾಲ್ ಬಿಡೋಕ್ಕೆ ಆಗ್ತಾ ಇಲ್ಲ ಆ ಮೊಮೆಂಟಲ್ಲಿ, ಯು ಡೋ ವಾಂಟ್ ಟು ಸ್ಪಾಯ್ಲ್ ಯುವರ್ ಪಾರ್ಟಿ ಅಂತ ಬಂದರೆ ನೀವು ಮಿನಿಮಲ್ ಕ್ವಾಂಟಿಟಿಯಲ್ಲಿ ತಗೊಳ್ಳಿ, ಕೇವಲ ಅದನ್ನಷ್ಟೇ ತಗೊಳ್ಳಿ. ಆಫ್ಟರ್ ಪಾರ್ಟಿ ಯು ಗೋ ಫಾರ್ ಹೆಲ್ದಿ ಫುಡ್ ಅಂತ ಮನೆಗೆ ಹೋದ್ಮೇಲೂ ಅಥವಾ ಅಲ್ಲೇ ಅವೈಲೇಬಲ್ ಇದ್ದರೆ ಅದನ್ನ ತೊಗೋಬೋದು. ಈಗ ನಂದೊಂದು ಪ್ರೀವಿಯಸ್ UK ಕ್ಲೈಂಟ್ ಇದ್ದರು, ಈಗ ಅವರು ಬೆಳಗಾವಿಗೆ ಶಿಫ್ಟ್ ಆದರು. ಅವರು ಫ್ಯಾಟಿ ಲಿವರ್ ಪೇಷಂಟು ಬಂದು ವಿಸಿಟ್ ಮಾಡಿದರು. ಅವರಿಗೆ ನಾನು ಕೇಳಿದೆ, ಆರ್ ಯು ಆಲ್ಕೋಹಾಲಿಕ್ ಅಂತ. ಹೌದು ಮೇಡಮ್, ಅಷ್ಟೊಂದೇನು ಕುಡಿಯಲ್ಲ, ನನ್ನ UK ಫ್ರೆಂಡ್ ನೋಡಿದರೆ ಡೈಲಿ ತಗೊಳ್ತಾರೆ,
ಅವ್ರಿಗೆ ಫ್ಯಾಟಿ ಲಿವರ್ ಅಲ್ಲ, ಅವ್ರಿಗೆ ಏನು ಆರೋಗ್ಯ ಸಮಸ್ಯೆನೇ ಇಲ್ಲ. ನಾನು ಹಿಂಗೆ ಯೋಚನೆ ಮಾಡ್ಕೊಂಡೆ ನನ್ನ ಆರೋಗ್ಯ ಹಾಳು ಮಾಡ್ಕೊಂಡಿದ್ದೀನಿ ಅಂತ. ಸೊ ನಾನು ಅವ್ರಿಗೆ ಅಲ್ಲಿ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಕೊಡಬೇಕಾಗಿತ್ತು. ಅದಕ್ಕೆ ನಾನು ಅವ್ರಿಗೆ ಕೇಳಿದೆ, ನಿಮ್ಮ ಫ್ರೆಂಡ್ದು ಲೈಫ್ ಸ್ಟೈಲ್ ಹೇಗಿದೆ, ಅವ್ರು ಯಾವ ಥರ ಊಟ ಮಾಡ್ತಾರೆ ಅಂತ. ಅವರು ಕಾಲ್ ಮಾಡಿ ಕೇಳಿದ್ರು, ಏನೇನು ತಿಂತೀವಪ್ಪ ಅಂತ ಹೇಳಿ. ಯಾಕಂದರೆ UK ಕ್ಲೈಂಟು. ಸೊ ನೀವು UK ಫುಡ್ಡನ್ನ ಯಾವಾಗಲೂ ಟ್ರೈ ಮಾಡೋಕ್ಕೆ ಹೋಗಲಿಲ್ವಾ ಅಂತ ನಾನು ಕ್ಲೈಂಟಿಗೆ ಕೇಳಿದೆ. ನನ್ನ ಕ್ಲೈಂಟಿಗೆ, ಮೇಡಮ್ ಅಲ್ಲಿ ಊಟ ಯಾಕೋ ನಂಗೆ ಸೇರಲಿಲ್ಲ, ಸಪ್ಪೆ ಎಲ್ಲ ತರಕಾರಿ ತಿಂತಾರೆ, ಅದೆಲ್ಲ ಸೂಪ್ ಅಂತೆ, ಅದೆಲ್ಲ ನಮಗೆ ಹೋಗಲಿಲ್ಲ. ಸೊ ನೀವೇನು ಡಯಟಲ್ಲಿ ತೊಗೊಳ್ತಿದ್ರಿ ಅಂತ ಕೇಳಿದೆ. ಈ ಪಿಜ್ಜಾ, ಬರ್ಗರು ಈ ಥರ ಎಲ್ಲ ನಾನು ತೊಗೊಳ್ತಾ ಇದ್ದೆ. ಯಾವಾಗ ನನಗೆ ಟೈಮ್ ಇರುತ್ತೋ ಆವಾಗ ನಾನು ಬ್ರೆಡ್ಡಿಂದ ಏನಾದರೂ ಅಡುಗೆ ಮಾಡ್ಕೊಳ್ತಿದ್ದೆ, ಲೈಕ್ ಬ್ರೆಡ್ ಸ್ಯಾಂಡ್ವಿಚ್ ಆಗಿರ್ಬೋದು, ಬ್ರೆಡ್ ಟೋಸ್ಟ್ ಆಗಿರ್ಬೋದು ಅಂತ. ಸೊ ನಿಮ್ಮ ಫ್ರೆಂಡ್ ಏನು ತೊಗೊಳ್ತಿದ್ರು ಅಂತ ಮತ್ತೆ ಅದೇ ಕ್ವಶನ್ ಕೇಳಿದೆ ನಾನು. ಅವಾಗ ಅವ್ರು ಹೇಳಿದ್ರು, ಅದು ಯಾವುದೋ ಮೆಡಿಟೇರಿಯನ್ ಡಯಟ್ ಅಂತ ಫಾಲೋ ಮಾಡ್ತಾ ಇದ್ರು ಅಂತ ಹೇಳಿದರು. ಸೊ ಇದು ಮ್ಯಾಟ್ರ್ ಆಗುತ್ತೆ. ನೀವು ಆಲ್ಕೋಹಾಲ್ ತೊಗೊಳ್ತಾ ಇದ್ದೀರಾ ಅಂದರೆ ನಿಮ್ಮ ಲೈಫ್ ಸ್ಟೈಲ್ ಹೇಗಿದೆ. ಸೊ ಸಪೋಸ್ ನೀವು ಕೇವಲ ಆಲ್ಕೋಹಾಲ್ ತೊಗೊಳ್ತಾ ಇದ್ದೀರಾ, ಜೊತೆಗೆ ನೀವು ಫಿಸಿಕಲ್ ಆ್ಯಕ್ಟಿವಿಟಿಯಲ್ಲಿ ಆ್ಯಕ್ಟಿವ್ ಇದ್ದೀರಾ ಆ್ಯಂಡ್ ಹೆಲ್ದಿ ಡಯಟನ್ನು ಫಾಲೋ ಮಾಡ್ತಾ ಇದ್ದೀರಾ ಅಂದರೆ ಡ್ಯಾಮೇಜ್ ಆಗುತ್ತೆ, ಬಟ್ ತುಂಬ ಕಡಿಮೆ ಆಗುತ್ತೆ. ಆದರೆ ನೀವು ಅನ್ಹೆಲ್ದಿ ಫುಡ್ಡನ್ನು ತೊಗೊಳ್ತಾ ಇದ್ದೀರಾ, ಫಿಸಿಕಲ್ ಆ್ಯಕ್ಟಿವಿಟಿ ಅನ್ನೋದು ಇಲ್ಲವೇ ಇಲ್ಲ, ಜೊತೆಗೆ ಸ್ಟ್ರೆಸ್ ತುಂಬ ಇದೆ, ಜೊತೆಗೆ ಆಲ್ಕೋಹಾಲ್ ತೊಗೊಳ್ತಾ ಇದ್ದೀರಾ ಅಂದರೆ ಡ್ಯಾಮೇಜ್ ಲೆವೆಲ್ ತುಂಬ ಜಾಸ್ತಿ ಇರುತ್ತೆ. ಸೊ ನೀವು ಯಾವ ಬ್ರ್ಯಾಂಡ್ ತೊಗೊಳ್ತಿರೋ, ಯಾವಾಗ ತೊಗೊಳ್ತಿರೋ, ದಟ್ ಡಸಂಟ್ ಮ್ಯಾಟರ್. ಹೇಗೆ ಮುಂದೆ ನೀವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀರ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ಅವ್ರ ಫ್ರೆಂಡು ಮೆಡಿಟೇರಿಯನ್ ಡಯಟ್ ಮಾಡ್ತಾ ಇದ್ದಾರೆ. ಮೆಡಿಟೇರಿಯನ್ ಡಯಟ್ ಅಂದರೆ ಏನು? ಫುಲ್ ಆಫ್ ವೆಜಿಟೇಬಲ್ಸ್, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಲೋ ಕಾರ್ಬ್ ಡಯಟ್ ಇರುತ್ತೆ ಅದು, ಆ್ಯಂಡ್ ಪ್ರೋಟೀನ್ ತುಂಬ ಚೆನ್ನಾಗಿರುತ್ತೆ. ಸೊ ಅವ್ರದ್ದು ನ್ಯೂಟ್ರಿಷನ್ ಲೆವೆಲ್ ತುಂಬ ಪೀಕಲ್ಲಿದೆ ಹೆಲ್ತ್. ಸೊ ಬಾಡಿ ಅದನ್ನು ಅರ್ಗಿಸ್ಕೊಳ್ಳೋಷ್ಟು ಕೆಪಬಲ್ ಇದೆ. ಕರೆಕ್ಟ್. ನಿಮ್ಮ ಬಾಡಿನ ನೀವು ಕೆಪಬಲ್ ಮಾಡ್ಕೊಳ್ಳಿ ಫಸ್ಟು. ಇಫ್ ಯು ವಾಂಟ್ ಟು ಈಟ್ ಆಲ್ ಟೈಪ್ ಆಫ್ ಫುಡ್, ಇಫ್ ಯು ವಾಂಟ್ ಟು ಎಂಜಾಯ್ ಯುವರ್ ಲೈಫ್, ಈ ಪಾರ್ಟೀಸ್ ಆಗಿರ್ಬೋದು, ಮನೆ ಊಟ, ಇಫ್ ಯು ವಾಂಟ್ ಟು ಡೂ ದೀಸ್ ಆಲ್ ಥಿಂಗ್ಸ್ ಅಂದರೆ ನಿಮ್ಮ ಬಾಡಿನ ಇಷ್ಟು ಸ್ಟ್ರಾಂಗ್ ಮಾಡ್ಕೊಳ್ಳಿ ಅಂದರೆ ಯಾವುದೇ ಊಟ ತಿಂದರೂ ಕೂಡ ಮೆಟಬಾಲಿಕ್ ರೇಟ್ ಚೆನ್ನಾಗಿ ಇಟ್ಕೊಂಡ್ರೆ ಎಲ್ಲ ಆಹಾರವನ್ನು ಚೆನ್ನಾಗಿ ಡೈಜೆಸ್ಟ್ ಮಾಡ್ಕೋಬೋದು. ಎಲ್ಲವನ್ನು ಎಂಜಾಯ್ ಮಾಡಿ, ಎಲ್ಲ ಊಟವನ್ನು ಎಂಜಾಯ್ ಮಾಡಿಕೊಂಡು, ಎಲ್ಲ ಥರದ ಪಾರ್ಟೀಸ್ಗಳನ್ನ ಅಟೆಂಡ್ ಮಾಡಿಕೊಂಡು ಕೂಡ ಯು ಕ್ಯಾನ್ ಬಿ ಹೆಲ್ದಿ. ಬಟ್ ಇದು ಒಂದು ಮಾಡ್ರೇಷನಲ್ಲಿ ಹೋಗೋದು ತುಂಬ ಇಂಪಾರ್ಟೆಂಟ್. ಸೊ ಅವ್ರ ಫ್ರೆಂಡು ಹೆಲ್ದಿ ಡಯಟ್ ಫಾಲೋ ಮಾಡ್ತಾ ಇದ್ರು, ಎಲ್ಲ ಇತ್ತು. ಸೊ ಅವರು ಡ್ಯಾಮೇಜ್ ಆಗಿದೆ, ಬಟ್ ಫ್ಯಾಟಿ ಲಿವರ್ ಅಂತ ಕನ್ಸಿಡರ್ ಆಗುವಷ್ಟು ಡ್ಯಾಮೇಜ್ ಆಗಿಲ್ಲ. ಇದು ಲಾಂಗ್ ರನ್ನಲ್ಲಿ ಯೂಸೇಜಲ್ಲಿ ಅವರು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಮೇ ಬಿ ಅವ್ರಿಗೆ 10 ವರ್ಷದ ನಂತರ ಆ ಒಂದು ಕೋಟ್ ಬರ್ಬೋದು, ಫ್ಯಾಟಿ ಲಿವರ್ ಅನ್ನೋದು. ಇವರಿಗೆ ಬೇಗ ಬಂದಿದೆ ಬಿಕಾಸ್ ಅವರು ಅನ್ಹೆಲ್ದಿ ರೂಟೀನನ್ನು ಫಾಲೋ ಮಾಡ್ತಾ ಇದ್ದಾರೆ. ಸೊ ಆಲ್ಕೋಹಾಲ್ ಈಸ್ ನಾಟ್ ಎಟ್ ಆಲ್ ಸೇಫ್. ನಾನು ಅದನ್ನ ಹೇಳಕ್ಕೆ ಬರೋದಿಲ್ಲ ಇಷ್ಟು ಪ್ರಮಾಣದಲ್ಲಿ ಸೇಫ್ ಇದೆ ಅಂತ, ಬಿಕಾಸ್ ನೀವು ಇಷ್ಟು ತೊಗೊಂಡ್ರು ಕೂಡ ಅದು ಡ್ಯಾಮೇಜ್ ಆಗೇ ಆಗುತ್ತೆ. ಅದಕ್ಕೆ ಬೇರೆ ಆಪ್ಷನೇ ಇಲ್ಲ. ಅಷ್ಟೇ ಏನು, ಈ ಎಲ್ಲ ಪ್ರಿಕಾಷನನ್ನು ತಲೆಗಿಟ್ಕೋಬೇಕು. ಲೀಡ್ ಹೆಲ್ದಿ ಲೈಫ್ ಸ್ಟೈಲ್ ಸೊ ದ್ಯಾಟ್ ಯು ಕ್ಯಾನ್ ಎಂಜಾಯ್ ಯುವರ್ ಆಲ್ಕೋಹಾಲ್ ವಿತ್ ಫ್ರೆಂಡ್ಸ್ ಅಂತ ಹೇಳ್ಬೋದು. ಇಸ್ ದೇರ್ ಎನಿ ಫ್ರೂಟ್ ಆರ್ ಇಸ್ ದೇರ್ ಎನಿಥಿಂಗ್ ಅಂತ ತಿಂದ್ರೆ ಸ್ವಲ್ಪ ಅದ್ರ ಎಫೆಕ್ಟ್ ಕಡಿಮೆ ಇರುತ್ತೆ ಅಂತ? ಫ್ರೂಟ್ ಅಂತೂ ಐ ಡೋಂಟ್ ರೆಕಮೆಂಡ್. ನೀವೇನು ಮಾಡಬಹುದು ಅಂದರೆ, ಆಲ್ಕೋಹಾಲ್ ಕನ್ಸಂಪ್ಷನ್ ಆದಮೇಲೆ ಆಫ್ಟರ್ 30 or 40 ಮಿನಿಟ್ಸ್ ಆದಮೇಲೆ ಯು ಗೋ ಫಾರ್ ಯುವರ್ ಹೋಮ್ ಮೇಡ್ ಕುಕ್ ಫುಡ್. ಅಂದರೆ ಮನೆಯಲ್ಲಿ ಮಾಡುವಂಥ ಆಹಾರ ಹೋಗಿ, ಇಲ್ಲಾಂದರೆ ಫೈಬರ್ ಕಂಟೆಂಟ್ ಜಾಸ್ತಿ ಇರುವಂಥದ್ದು, ಲೈಕ್ ತರಕಾರಿ ಪಲ್ಯ. ಈಗ ಇದನ್ನೆಲ್ಲ ನೋಡಕ್ಕೆ ಹೋದರೆ ನಾವು ಪಾರ್ಟೀಸ್ ಅಂತ ಬಂದಾಗ ಇದೆಲ್ಲ ಅವೈಲೇಬಲ್ ಇರೋದಿಲ್ಲ. ಸೊ ನಾವು ಒಂದೇನು ಮಾಡ್ಬೋದು, ಪ್ರೀ ಪ್ಲಾನ್ ಆಗಿ ಮುಂಚೆನೇ ತಯಾರಿ ಮಾಡ್ಕೊಂಡು ಹೋಗಬೇಕು ಅದಕ್ಕೆ. ಇಲ್ಲ ಅವತ್ತಿನ ದಿನಾನ ಎಂಜಾಯ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಡೇ ಅದನ್ನು ಹೊರಗೆ ಹಾಕೋದಕ್ಕೆ ನಾವು ಏನೇನು ಬೇಕೋ ಅದನ್ನೆಲ್ಲ ಮಾಡಬೇಕು. ಇದು ಆಲ್ಕೋಹಾಲ್ ಅಂತ ಬಂದಾಗ, ಫಾಸ್ಟ್ ಫುಡ್ ಅಂತ ಬಂದಾಗ ನಾನು ಇದನ್ನೇ ಹೇಳ್ತೇನೆ. ಏನಂದರೆ, ಈಗ ಹೊರಗಡೆ ಹೋದಾಗ ಡಯಟ್ ಮಾಡೋಕ್ಕಾಗಲ್ಲ. ಪ್ರಾಕ್ಟಿಕಲಿ ನಾವು ಯೋಚನೆ ಮಾಡಬೇಕಾಗುತ್ತೆ. ಆ್ಯಸ್ ಎ ಡಯಟಿಷಿಯನ್ ನೀವು ಹೊರಗಡೆ ತಿನ್ನಲೇಬೇಡಿ ಅಂತ ಹೇಳೋದು ನನ್ನ ಜವಾಬ್ದಾರಿ. ಆದರೆ ಹೊರಗಡೆ ಹೋದಾಗ ಅವರು ಆ ಮೂಮೆಂಟನ್ನು ಮಿಸ್ ಮಾಡ್ಕೊಳ್ತಿದ್ದಾರೆ ಅಂತ ತಿಳ್ಕೊಳ್ಳೋ ಜವಾಬ್ದಾರಿ ಕೂಡ ನಂದಾಗಿರುತ್ತೆ. ಈಗ ನೀವು ಮತ್ತು ನಿಮ್ಮ ಮಿಸ್ಸಸ್ ಇದಕ್ಕೆ ಹೋಗಿದ್ದೀರಾ, 4 days ವೆಕೇಶನ್ ಹೋಗಿದ್ದೀರಾ. ಅಲ್ಲಿ ನೀವೇನೂ ತೊಗೊಳಕ್ ಹೋಗ್ಬಿಡಿ, ಬರೀ ಡಯಟ್ ಊಟ ಮಾಡಿ ಅಂದರೆ ಹೌ ಇಟ್ ಇಸ್ ಪಾಸಿಬಲ್ ಅಲ್ವಾ? ಆಗೋದಿಲ್ಲ, ಅಲ್ಲಿ ಸಿಗೋದೇ ಇಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಈಗ ಮೂಮೆಂಟ್ ಆಗಿದೆ, ಲೈಕ್ ಈಗ ನಾನು ಆಲ್ಕೋಹಾಲ್ ತೊಗೊಂಡಿದ್ದೀನಿ, ಫಾಸ್ಟ್ ಫುಡ್ ತಿಂದಿದ್ದೀನಿ ಅಂದರೆ ನೆಕ್ಸ್ಟ್ ಡೇ ಬೈ ಫಾಲೋಯಿಂಗ್ ಹೆಲ್ದಿ ಡಯಟ್ ಆ ರುಟೀನನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಆ ರುಟೀನ್ನ ಸ್ಟೇಬಲ್ ಆಗಿ ಇಟ್ಕೊಳ್ಳಿ. ಹೆಲ್ದಿ ಫುಡ್, ಹೆಲ್ದಿ ಆ್ಯಕ್ಟಿವಿಟಿ, ಹೆಲ್ದಿ ಥಾಟ್ಸ್ ಇದನ್ನು ಇಟ್ಕೊಂಡಾಗ ಮಿನಿಮಲ್ ಡ್ಯಾಮೇಜ್ ನಿಮ್ಮ ಬಾಡಿಗೆ ಆಗುತ್ತೆ. ಸೊ ದ್ಯಾಟ್ಸ್ ವೈ ಯಾರು ತುಂಬ ಪಾಸಿಟಿವ್ ಆಗಿರ್ತಾರೆ ನೋಡಿ, ಅವ್ರ ಬಾಡಿ ಡ್ಯಾಮೇಜ್ ಕೂಡ ಅಷ್ಟೊಂದು ಇರೋದಿಲ್ಲ. ಅವರು ಹೊರಗಡೆ ಹೋದಾಗ ಎಲ್ಲ ಥರ ಆಹಾರವನ್ನು ಇದು ಮಾಡ್ತಾರೆ. ಇನ್ಫ್ಯಾಕ್ಟ್ ನನಗೂ ನನ್ನ ಕ್ಲೈಂಟ್ ಕೇಳ್ತಾರೆ, ನೀವು ನೋಡಿದ್ರೆ ಟೀ ಕಾಫಿ ಕುಡಿತೀರಾ, ಐಸ್ ಕ್ರೀಮ್ ತಿನ್ನೋದನ್ನ ಪೋಸ್ಟ್ ಮಾಡ್ತೀರಾ ಇನ್ಸ್ಟಾಗ್ರಾಮಲ್ಲಿ, ನೂಡಲ್ಸ್ ತಿಂತೀರಾ, ನಮಗೆ ಯಾಕೆ ತಿನ್ನೋಕೆ ಕೊಡಲ್ಲ? ಬಿಕಾಸ್ ದೇ ಡೋಂಟ್ ನೋ ದ್ಯಾಟ್ ನನ್ನ ಮೆಟಾಬಾಲಿಕ್ ರೇಟ್ ಹೇಗಿದೆ ಅಂತ. ಐ ನೋ ಇಟ್ ವೆರಿ ವೆಲ್. ನನ್ನ ಬಾಡಿ ಅರ್ಗಿಸ್ಕೊಳ್ಳುತ್ತೆ.
ಸೊ ಇವನ್ ಇಫ್ ಯು ವಾಂಟ್ ಟು ಲೀಡ್ ಸಚ್ ಕೈಂಡ್ ಆಫ್ ಅ ಲೈಫ್ ಸ್ಟೈಲ್, ನಿಮಗೂ ಅದೇ ರೀತಿ ಬಾಡಿನ ಸ್ಟೇಬಲ್ ಆಗಿ ಇಟ್ಕೋಬೇಕಂದ್ರೆ ಫಸ್ಟ್ ತಯಾರು ಮಾಡ್ಕೊಳ್ಳಿ. ಈಗ ಸ್ವಲ್ಪ ಕಷ್ಟಪಟ್ಟು ಬಾಡಿನ ಗಟ್ಟಿ ಮಾಡ್ಕೊಳ್ಳಿ, ಸೊ ದಟ್ ಆಮೇಲೆ ಎಲ್ಲ ಸಿಚುವೇಶನ್ ಅನ್ನು ಫೈಟ್ ಮಾಡೋಷ್ಟು ಬಾಡಿ ಸ್ಟೇಬಲ್ ಆಗಿರುತ್ತೆ. ಕರೆಕ್ಟ್. ಅಂಡ್ ಇದರಲ್ಲೇ ಇನ್ನೊಂದು ಮಿತ್ ಅಂಡ್ ಫ್ಯಾಕ್ಟ್ ಕ್ವಶನ್ ಏನು ಅಂದ್ರೆ, ಬಿಯರ್ ಕುಡಿಯೋದ್ರಿಂದ ಕಿಡ್ನಿ ಸ್ಟೋನ್ ಕರಗುತ್ತೆ, ಹೌದಾ? ಕಿಡ್ನಿ ಸ್ಟೋನ್ ನೀವು ಯಾವುದೇ ಆಲ್ಕೋಹಾಲಿಕ್ ಬ್ರ್ಯಾಂಡ್ ಯಾವುದೇ ತಗೊಳ್ಳಿ, ಅದು ಕರಗೋದಿಲ್ಲ. ಇಷ್ಟ ಏನಪ್ಪಾ ಅಂದ್ರೆ ಅವ್ರು ಅದ್ರ ಜೊತೆಗೆ ಫುಡ್ ಕೂಡ ಫಾಲೋ ಮಾಡ್ತಾ ಇರ್ತಾರೆ. ಈಗ ಹೆಲ್ದಿ ಫುಡ್ ತಗೊಂಡು ಬಿಯರ್ ಕನ್ಸಂಪ್ಷನ್ ಮಾಡಿದ್ರೆ ಮೇ ಬಿ, ಬಟ್ ಎಲ್ಲರಲ್ಲೂ ಇದು ಕಾಣಿಸಲ್ಲ. ಈಗ ಒಂದು 10 ಜನಗಳಲ್ಲಿ ನಾವು ಬಿಯರ್ ಕೊಟ್ಟು ಕಿಡ್ನಿ ಸ್ಟೋನ್ ಇರುವಂತ ಪೇಷಂಟ್ಗಳಿಗೆ ಬಿಯರ್ ಕೊಟ್ಟು ಕಿಡ್ನಿ ಸ್ಟೋನ್ ಕಡಿಮೆ ಮಾಡಿಸಿದ್ರೆ ಇಬ್ಬರಿಗೆ ಕಿಡ್ನಿ ಸ್ಟೋನ್ ಕಡಿಮೆ ಆಗಬಹುದು, ಇನ್ನಿಬ್ಬರಿಗೆ ಆಗದೆ ಇರಬಹುದು. ಸೊ ಇಟ್ ಈಸ್ ಅ ಲೈಫ್ ಸ್ಟೈಲ್ ಮ್ಯಾಟರ್ ಅಲ್ವಾ. ಸೊ ಅದು ತುಂಬಾ ಮ್ಯಾಟರ್ ಆಗುತ್ತೆ. ಅವ್ರು ಏನೇನ್ ತಿಂತಾ ಇದ್ದಾರೆ, ಎಷ್ಟು ನೀರು ಕುಡಿತಾ ಇದ್ದಾರೆ, ಯಾವ ತರ ವೆಜಿಟೇಬಲ್ಸ್ ಅನ್ನ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ, ಅಂಡ್ ಆಲ್ ಆಫ್ ಅಬೌವ್ ಸ್ಟ್ರೆಸ್ ಲೆವೆಲ್ ಏನಿದೆ, ಇದನ್ನ ಎಲ್ಲರೂ ಡಯಟ್ ಅಂತ ಬಂದ್ರೆ ಬರೀ ಡಯಟ್ ಬಗ್ಗೆ ಮಾತಾಡೋದು ಅಷ್ಟು ಒಳ್ಳೇದಲ್ಲ. ಲೈಫ್ ಸ್ಟೈಲ್ ಬಗ್ಗೆ ಮಾತಾಡಿದ್ರೆ ನಮಗೆ ತುಂಬಾ ಹೆಲ್ತ್ ರಿಕವರಿ ಆಗೋದ್ರಲ್ಲಿ ಅದೇ ಒಂದು ಇದು ಬರುತ್ತೆ. ಹೆಲ್ದಿ ಡಯಟ್ ಫಾಲೋ ಮಾಡ್ತಾ ಇದ್ರ, ಎಕ್ಸಸೈಸ್ ಮಾಡ್ತಾ ಇದ್ರೆ, ಬಟ್ ಇಫ್ ಯು ಆರ್ ನಾಟ್ ಮೇಂಟೈನಿಂಗ್ ಯುವರ್ ಸ್ಲೀಪ್ ಅಂಡ್ ಸ್ಟ್ರೆಸ್ ಅಂದ್ರೆ ನೀವು ಯಾವತ್ತೂ ಆರೋಗ್ಯವಾಗಿರೋದಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಮೇಜರ್ ಹಾರ್ಮೋನ್ ರಿಲೀಸ್ ಆಗೋದು ಈ 2 ಫ್ಯಾಕ್ಟ್ ಮೇಲೆ. ಯಾರು ಸ್ಟ್ರೆಸ್ ಅಲ್ಲಿ ಇರ್ತಾರೋ ಅವ್ರದ್ದು ಹಾರ್ಮೋನ್ ಪ್ರೊಡಕ್ಷನ್ ತುಂಬಾ ವೀಕ್ ಇರುತ್ತೆ, ಇಂಬ್ಯಾಲೆನ್ಸ್ ಆಗುತ್ತೆ, ಅಂಡ್ ಬೇರೆ ಆರೋಗ್ಯ ಸಮಸ್ಯೆಗಳನ್ನ ಬೇಗ ಅಡಾಪ್ಟ್ ಮಾಡ್ಕೊಂಡ್ಬಿಡ್ತಾರೆ. ಥೈರಾಯ್ಡ್ ಆಗಿರ್ಬೋದು, ಡಯಾಬಿಟಿಕ್ ಆಗಿರ್ಬೋದು, PCOD, ಈ ತರ ಎಲ್ಲ ಅವ್ರದ್ದು ಬಾಡಿ ಬೇಗ ಹಚ್ಕೊಂಡ್ಬಿಡುತ್ತೆ. ಇಮ್ಯುನಿಟಿ ಪವರ್ ತುಂಬಾ ಕಡಿಮೆ ಆಗುತ್ತೆ. ಯಾವಾಗ ಇಮ್ಯುನಿಟಿ ಪವರ್ ಕಡಿಮೆ ಆಗುತ್ತೋ ಕ್ಲೈಮೇಟ್ ಚೇಂಜ್ ಆದ ತಕ್ಷಣ ಅವ್ರ ಬಾಡಿ ವೀಕ್ ಆಗುತ್ತೆ. ಸೊ ಇಟ್ ಈಸ್ ಮ್ಯಾಟರ್ ಆಫ್ ಹೋಲಿಸ್ಟಿಕ್ ಅಪ್ರೋಚ್. ಕರೆಕ್ಟ್. ಅಂಡ್ ನೀವು ರಿವರ್ಸ್ ಡಯಾಬಿಟಿಕ್ಗೆ ಯು ಆರ್ ಫೇಮಸ್. ಲೈಕ್ ನೀವು ಎಷ್ಟೊಂದು ಪೇಷಂಟ್ಸ್ನ ರಿವರ್ಸ್ ಡಯಾಬಿಟಿಕ್ ಆಗಿ ಮಾಡಿದೀರಾ. ಸೊ ಹೌ ದಟ್ ವರ್ಕ್ಸ್ ಎಕ್ಸಾಕ್ಟ್ಲಿ, ಅದು ಹೆಂಗೆ ಕೆಲಸ ಮಾಡುತ್ತೆ? ಓಕೆ, ಡಯಾಬಿಟಿಕ್ ಅಂತ ಬಂದಾಗ ನಾವು ಕ್ಲೈಂಟ್ ಹಿಸ್ಟ್ರಿ ತಗೊಳ್ಬೇಕು ಫಸ್ಟ್ ಆಫ್ ಆಲ್. ಸೊ ಅವರು ಟೈಪ್ 1 ಡಯಾಬಿಟಿಕ್, ಟೈಪ್ 2 ಡಯಾಬಿಟಿಕ್ ಅಂತ ನೋಡ್ಬೇಕು. ಯಾವ್ದು ರಿವರ್ಸಬಲ್? ಟೈಪ್ 2 ಇಸ್ ರಿವರ್ಸಬಲ್. ಟೈಪ್ 2 ಮಾತ್ರ ರಿವರ್ಸ್ ಮಾಡಕ್ಕಾಗುತ್ತೆ, ಟೈಪ್ 1 ಇದ್ರೆ ರಿವರ್ಸ್ ಟೈಪ್ ಮಾಡಕ್ಕಾಗಲ್ಲ. 1 ಅನ್ನ ನೋ ಸಿಂಪ್ಟಮ್ಸ್ ಲೆವೆಲ್ ವರೆಗೂ ನಾವು ತಗೊಂಡು ಹೋಗ್ಬೋದು. ಎಕ್ಸಾಂಪಲ್, ಈಗ ಡಯಾಬಿಟಿಕ್ ಅಂತ ಬಂದ್ರೆ ದೇರ್ ಆರ್ ಸಮ್ ಸಿಂಪ್ಟಮ್ಸ್. ಅವ್ರಿಗೆ ಕೆಲವೊಂದು ಸಮಸ್ಯೆಗಳಾಗ್ತಾ ಇರುತ್ತೆ, ಲೈಕ್ ಕಾಲಲ್ಲಿ ಉರಿತಾ ಇರ್ಬೋದು, ಗಿಡಿನೆಸ್ ಇರುತ್ತೆ, ಸುಸ್ತಾಗ್ತಾ ಇರುತ್ತೆ, ತಲೆ ಸುತ್ತಾ ಇರುತ್ತೆ, ಎನರ್ಜಿ ಇರೋದಿಲ್ಲ, ಮೊಣಕೈ ಎಲ್ಲ ನೋವು ಆಗ್ತಾ ಇರುತ್ತೆ. ಸೊ ಇದು ಅವ್ರದೆಲ್ಲ ಅವ್ರು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ತಾರೆ. ಇಲ್ಲ ರ್ಯಾಪಿಡ್ ವೇಟ್ ಲಾಸ್ ಅವ್ರ ವೇಟ್ ಗೇನ್ ಆಗ್ತಾ ಇರುತ್ತೆ. ಸೊ ರಿವರ್ಸಲ್ ಪ್ರೋಗ್ರಾಮ್ ಅಂತ ಬಂದ್ರೆ ಬರೀ ಡಯಾಬಿಟಿಕ್ ಮೇಲೆ ಫೋಕಸ್ ಮಾಡಲ್ಲ ನಾವು. ಅವ್ರದ್ದು ರಿಪೋರ್ಟ್ಸ್ ಫಸ್ಟ್ ತೆಗಿಸ್ತೀವಿ. ಬಿಫೋರ್ ಎಷ್ಟಿತ್ತು, HbA1c ಚೆಕ್ ಮಾಡ್ಬೇಕಾಗತ್ತೆ. ಬರೀ ಇವಾಗ ಅವರು ಒಂದು ಬ್ಲಡ್ ಅನ್ನ ಟೆಸ್ಟ್ ಮಾಡ್ಕೊಂಡ್ ಬಂದಿದ್ದಾರೆ, ಮೇಡಮ್ ರೀ ನಂದು ಶುಗರ್ ಇಷ್ಟ ಐತೆ ಅಂದ್ರೆ ಐ ಡೋಂಟ್ ಅಗ್ರಿ ವಿತ್ ದಟ್. ಐ ಡೂ ಗೋ ಫಾರ್ HbA1c ಟೆಸ್ಟ್, ಬಿಕಾಸ್ HbA1c ಇಸ್ 3 months ನಿಮ್ಗೆ ತೋರಿಸುತ್ತೆ, ಆಪ್ಟಿಮಲ್ ಆಗಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಅವ್ರದ್ದು ಹಿಸ್ಟ್ರಿನ ನಾವು ನೋಡ್ಕೋಬೇಕು. ಹಿಸ್ಟ್ರಿ ನೋಡ್ಕೊಂಡ್ಮೇಲೆ ಅವರಿಗೆ ಸರ್ಟನ್ ಡೇಸ್ ವರೆಗೂ ನಾವು ಗೈಡ್ ಮಾಡಬೇಕು. ಇಟ್ ಈಸ್ ನಾಟ್ ಲೈಕ್ ಒನ್ ಟೈಮ್ ನಿಮ್ಗೆ ನಾನು ಭಾಷಣ ಕೊಟ್ಬಿಟ್ಟು ಹೋದೆ ಅದನ್ನ ಫಾಲೋ ಮಾಡ್ತಾರೆ, ಇಲ್ಲ. ಅವರಿಗೆ ಪ್ರಾಕ್ಟೀಸ್ ಅಲ್ಲಿ ತಗೊಂಡ್ ಬರೋದು, ಅವರ ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡೋದು ಇಲ್ಲಿ ನಮ್ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಅಂದ್ರೆ ಈಗ ಅವರು ಒಂದು ಅನ್ಹೆಲ್ದಿ ರುಟೀನ್, ಅವರಿಗೆ ಡಯಾಬಿಟಿಕ್ ಯಾಕೆ ಬಂದಿದೆ ಇದನ್ನ ನೋಡೋದು ತುಂಬಾ ಇಂಪಾರ್ಟೆಂಟ್. ಜೆನೆಟಿಕ್ ಆಗಿದ್ಯಾ? ಇಫ್ ಇಟ್ ಈಸ್ ಜೆನೆಟಿಕ್ ಅಂತ ಅಂದ್ರೆ ನಾವು ನೋ ಸಿಂಪ್ಟಮ್ಸ್ ವರ್ಗು ತಗೊಂಡು ಹೋಗ್ಬೋದು, ಬಟ್ ಕಾಂಟ್ ರಿವರ್ಸ್ ಮಾಡಕ್ಕಾಗಲ್ಲ. ರಿವರ್ಸ್ ಅಂದ್ರೆ ನಿಮಗೆ ಹೇಗಿರುತ್ತೆ ಗೊತ್ತಾ, ಅದು ಕೌಂಟ್ ಡೌನ್ಸ್ ಏನಿರುತ್ತೆ ಅದು ಕಡಿಮೆ ಇರುತ್ತೆ, ಯೂನಿಟ್ ಲೈಕ್ 75, 110 ಬಿಫೋರ್ ಆಫ್ಟರ್ ಏನಿರುತ್ತೆ ಅದು ನಾವು ಇದು ಮಾಡ್ಬೋದು. ಬಟ್ ಅವರು ಇನ್ ಫ್ಯೂಚರ್ ಸ್ವಲ್ಪ ಒತ್ತಡ ತಗೊಂಡ್ರು, ಸ್ವಲ್ಪ ಅವರು ಅನ್ಹೆಲ್ದಿ ರುಟೀನ್ ಫಾಲೋ ಮಾಡಿದ್ರೆ ಅದು ಮತ್ತೆ ವಾಪಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ದರ್ ಈಸ್ ನೋ ಡಿಸೀಸ್ ರಿವರ್ಸಬಲ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಬರೀ ಡಯಾಬಿಟಿಕ್ ಅಂತ ಹೇಳ್ತಾ ಇಲ್ಲ, ಈಗ ಒಬ್ರು ಡಯಾಬಿಟಿಕ್ ಪೇಷಂಟ್ ಇದ್ದಾರೆ, ಒಬ್ರು ಥೈರಾಯ್ಡ್ ಇದೆ, ಒಬ್ರು ವೇಟ್ ಲಾಸಿಗೆ ಬಂದಿದ್ದಾರೆ. 3 ಜನಕ್ಕೂ ನಾನು 6 ತಿಂಗಳವರೆಗೂ ಗೈಡ್ ಮಾಡಿ ಅವರಿಗೆ ಒಂದು ಸ್ಟೇಬಲ್ ಲೈಫ್ ಸ್ಟೈಲ್ ಅನ್ನ ತೋರಿಸ್ಕೊಟ್ಟು ನಾನು ಅವರಿಗೆ ಗೈಡ್ ಮಾಡಿ ನಾನು ಹಿಂದೆ ಸರಿದಿದ್ದೀನಿ. ಈಗ ಅವ್ರದ್ದು ಜವಾಬ್ದಾರಿ ಏನಂದ್ರೆ ಇನ್ ಫ್ಯೂಚರು ಆ ಎಲ್ಲ ರೂಲ್ಸ್ ನ ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಹೆಲ್ದಿ ಲೈಫ್ ಸ್ಟೈಲ್ ಅನ್ನ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಅದು ವಾಪಸ್ ಬರೋದಿಲ್ಲ. ಇಟ್ ಮೇ ಬಿ ಟೈಪ್ 1 or ಟೈಪ್ 2 or ಥೈರಾಯ್ಡ್ or ವೇಟ್ ಲಾಸ್. ಆದ್ರೆ ಈಗ ನಾನು ಹುಷಾರಾಗ್ಬಿಟ್ಟಿದ್ದೀನಿ ಅಂತ ಎರ್ರಾಬಿರ್ರಿಯಾಗಿ ತಿನ್ಕೊಂಡು ನಿದ್ದೆ ಹಾಳು ಮಾಡ್ಕೊಂಡು ಎಕ್ಸರ್ಸೈಸ್ ಅನ್ನು ಸಡನ್ ಆಗಿ ಸ್ಟಾಪ್ ಮಾಡ್ಬಿಟ್ರೆ ಹಾರ್ಮೋನ್ ಅಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ. ಅವ್ರ ಪ್ರೀವಿಯಸ್ ಹೆಲ್ತ್ ಹಿಸ್ಟ್ರಿಯಲ್ಲಿ ಏನ್ ಪ್ರಾಬ್ಲಮ್ ಇತ್ತು ಅದು ಟ್ರಿಗರ್ ಆಗುತ್ತೆ. ಸೊ ದಟ್ಸ್ ವೈ ಐ ಸೇ ಮೇಂಟೆನೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ದೆನ್ ವೇಟ್ ಲಾಸ್ ಆರ್ ಡಯಾಬಿಟಿಕ್ ರಿವರ್ಸಲ್. ನೀವು 10 kg ಕಡಿಮೆ ಮಾಡ್ಕೊಂಡಿದ್ದೀರಾ, ದಟ್ ಈಸ್ ನಾಟ್ ಅ ಅಚೀವ್ಮೆಂಟ್. 10 kg ಕಡಿಮೆ ಆಗಿರೋದನ್ನ 10 ವರ್ಷ ಹೇಗೆ ಮೇಂಟೈನ್ ಮಾಡ್ತೀರಾ ಅನ್ನೋದು ಅಚೀವ್ಮೆಂಟ್ ನನ್ನ ಪ್ರಕಾರ. ಹೌ ಯು ಆರ್ ಮೇಂಟೈನಿಂಗ್. ಸೊ ಅದಕ್ಕೆ ಬ್ಲೈಂಡ್ ಆಗಿ ಏನೋ ಒಂದು ಫಾಲೋ ಮಾಡೋ ಬದಲು ಗೆಟ್ ಅ ನಾಲೆಜ್, ಪ್ರಾಪರ್ ನಾಲೆಜ್, ವೈ ಇಟ್ ಈಸ್ ಹ್ಯಾಪ್ನಿಂಗ್. ಡಯಾಬಿಟಿಕ್ ಬಂದಿದೆ,
ನನಗೆ ಡಯಾಬಿಟಿಕ್ ಯಾಕೆ ಬಂದಿದೆ, ಮೇಕ್ ಅ ಲಿಸ್ಟ್ ಆಫ್ ದ್ಯಾಟ್. ನಾನು ಪ್ರತಿಯೊಂದು ಕ್ಲೈಂಟ್ ಬರಲಿ ನನಗೆ ವಿಸಿಟ್ ಮಾಡೋದಕ್ಕೆ ನಾನು ಅವ್ರಿಗೆ ಹೇಳೋದು ಒಂದೇ, ನಿಮಗೆ ಆರೋಗ್ಯ ಸಮಸ್ಯೆ ಏನಿದೆ ಬರೀರಿ. ಅಲ್ಲಿ ಗಿವ್ ದೆಮ್ ಬ್ಲಾಂಕ್ ಪೇಪರ್ ಆ್ಯಂಡ್ ಪೆನ್ ಕೊಟ್ಬಿಟ್ಟು ಅವ್ರಿಗೆ ಏನು ಹೇಳ್ತೀನಿ ಅಂದರೆ, ಬರೀರಿ, ಬರೀಬೇಕು. ನೀವು ಎಲ್ಲಿವರೆಗೂ ಬರೀತಿರೋ ಅವಾಗಲೇ ನಿಮ್ಮ ಮೈಂಡಲ್ಲಿ ಅದು ಫೀಡ್ ಆಗೋದು. ಮಾತಾಡೋದಕ್ಕಿಂತ ಬರೆಯೋದು ಇಂಪಾರ್ಟೆಂಟ್ ಅಂತ ನನ್ನ ಒಂದು ಪ್ರಿನ್ಸಿಪಲ್. ಸೊ ಥೈರಾಯ್ಡ್ ಅಂತ ಬರೆದ್ರು, ಡಯಾಬಿಟಿಕ್ ಅಂತ ಬರೆದ್ರೆ ಇದು ಯಾಕೆ ಬಂತು ಇದನ್ನ ನೀವು ಬರೀರಿ ಫಸ್ಟು. ನನಗೆ ಗೊತ್ತು, ನನಗೆ ಆಸ್ ಎ ಮೆಡಿಕಲ್ ಫೀಲ್ಡ್ ಅಲ್ಲಿ ಇರೋದ್ರಿಂದ ನನಗೆ ಗೊತ್ತು ಡಯಾಬಿಟಿಕ್ ಯಾಕೆ ಬರುತ್ತೆ ಅಂತ. ಅವ್ರಿಗೆ ಗೊತ್ತಾಗ್ಬೇಕಲ್ವಾ, ಅವ್ರಿಗೆ ಯಾವಾಗ ಗೊತ್ತಾಗುತ್ತೋ ಆ ಕಾರಣದ ಮೇಲೆ ಅವ್ರು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಈಗ ನೀವು ಡಯಾಬಿಟಿಕ್ ಪೇಷಂಟ್ ಇದ್ದೀರಾ ಅಂದ್ರೆ ನಿಮಗೆ ಬರೆಯಕ್ಕೆ ಹೇಳ್ತೀನಿ, ನಿಮಗೆ ಯಾಕೆ ಬಂತು. ಸೊ ನೀವು ಬರಿಬೋದು, ನಾನು ಹೊರಗಡೆ ಜಾಸ್ತಿ ಊಟ ಮಾಡ್ತೀನಿ, ಟೆನ್ಷನ್ ಜಾಸ್ತಿ ಇದೆ ನನಗೆ, ನಮ್ಮ ತಂದೆಗಿದೆ, ಅಥವಾ ನಮ್ಮ ತಂದೆಗಿಲ್ಲ ಅಂದ್ರೂ ನಂಗೆ ಬಂದಿದೆ. ಸೊ ನಿಮಗೆ ಗೊತ್ತಿರೋ ಅಷ್ಟು ನೀವು ಬರೀತೀರಾ. ಫಸ್ಟ್ ರಿವರ್ಸಲ್ ಪ್ರೋಗ್ರಾಮ್ ಅಲ್ಲಿ ಫಸ್ಟ್ ಸ್ಟೆಪ್ ಏನಂದ್ರೆ, ನೀವೇನ್ ಬರ್ದಿದ್ದೀರಲ್ಲ ಇದ್ರ ಮೇಲೆ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮಗೆ ನಿಮ್ಮ ಪ್ರಕಾರ ನೀವು ಹೊರಗಡೆ ಊಟ ಮಾಡೋದ್ರಿಂದ ಡಯಾಬಿಟಿಕ್ ಬಂದಿದೆ ಅಂದ್ರೆ ಸ್ಟಾಪ್ ಈಟಿಂಗ್. ಸ್ಟ್ರೆಸ್ ತಗೊಳ್ಳೋದ್ರಿಂದ ಬಂದಿದೆ ಅಂದ್ರೆ ಸ್ಟಾಪ್ ಡೂಯಿಂಗ್ ದಟ್. ಡಯಟ್ಗಿಂತ ಮೇಜರ್ ರೋಲ್ ಪ್ಲೇ ಆಗೋದು ಇದೆ ರೂಲ್ಸ್. ಸೊ ಈಗ ರಿವರ್ಸಲ್ ಅಂತ ಬಂದ್ರೆ ಕ್ಲೈಂಟಿಗೆ ಎಜುಕೇಶನ್ ಕೊಡೋದು ತುಂಬಾ ಇಂಪಾರ್ಟೆಂಟ್. ಯಾಕೆ ಅವ್ರಿಗೆ ಡಯಾಬಿಟಿಕ್ ಬಂತು, ಎರಡನೇದು ಡಯಾಬಿಟಿಕ್ ಬಂದಿರೋದ್ರಿಂದ ಏನೇನು ಡ್ಯಾಮೇಜ್ ಆಗಿದೆ ಅದ್ರ ಮೇಲೆ ಕೆಲಸ ಮಾಡಬೇಕು. ಲೈಕ್ ಫಿಸಿಕಲ್ ಆಕ್ಟಿವಿಟಿ ಆಗಿರ್ಬೋದು, ವರ್ಕೌಟ್ಸ್ ಅಲ್ಲಿ ಯಾವ್ದು ಕೊಡಬೇಕು ಯಾವ್ದು ಕೊಡಬಾರ್ದು. ಇನ್ನು ಸೇಮ್ ಮ್ಯಾನರ್ ಡಯಾಬಿಟಿಕ್ ಕಡಿಮೆ ಆಗೋದಕ್ಕೆ ಯಾವ್ಯಾವ ನ್ಯೂಟ್ರಿಯನ್ಸ್ ರಿಕ್ವೈರ್ಮೆಂಟ್ ಇದೆ ಅದನ್ನೆಲ್ಲವನ್ನ ಅವರ ಡಯಟ್ ಪ್ಲಾನ್ ಅಲ್ಲಿ ಮೊಡಿಫೈ ಮಾಡಿ ಕಸ್ಟಮೈಸ್ ಮಾಡಿ ಹಾಕೋದು. ಜೊತೆಗೆ ಅವ್ರು ಮಾಡ್ತಾ ಇದಾರೋ ಇಲ್ವೋ ಅಂತ ಫಾಲೋ ಅಪ್ ಅಲ್ಲಿ ಇರೋದು, ಪ್ರತಿ ವಾರ ಮಾಡ್ತಾ ಇದ್ರೋ ಇಲ್ವೋ, ಯಾಕೆ ಮಾಡ್ತಾ ಇಲ್ಲ, ಏನ್ ಸಮಸ್ಯೆ. ತುಂಬಾ ಜನಗಳಿಗೆ ಮೋಟಿವೇಶನ್ ಇಲ್ಲದೆ ಇರೋದ್ರಿಂದ ಏನೂ ಆಗ್ತಾರಲ್ಲ, ಎಕ್ಸೈಟ್ಮೆಂಟ್ ಇಂದ ಜಾಯಿನ್ ಏನೋ ಆಗ್ತಾರೆ, ಆಫ್ಟರ್ ಎ ವೀಕ್ ಮೇಡಮ್ ಇಲ್ಲ ಮೇಡಮ್ ಮಾಡಕ್ ಆಗ್ತಾ ಇಲ್ಲ. ಬಟ್ ಅದೇ ನಾವು ಕಾಲ್ ಮಾಡಿ ಕೇಳಿದಾಗ ಇವಾಗ ಮಾಡ್ತಿರಲ್ವಾ ಅಂದ್ರೆ ಹ್ಞೂ ಮೇಡಮ್ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಸೇಮ್ ರಿವರ್ಸಲ್ ಅಂತ ಬಂದ್ರೆ ಎಷ್ಟು ವರ್ಷಗಳಿಂದ ನಿಮ್ಗೆ ಆರೋಗ್ಯ ಸಮಸ್ಯೆ ಇದೆ ಅಷ್ಟು ಟೈಮ್ ತಗೊಳುತ್ತೆ. ಈಗ ನೀವು ಪ್ರೀ ಡಯಾಬಿಟಿಕ್ ಕಂಡೀಷನ್ ಅಲ್ಲಿ ಇದ್ದೀರಾ, ಈಗ ನಿಮ್ಗೆ ರಿಪೋರ್ಟ್ಸ್ ಅಲ್ಲಿ ಗೊತ್ತಾಗಿದೆ ಅಂದ್ರೆ ವಿದಿನ್ 3 months ನೋ ಡೌಟ್ ಇಟ್ ವಿಲ್ ಗೆಟ್ ರಿವರ್ಸ್ಡ್. 15 ವರ್ಷದಿಂದ ನೀವು ಇನ್ಸುಲಿನ್ ಮೇಲೆ ಇದ್ದೀರಾ ಅಂಡ್ ಮೆಡಿಸನ್ ತಗೋತಾ ಇದ್ದೀರಾ ಅಂದ್ರೆ ಇಟ್ ವಿಲ್ ಟೇಕ್ 1 year. ಓಕೆ, ಬಟ್ ಪಾಸಿಬಲ್. ಎಲ್ಲ ಇನ್ಸ್ಟ್ರಕ್ಷನ್ ಅನ್ನ ಫಾಲೋ ಮಾಡಬೇಕು, ಡಯಟ್ ಅನ್ನ ಫಾಲೋ ಮಾಡಬೇಕು, ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್ ಎಲ್ಲವನ್ನ ಮೇಂಟೈನ್ ಮಾಡಬೇಕು ಇಫ್ ದೇ ವಾಂಟ್ ಟು ರಿವರ್ಸ್ ಇಟ್ ಅಂತ. ಸೊ ಇದು ಆಗತ್ತೆ. ಈಗ ಇನ್ಸುಲಿನ್ ಪೇಷಂಟ್ ಅಂತ ಬಂದ್ರೆ, ಈಗ ಟೈಪ್ 2 ಏನಾಗುತ್ತೆ, ಅವ್ರು ಮೆಡಿಸಿನ್ ಮೇಲೆ ಇರ್ತಾರೆ, ಡೋಸಸ್ ಅನ್ನ ಕಡಿಮೆ ಮಾಡ್ತಾ ಹೋಗ್ತೀವಿ. ಪ್ರತಿ 3 monthsಗೂ ರಿಪೋರ್ಟ್ ಚೆಕ್ ಆಗುತ್ತೆ. ಹೇಗೆ ಡಯಾಬಿಟಿಕ್ ಪರ್ಸೆಂಟ್ ಕಡಿಮೆ ಆಗ್ತಾ ಬರುತ್ತೋ ಮೆಡಿಸಿನ್ ಡೋಸ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸೇಮ್ ವಿತ್ ಥೈರಾಯ್ಡ್ ಆಲ್ಸೋ. ಆದ್ರೆ ಈಗ ಇನ್ಸುಲಿನ್ ಅಲ್ಲಿ ಏನಾಗುತ್ತೆ, ದೇ ಹ್ಯಾವ್ ಟು ಟೇಕ್ ಇನ್ಸುಲಿನ್ ಬಿಕಾಸ್ ಇನ್ಸುಲಿನ್ ಏನು ಅವ್ರ ದೇಹದಲ್ಲಿ ಉತ್ಪತ್ತಿ ಆಗ್ತಾ ಇಲ್ಲ. ಯಂಗ್ ಏಜ್ ಅಲ್ಲಿ ಬರುವಂತದ್ದು ಟೈಪ್ 1. ಕರೆಕ್ಟ್. ಈಗ ಟೈಪ್ 2 ಅಲ್ಲಿ ಏನಾಗ್ತಾ ಇರುತ್ತೆ, ಇನ್ಸುಲಿನ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ, ರಿಸೆಪ್ಟರ್ ಸರಿಯಾಗಿ ಕೆಲಸ ಮಾಡ್ತಾ ಇರಲ್ಲ, ಸರಿಯಾಗಿ ಸೆಲ್ಸ್ ಅಲ್ಲಿ ಅದು ವರ್ಕ್ ಆಗ್ತಾ ಇರಲ್ಲ. ಸೊ ಹೆಲ್ದಿ ಲೈಫ್ ಸ್ಟೈಲ್ ಫಾಲೋ ಮಾಡೋದ್ರಿಂದ ಅದು ವರ್ಕ್ ಆಗುತ್ತೆ, ಇಟ್ ವಿಲ್ ಸ್ಟಾರ್ಟ್ ವರ್ಕಿಂಗ್ ಕರೆಕ್ಟ್ಲಿ. ಅಂದ್ರೆ ಈಗ ಸ್ವಲ್ಪ ಗಾಡಿ ಕೆಟ್ಟೋಗಿದೆ, ರಿಪೇರಿ ಮಾಡಿದ್ರೆ ಸರಿ ಹೋಗುತ್ತೆ. ಬಟ್ ಈ ಗಾಡಿ ಇಂಜಿನೇ ಹಾಳಾಗ್ಬಿಟ್ಟಿದೆ ಅಂದ್ರೆ ನೀವು ಇಂಜಿನ್ ಅನ್ನ ಚೇಂಜ್ ಮಾಡಬೇಕು. ಬಟ್ ಈಗ ನಾವಿಲ್ಲಿ ಮನುಷ್ಯರನ್ನ ಚೇಂಜ್ ಮಾಡಕ್ ಬರಲ್ಲ. ಸೊ ಇನ್ನು ಸೇಮ್ ಮ್ಯಾನರ್ ದೇಹದಲ್ಲಿ ಇನ್ಸುಲಿನ್ ಪ್ರೊಡಕ್ಷನ್ ಆಗ್ತಾ ಇಲ್ಲ ನಿಮ್ಗೆ, ಅವಾಗ್ಲೇ ನಿಮ್ಗೆ ಇನ್ಸುಲಿನ್ ಇಂಜೆಕ್ಷನ್ ಬರೋದು, ಇದು ನಿಮ್ಗೆ ಗೊತ್ತಿರಬೇಕು. ಸೊ ಇನ್ಸುಲಿನ್ ಇಂಜೆಕ್ಷನ್ ಯಾರು ತಗೊಳ್ತಾ ಇದಾರೆ ಅಂದ್ರೆ ಅವ್ರ ದೇಹದಲ್ಲಿ ಇನ್ಸುಲಿನ್ ಪ್ರೊಡಕ್ಷನ್ ಆಗ್ತಾ ಇಲ್ಲ. ಸೊ ಇನ್ ಫ್ಯೂಚರ್ ಆಲ್ಸೋ ಲೈಫ್ ಲಾಂಗ್ ಅವರು ಇನ್ಸುಲಿನ್ ಇಂಜೆಕ್ಷನ್ ತಗೋಬೇಕು, ಬಟ್ ಕಡಿಮೆ ಮಾಡ್ಬೋದು. 30 points ಇರುತ್ತೆ, ವಿ ಕ್ಯಾನ್ ಕಮ್ ಕ್ಲೋಸರ್ ಟು 10 or 15 points. 3 ಟೈಮ್ ತಗೊಳ್ತಾ ಇರ್ತಾರೆ, 2 ಟೈಮ್ ತಗೋಬಹುದು. ರಿವರ್ಸಲ್ ಅಂತ ಬಂದ್ರೆ ಅವ್ರಿಗೆ ಏನ್ ಕಾಂಪ್ಲಿಕೇಶನ್ಸ್ ಫೀಲ್ ಆಗ್ತಾ ಇತ್ತಲ್ಲ, ಅವರು ಹೇಗ್ ಫೀಲ್ ಆಗ್ತಾರೆ ಅಂದ್ರೆ ಡಯಾಬಿಟಿಕ್ ಇದ್ರೂ ಕೂಡ ಅವ್ರಿಗೆ ಅದು ಯಾವ್ದು ಸಿಂಪ್ಟಮ್ಸ್ ಇರಲ್ಲ, ದೇ ಎಂಜಾಯ್ ದೇರ್ ಲೈಫ್. ಇವಾಗ ಇರುವಂತ ಪ್ರೆಸೆಂಟ್ ಸಿಚುವೇಶನ್ ಅನ್ನ ಎಂಜಾಯ್ ಮಾಡ್ಬೋದು. ಸೊ ದಿಸ್ ಈಸ್ ಹೌ ಐ ಕಾಲ್ ಇಟ್ ಆಸ್ ಡಿಸೀಸ್ ರಿವರ್ಸಲ್ ಪ್ರೋಗ್ರಾಮ್. ಮೈಂಡ್ ಫ್ರೀ ಆಗಿರುತ್ತೆ, ಡೋಸಸ್ ತುಂಬಾ ಕಡಿಮೆ ಇರುತ್ತೆ, ಅಂಡ್ ಅವರು ಎಲ್ಲ ತರ ಆಹಾರವನ್ನ ಸೇವನೆ ಮಾಡ್ತಾ ಇರ್ತಾರೆ. ಡಯಾಬಿಟಿಕ್ ಅಂತ ಅವ್ರಿಗೆ ಯಾವಾಗ ಫೀಲ್ ಆಗುತ್ತೆ, ವೆನ್ ಡೂ ದೇ ಫೀಲ್ ಪೇನ್. ಯಾವಾಗ ಅವ್ರಿಗೆ ಪೇನ್ ಫೀಲ್ ಆಗುತ್ತೆ ಅವಾಗ ಅವ್ರಿಗೆ ಡಯಾಬಿಟಿಕ್ ಪೇಷಂಟ್ ಅಂತ ಫೀಲ್ ಆಗುತ್ತೆ. ಸೊ ನಾವು ಪೇನ್ ಅನ್ನ ಕಡಿಮೆ ಮಾಡೋಣ, ಪೇನ್ ಕಡಿಮೆ ಆದ್ರೆ ದೇ ಫೀಲ್ ಲೈಕ್ ನಾರ್ಮಲ್ ಪರ್ಸನ್. ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ರಿವರ್ಸ್ ದ ಡಯಾಬಿಟಿಕ್. ಟೈಪ್ 2 ಆದ್ರೆ ಕಂಪ್ಲೀಟ್ ಆಗಿ ರಿವರ್ಸ್ ಆಗುತ್ತೆ, ಟೈಪ್ 1 ಆದ್ರೆ ನೋ ಸಿಂಪ್ಟಮ್ಸ್ ವರ್ಗು ನಾವು ತಗೊಂಡು ಹೋಗ್ಬೋದು. ಅಂಡ್ ವಿಚ್ ಇಸ್ ಗ್ರೇಟರ್ ಕಂಪ್ಯಾರಿಟಿವ್ಲಿ. ನಾವು ಪೇನ್ ಅಲ್ಲಿ ಇರೋ ಬದಲು ನೋ ಪೇನ್ ವರ್ಗು ತಗೊಂಡು ಡೋಸಸ್ ಕಡಿಮೆ ಮಾಡ್ಕೊಂಡು ನಮ್ಮ ಲೈಫ್ ನ ಎಂಜಾಯ್ ಮಾಡ್ಕೊಂಡ್ರೆ ಇಟ್ ಈಸ್ ಗುಡ್ ಅಂತ ನನ್ಗನ್ಸುತ್ತೆ. ಆಪಲ್ ಸೈಡರ್ ವಿನೆಗರ್ ಯಾವ ತರ ವರ್ಕ್ ಆಗುತ್ತೆ? ಸೊ ಆಪಲ್ ಸೈಡರ್ ವಿನೆಗರ್ ಅದು ಒಂದು ಆಪಲ್ ನ ಒಂದು ಎಕ್ಸ್ಟ್ರಾಕ್ಟ್ ಹೈ ಕಾನ್ಸಂಟ್ರೇಷನ್ ಅಲ್ಲಿ ಇರುತ್ತೆ. ಸೊ ಆಪಲ್ ಇಸ್ ಇನ್ ಫೈಬರ್ ರಿಚ್ ಫುಡ್.
ಸೊ ಆಪಲ್ ಸೈಡರ್ ವಿನೆಗರ್ ಎಕ್ಸ್ಟ್ರಾಕ್ಟ್ ಆಗಿದೆ ಅಂದ್ರೆ ಆಪಲ್ದು ಎಕ್ಸ್ಟ್ರಾಕ್ಷನ್ ಇರೋದ್ರಿಂದ ಹೈ ಫೈಬರ್ ಅಂತ ನಾವು ಹೇಳ್ಬೋದು. ಟ್ಯಾಂಗ್ ಇರುತ್ತೆ ಅದು ತುಂಬಾ. ಇದು ನಿಮ್ಗೆ ಒಂದು ಒಳ್ಳೆ ಸೋರ್ಸ್ ಅಂತ ಹೇಳ್ಬೋದು ಫಾರ್ ಹೆಲ್ದಿ ಡ್ರಿಂಕ್ಗೆ. ಬಟ್ ಪ್ರತಿಯೊಂದ್ರದ್ದು ಒಂದು ಲಿಮಿಟೇಷನ್ ಇರುತ್ತೆ ಅಂಡ್ ಅದರದ್ದು ಒಂದು ಕನ್ಸಪ್ಷನ್ ಲೆವೆಲ್ ಇರುತ್ತೆ. ಊಟ ಆದ ತಕ್ಷಣ ನೀವು ಆಪಲ್ ಸೈಡರ್ ತಗೊಳ್ಳಿ, ನಿಮ್ ಸ್ವಲ್ಪ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಇಸ್ ಇಟ್ ಕರೆಕ್ಟ್? ಫೈಬರ್ ಅಲ್ವಾ, ಬಟ್ ಅದೊಂದೇ ಫೈಬರ್ಗೆ ಸೋರ್ಸ್ ಇಲ್ವಲ್ಲ. ಫೆನುಗ್ರಿಕ್ ಇದೆ, ನಮ್ದು ಮೆಂತೆ ಹೈ ಇನ್ ಫೈಬರ್, ಸೊ ವಿ ಕ್ಯಾನ್ ಟೇಕ್ ಮೆಂತೆ ನೀರು. ಇಟ್ ಈಸ್ ಎ ಟ್ರೆಂಡ್. ಈಗ ಹೊರಗಡೆ ದೇಶದಲ್ಲಿ ಬಂದಂಥದ್ದು ACV ಆ ಕಡೆಯಿಂದ ತೋರಿಸ್ತಾ ಬಂದಿರುವಂಥದ್ದು. ಈಗ ಕೆಲವೊಂದು ಆರ್ಟಿಕಲ್ಸ್ ಅಲ್ಲಿ ಪಬ್ಲಿಷ್ ಆಗಿತ್ತು. ಸೊ ACV ಡ್ರಿಂಕ್ ಈಸ್ ಗುಡ್ ಕಂಪ್ಯಾರಿಟಿವ್ಲಿ. ಫೆನುಗ್ರಿಕ್ ಅದಕ್ಕಿಂತ ಒಳ್ಳೇದು ಅಂತ ನಾನು ಬಿಲೀವ್ ಮಾಡ್ತೀನಿ. ಬಿಕಾಸ್ ನೀವು ಫೆನುಗ್ರಿಕ್ ನೀರನ್ನ ಹಾಗೆ ಕುಡಿದ್ರೆ ನಿಮ್ಮ ಹಲ್ಲಿಗೇನು ತೊಂದರೆ ಆಗಲ್ಲ. ಕರೆಕ್ಟ್. ಬಟ್ ACV ನೋಡಿ, ನೀವು ಸಪೋಸ್ ನೀವು ಡೈಲಿ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ, ಟ್ಯಾಂಗಿ ಟೇಸ್ಟ್ ಇದೆ. ಟ್ಯಾಂಗಿಗಿಂತ ಇಂಪಾರ್ಟೆಂಟ್ ಏನಂದ್ರೆ ನಿಮ್ಮ ವಸಡಿಗೆ ಏನಾದ್ರೂ ತಾಕ್ತು ಅಂತ ಅನ್ಕೊಳ್ಳಿ, ಅದು ಲೂಸ್ ಆಗುತ್ತೆ ವಸಡು. ಕಂಟಿನ್ಯೂಸ್ ಲಾಂಗ್ ರನ್ ಅಲ್ಲಿ ಯೂಸ್ ಮಾಡಿದಾಗ ಹಲ್ಲು ಉದುರೋಗುವಂತ ಚಾನ್ಸಸ್ ಇದೆ. ಇಟ್ ಈಸ್ ಪ್ರೂವನ್. ಸೊ ನಾನು ಕ್ಲೈಂಟ್ ಬಂದಾಗ್ಲೂ ಇದು ನನಗೆ ಗೊತ್ತಾಗಿದ್ದು. ಶಿ ಸ್ಟಾರ್ಟೆಡ್ ಫೀಲಿಂಗ್ ಲೈಕ್ ಹಲ್ಲು ಇನ್ನು 35 ವರ್ಷ ಇತ್ತು, ಹಲ್ಲು ಈಗ ಅಳ್ಳಾಡ್ತಾ ಇತ್ತು. ಅವ್ರು ಏನಂದ್ರೆ ಡಯಟ್ ಇಂದ ಹೀಗಾಗ್ತಾ ಇದೆ ಅಂತ. ಡಯಟ್ ಇಂದ ಹೀಗಾಗ ಸಾಧ್ಯ? ಡಯಟ್ ಅಲ್ಲಂತೂ ನಾನು ಅವರು ಮನೇಲಿ ಊಟ ಏನ್ ಮಾಡ್ತಾರೆ ಅದನ್ನೇ ಹೇಳ್ತೀನಿ ಅವರಿಗೆ. ಅಡಿಷನಲ್ ಆಗಿ ನಾನು ಏನು ಕೊಡೋದಿಲ್ಲ, ಏನು ತಗೊಂಡ್ ಬರಕ್ ಹೇಳೋದಿಲ್ಲ. ನಾನು ಅವರಿಗೆ ಹಾಕಿದ್ದು ಮೆಂತೆ ನೀರು. ಬಿಕಾಸ್ ಶಿ ವಾಸ್ ಫೇಸಿಂಗ್ ಆಕ್ನೆ ಅಂಡ್ ಹೇರ್ ಫಾಲ್ ಅಂಡ್ ಆಲ್ಸೋ ವೆಯ್ಟ್ ಲಾಸ್. ಸೊ ಫೆನುಗ್ರಿಕ್ ನೀರನ್ನ ನಾನು ಯಾಕೆ ಆಡ್ ಮಾಡಿದೆ ಅಂದ್ರೆ ಇಟ್ ಈಸ್ ಹೈ ಇನ್ ಫೈಬರ್, ಹೇರ್ ಫಾಲ್ಗೂ ಸಪೋರ್ಟ್ ಮಾಡಿದೆ. 2 in 1 ಆಗಿ ವರ್ಕ್ ಆಗುತ್ತೆ ಅಂತ ನಾನು ಫೆನುಗ್ರಿಕ್ ಹೇಳಿದೆ. ಅವರು ನನಗೆ ಕೇಳಿದ್ದೇನಪ್ಪಾ ಅಂದ್ರೆ, ಮ್ಯಾಮ್ ಫೆನುಗ್ರಿಕ್ ನೀರನ್ನ ಯಾಕೆ ಹಾಕಿದೀರಾ? ಸೊ ನಾನು ಹೇಳಿದೆ ಫೈಬರ್ಗೋಸ್ಕರ ಹಾಕಿದ್ದೀನಮ್ಮ ಅಂತ ಹೇಳಿದೆ. ಸೊ ಅವರು ಈಗ ತಲೆ ಶಿ ಇಸ್ ಶಾರ್ಪ್, ಹೋಗಿ ಗೂಗಲ್ ಮೇಲೆ ಸರ್ಚ್ ಮಾಡಿದ್ರು ಅಂಡ್ ಫೈಬರ್ ರಿಚ್ ಫುಡ್ಸ್ ಅಂತ ಹಾಕಿದ್ರು. ಫಸ್ಟ್ಗೆ ಬಂದ್ಬಿಡ್ತು ACV. ಸಿ ಸ್ಟಾರ್ಟೆಡ್ ಟೇಕಿಂಗ್ ವಿದೌಟ್ ನನ್ ಜೊತೆ ಕನೆಕ್ಟೆಡ್ ಆಗಿದ್ರು ಕೂಡ ಇನ್ಫಾರ್ಮ್ ಮಾಡಲಿಲ್ಲ. ಸೊ ಅವ್ರಿಗೆ ಹಾಗೆ ಹೇಳಿ ಹೋದ್ಮೇಲೆ ನನ್ನ ಮೈಂಡ್ ಅಲ್ಲಿ ಒಂದು ಪ್ರಶ್ನೆ ಬಂತು, ಐ ಶುಡ್ ನೋ ಅಬೌಟ್, ನನಗೆ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ತಿಳ್ಕೊಬೇಕು. ಐ ಟುಕ್ 1 month ಅಂಡ್ ಅದ್ರ ಬಗ್ಗೆ ಸ್ವಲ್ಪ ಗೊತ್ತಿರೋರಿಗೆ ಎಲ್ಲರಿಗೂ ಕೇಳಕ್ ಸ್ಟಾರ್ಟ್ ಮಾಡಿದೆ, ಸರ್ಚ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಬರೀ ಗೂಗಲ್ ಮೇಲೆ ಬೇಸ್ಡ್ ಆಗಿರಬಾರ್ದು. ದೇರ್ ಆರ್ ಸಮ್ ಅದರ್ ಆರ್ಟಿಕಲ್ಸ್, ICMR ಆಗಿರ್ಬೋದು, WHO ಕಡೆಯಿಂದ ಏನ್ ಬಂದಿದೆ ಎಲ್ಲ ಸ್ಟಡಿ ಮಾಡಿದಾಗ ಗೊತ್ತಾಗಿದೆ ಅಂದ್ರೆ ACV ಇಸ್ ಗುಡ್ ಇನ್ ಡಯಾಬಿಟಿಕ್ ಪೇಷಂಟ್. ಕಾನ್ಸ್ಟಿಪೇಷನ್ ಇರೋರ್ಗು ಹೆಲ್ಪ್ ಆಗುತ್ತೆ. ಬಟ್ ಅದು ನೇರವಾಗಿ ನಿಮ್ ಗಂಟ್ಲಿಂದ ಇಳಿಬೇಕು, ಒಸಿಡಿಗೆ ತಾಗಂಗಿಲ್ಲ. ಒಸಿಡಿಗೆ ತಾಗುತ್ತು ಅಂದ್ರೆ ಒಸಿಡು ಲೂಸ್ ಆಗುತ್ತೆ. ಬಟ್ ಇನ್ನು ಯಾವಾಗಾದ್ರೂ ವಾರಕ್ಕೆ 1 ಸರಿ ತಗೊಳ್ತಾ ಇದ್ರ, ವಾರದಲ್ಲಿ 2 ಸರಿ ತಗೋತಾ ಇದ್ರೆ ಅಂದ್ರೆ ಏನು ತೊಂದರೆ ಆಗಲ್ಲ, ಮಿನಿಮಲ್. ಬಟ್ ಈಗ ಏನ್ ಮಾಡ್ತಾರೆ, ಬೆಳಗ್ಗೆ ಡ್ರಿಂಕ್ ತಗೊಳ್ಳಿ ಅಂದ್ರೆ 3 ತಿಂಗಳು ಒಂದನ್ನೇ ಫಾಲೋ ಮಾಡ್ತಾರೆ. ದೆನ್ ಇಟ್ ವಿಲ್ ಎಫೆಕ್ಟ್. ಸೊ ಅಗೇನ್ ಇಲ್ಲಿ ಮಾಡರೇಷನ್ ಅನ್ನೋದು ಕೀ ಆಗಿ ಬರುತ್ತೆ. ACV ಇಸ್ ಗುಡ್, ಬಟ್ ಒಂದ್ರದ್ದು ಅಡ್ವಾಂಟೇಜ್ ಇದೆ ಅಂದ್ರೆ ಡಿಸ್ಅಡ್ವಾಂಟೇಜ್ ಇರುತ್ತೆ. ಈಗ ಫೆನುಗ್ರಿಕ್ ಸೀಡ್ ಬಗ್ಗೆ ಹೇಳಿದೆ. ಈಗ ಹೀಟ್ ಇರೋ ಪ್ರಕೃತಿ ಅವರಿಗೆ ನಾವು ಅದನ್ನ ಕೊಟ್ರೆ ಅವ್ರ ದೇಹದಲ್ಲಿ ಉಷ್ಣತೆ ಹೆಚ್ಚಾಗುತ್ತೆ. ಸೊ ಇಟ್ ಈಸ್ ಎ ಡಿಸ್ಅಡ್ವಾಂಟೇಜ್. ಸೊ ಹೀಗೆ ನಾವು ಅದನ್ನ ಕ್ಯಾಲ್ಕುಲೇಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.